ಚದುರಂಗ ಅಂತ ಟೈಟ್ಲ್ ಇಟ್ಟಿದ್ದೀರಾ, ಚೆಸ್ ಬೋರ್ಡ್ ಅಂತ. ಚೆಸ್ ಬೋರ್ಡಲ್ಲಿ ಪಾನ್ ಒಂದ್ಸಲ ಮುಂದಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೆ ಹೆಜ್ಜೆ ಹಿಂದೆ ಇಡಲ್ಲ. ಚೆಸ್ ಬೋರ್ಡಲ್ಲಿ ಪಾನ್ ಆದರೂ ಅಷ್ಟೇ, ಕರ್ನಾಟಕ ಪಾಲಿಟಿಕ್ಸಲ್ಲಿ ಪ್ರದೀಪ್ ಈಶ್ವರ್ ಆದರೂ ಅಷ್ಟೇ ಅಂತ ಹೇಳಕ್ಕೆ ಬಯಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ಗೂ ಕರ್ನಾಟಕದ ಪಬ್ಲಿಕ್ಗೂ ನಮಸ್ಕಾರ. ಪೊಲಿಟಿಕಲ್ ಸ್ಪೀಚಸ್ ಕೇಳ್ತಾ ಇರ್ತೀರಾ. ನಾನು ಮೋರ್ ದೆನ್ ಎ ಪೊಲಿಟಿಷಿಯನ್, ಐ ಆಮ್ ಎ ಮೋಟಿವೇಶ್ನಲ್ ಸ್ಪೀಕರ್. ಸೋತ ಹುಡುಗ, ಮನಸೋತ ಹುಡುಗಿ, ದಿಗ್ಭ್ರಾಂತಳದ ತಾಯಿ, ಹತಾಶೆಗೊಂಡ ತಂದೆ, ಇದು ಕರ್ನಾಟಕದ ಮಿಡಿಲ್ ಕ್ಲಾಸ್ ಕುಟುಂಬದ ಪ್ರತಿಯೊಬ್ಬರ ಕತೆ ವ್ಯತೆ. ಇಷ್ಟಪಟ್ಟ ಹುಡುಗಿಯನ್ನ ದೇವತೆ ಥರ ಆರಾಧಿಸಿ ಅವಳೇ ನನ್ನ ಪ್ರಪಂಚ ಅನ್ಕೊಳ್ಳೋ ಮಿಡಿಲ್ ಕ್ಲಾಸ್ ಹುಡುಗಿರು. ಇಷ್ಟಪಟ್ಟ ಹುಡುಗ ಅವನೊಬ್ಬ ಸಿಕ್ಕಿದ್ರೆ ಸಾಕು, ಜೀವನದಲ್ಲಿ ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಅಂತ ದೇವ್ರ ಮನೆಯಲ್ಲಿ ಅರಕೆ ಕಟ್ಕೊಳ್ಳೋ ಹುಡುಗಿ. ಬೆಳೆದು ನಿಂತಿರೋ ಮಗನಿಗೆ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಬಯಸೋ ತಾಯಿ, ಮನೆಗೆ ಒಳ್ಳೆ ಅಳಿಯ ಬಂದರೆ ಸಾಕು ಅಂತ ಕನಸು ಕಾಣೋ ತಂದೆ. ಇದು ಪ್ರತಿ ಮಿಡಲ್ ಕ್ಲಾಸ್ ಕುಟುಂಬದ ಕತೆ. ಕರ್ನಾಟಕದ ಯುವಕರು ಕೇಳ್ತಾರೆ, ಇಷ್ಟಪಟ್ಟ ಹುಡುಗಿಯನ್ನ ದೇವತೆ ಥರ ಆರಾಧಿಸಬಾರ್ದ ಸಾರ್ ಅಂತ. ದೇವತೆ ಥರ ಆರಾಧಿಸು ಗುರು, ಅದಕ್ಕಿಂತ ಮುಂಚೆ ಸರಸ್ವತಿ ನಿನ್ನ ಮನೆಗೆ ಇನ್ವೈಟ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಇಷ್ಟಪಟ್ಟ ಹುಡುಗನೇ ಪ್ರಪಂಚ ಅಲ್ವಾ ಸರ್, ಅವನು ಬಿಟ್ಟು ಬದುಕಕ್ಕಾಗುತ್ತಾ? ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನೇ ತಾಯಿ, ನಿಮ್ಮ ತಂದೆ ಅಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳಕ್ಕೆ ಹೊರಟಿದ್ದೀನಿ ಅಷ್ಟೇ. ನಾವು ಇಷ್ಟಪಟ್ಟ ಹುಡುಗಿ ಗ್ರೇಟ್ ಆಗಿರ್ಬೋದು, ಅಮ್ಮ ಅಷ್ಟು ಗ್ರೇಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕದ ಎಲ್ಲ ಯಂಗ್ಸ್ಟರ್ಸ್ಗೂ 6 ಕತ್ತಕ್ಕಾಗದೆ, 3 ಕಿಳಿಯಕ್ಕಾಗದೆ, ಖಾಲಿ ಜೇಬು, ಖಾಲಿ ಹೊಟ್ಟೆ, ಒಡೆದ ಹೃದಯ 1000 ಪಾಠ ಕಲಿಸುತ್ತೆ. ಉತ್ತರ ಕರ್ನಾಟಕದಿಂದ ಮೆಜೆಸ್ಟಿಕ್ಗೆ ಬಂದು ಲಗೇಜ್ ಇಳಿಸಿ ಮೆಜೆಸ್ಟಿಕ್ಕಾಗಿ ಬದುಕಬೇಕು ಅಂತ ಲಗೇಜ್ನ PGಯಲ್ಲಿ ಹಾಕಿ ರೆಸ್ಯೂಮ್ ಜೊತೆ ಕನಸುಗಳನ್ನ ಬೆಂಗಳೂರೆಲ್ಲ ಸುತ್ತಿದ್ರು 15-20 ಸಾವಿರ ಬರೋ ಸಂಬಳ. ಊರಲ್ಲಿ ಪ್ರಾಮಿಸ್ ಮಾಡಿ ಬಂದಿರ್ತೀವಿ, ಬೆಂಗಳೂರಿಗೆ ಹೋಗಿ ಚೆನ್ನಾಗಿ ದುಡ್ದು ಮನೇಲಿ ಒಪ್ಸಿ ನನ್ನ ಮದುವೆ ಆಗ್ತೀನಿ ಕಣೆ ಅಂತ. ಇಷ್ಟಪಟ್ಟು ಹುಡುಗಿಗೆ ಭದ್ರತೆ ಕೊಡೋಕ್ಕಾಗದೆ ಅಭದ್ರತೆ ಕಾಡ್ತಿರುತ್ತೆ. ಅಮ್ಮ ಫೋನ್ ಮಾಡಿ, ಮಗ ಕೆಲಸ ಅಡ್ಜಸ್ಟ್ ಆಯ್ತಾ, ಊಟ ಅಡ್ಜಸ್ಟ್ ಆಯ್ತಾ ಅಂತ ಕೇಳ್ತಾರೆ. ಒಂದು 4-5 ತಿಂಗಳು ಕಳೆದ ನಂತರ ಟಿಪಿಕಲ್ ಎಲ್ಲ ಕೆಲಸ ಕಳೋ ಹುಡುಗರು ಹೇಳ್ತಕ್ಕಂಥ ಕಾಮನ್ ಕತೆ, ನನಗೆ ವೆದರ್ ಇಷ್ಟ ಆಗಲಿಲ್ಲ, ಬೆಂಗಳೂರು ಊಟ ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ಲಗೇಜ್ ಎತ್ಕೊಂಡು ಯಶವಂತಪುರದ ಟ್ರೈನ್ ಹತ್ತಿ ಯಶವಂತಪುರ ಜಂಕ್ಷನ್ ದಾಟ್ತಿದ್ದಂಗೆ ಯಶಸ್ಸು ಕೂಡ ಯಶವಂತಪುರದ ಜಂಕ್ಷನ್ ಥರ ಲೈಫಿಂದ ದಾಟ್ಕೊಂಡು ಹೊರಟೋಗಿ ಊರಿಗೋಗಿ ಅದೇ ಅಭದ್ರತೆಯಲ್ಲಿ ಬದುಕ್ತೀವಿ. ನಾನು ಕರ್ನಾಟಕದ ಯಂಗ್ಸ್ಟರ್ಸ್ಗೆಲ್ಲ ಹೇಳೋದು ಒಂದೇ, 14 ವರ್ಷ ವನವಾಸ ಮಾಡ್ತಿರೋ ಶ್ರೀರಾಮಚಂದ್ರನನ್ನ ದೇವರು ಅಂತ ಆರಾಧಿಸೋ ನಮಗೆ 18-20 ವರ್ಷ ನಮಗೋಸ್ಕರ ವನವಾಸ ಮಾಡಿರೋ ತಂದೆನೂ ಶ್ರೀರಾಮಚಂದ್ರನಷ್ಟೇ ಶ್ರೇಷ್ಠ ಅಂತ ಹೇಳಕ್ ಹೊರಟಿದ್ದೀನಿ ಅಷ್ಟೇ. ತಂದೆ ತಾಯಿಗೆ ದೇವಸ್ಥಾನ ಎಲ್ಲ ಕಟ್ಸಕ್ಕೆಲ್ಲ ಬೇಕಾಗಿಲ್ಲ. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ರೆ ಸಾಕು. ಮಕ್ಕಳು ಅಪ್ಪ ಅಮ್ಮ ಕೊಡೋ ಇದು ಗ್ರೇಟೆಸ್ಟ್ ಗಿಫ್ಟ್. ಇಷ್ಟೆಲ್ಲ ಆಗುತ್ತೆ. ಮಿಡಲ್ ಕ್ಲಾಸ್ ಜೀವನ, ಅಭದ್ರತೆ, ಲೈಫಲ್ಲಿ ಏನು ಮಾಡಬೇಕೋ ಗೊತ್ತಿಲ್ಲ, ಏನೋ ಸಾಧಿಸ್ತೀವಿ ಅನ್ನೋ ಆಸೆ, ಇನ್ಸೆಕ್ಯೂರ್, ಬರೆದಿರೋ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬರಲ್ಲ, ಕೈ ಹಾಕೋ ಬಿಸ್ನೆಸ್ ಸೋತೋಗುತ್ತೆ. ಇಷ್ಟಪಟ್ಟು ಹುಡುಗಿಗೆ ಭಾಳಷ್ಟು ಜನ, ಮೇಡಮ್ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾಕೆ ಶ್ರೇಷ್ಠ ಅನ್ನಿಸ್ತಾರೆ ಗೊತ್ತಾ? ತಗೊಳ್ಳೋ ಒಂದು ಜೊತೆ ಬಟ್ಟೆಗೂ 1000 ಸಲ ಯೋಚನೆ ಮಾಡೋ ಹೆಣ್ಮಕ್ಳು 25-30 ವರ್ಷ ಬಂದರೆ ಮನೆಯಲ್ಲಿ ನಿಂತ ಹುಡುಗನ್ನ ಮದುವೆ ಆಗು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಒಂದೇ ಕಾರಣಕ್ಕೆ ತಲೆ ತಗ್ಸಿ ತಾಳಿ ಕಟ್ಸ್ಕೊಂಡು ಸತ್ತೋಗೋರ್ಗೂ ಒಂದು ಜೊತೆ ಸಂಸಾರ ಮಾಡ್ತಾರಲ್ಲ, ಈ ಕಾರಣಕ್ಕೆ ಹೆಣ್ಣುಮಕ್ಕಳು ಶ್ರೇಷ್ಠ ಮೇಡಮ್. ಒಂದೇ ಒಂದು ಕಾರಣಕ್ಕೆ ಅಪ್ಪ ಅಮ್ಮ ಹೇಳಿದ್ರು ಅಂತ. ಕೋಟ್ಯಾಂತರ ಹುಡುಗಿರಿಗೆ ಅಪ್ಪ ಅಮ್ಮ ಗೌರವ ಕಾಪಾಡಬೇಕು, ಮನೆಯ ಸಂಪ್ರದಾಯವನ್ನು ಹರಾಜಿಗೆ ಹಾಕಬಾರ್ದು ಅನ್ನೋ ಇದಿರುತ್ತೆ. ಆದರೂ ಯಾವುದೋ ಒಂದು ಜೀವಕ್ಕೆ ಫಿದಾ ಆಗಿರ್ತಾರೆ. ಆ ಪ್ರೀತಿಯ ಸೆಳೆತದಿಂದ ಆಚೆ ಬರೋಕ್ಕಾಗಲ್ಲ. ಪ್ರೀತಿ ಅಂದರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಉತ್ತರವ, ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ? ಪ್ರೀತಿ ಅಂದರೆ ಪದೇ 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 ಪ್ರೀತಿಸಬೇಕು. ಸಾಧ್ಯ ಆದರೆ ಒಬ್ಬರನ್ನೇ, ಅದು ಅಸಾಧ್ಯ, ಅದು ತುಂಬ ಅಸಾಧ್ಯ. ಅದು ನಿಜವಾದ ಪ್ರೀತಿ ಅಂದರೆ. ಯಾಕೆ ಅಂದರೆ ಅದು ಪ್ರಾಯಶಃ ತಮ್ಮೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಐ ಲವ್ ಯು ಅನ್ನೋ ಪದದಲ್ಲಿ ಐ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತೆ. ನಾವು ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತಷ್ಟೇ. ಮೀ ಟು ಅಲ್ಲೂ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ಪ್ರೀತಿಯಲ್ಲಿ ತ್ಯಾಗ ಇಂಥದ್ದೆಲ್ಲ ಏನಿರಲ್ಲ.
ಅವಶ್ಯಕತೆ, ಅನಿವಾರ್ಯತೆ ಅನ್ನೋ ದಂಪತಿಗಳಿಗೆ ಹುಟ್ಟೋ ಮಗುವಿನ ಹೆಸರೇ ಸಂಬಂಧಗಳು ಅಂತ. ಕಾಲಕ್ರಮೇಣ ದಾಟಿ ಇಷ್ಟಪಟ್ಟ ಹುಡುಗಿಯನ್ನೋ ಇಷ್ಟಪಟ್ಟ ಹುಡುಗನ್ನೋ ಮದುವೆ ಆಗ್ತೀವಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಇಲ್ಲ ಅಂದವ್ರು ಯಾರು? ಬಟ್ ದೇ ಆರ್ ಬ್ರೋಕನ್ ಆನ್ ದ ಅರ್ತ್ ಮೇಡಮ್. ದೇ ಆರ್ ಬ್ರೋಕನ್ ಆನ್ ದ ಅರ್ತ್. ಈ ಲೈನ್ ಹೇಳಲಿಲ್ಲ ಯಾರು ದೊಡ್ಡವರು. ದೇ ಆರ್ ಬ್ರೋಕನ್ ಆನ್ ದ ಅರ್ತ್. ಮದುವೆ ಆದಾಗ ಲೈಫ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಗಮನಿಸಿದ್ದೀರಾ, ಮದುವೆಯಲ್ಲಿ ಹುಡುಗ ನಗ್ನಗ್ತಾ ಆಲ್ ದಿ ಬೆಸ್ಟ್ ಮಗ, ಪ್ಲೀಸ್ ಊಟ ಮಾಡ್ಕೊಂಡು ಹೋಗು ಅಂತಾನೆ. ಹುಡುಗಿ ಸಪ್ಪಗೆ ಮುಖ ಹಾಕ್ಕೊಂಡಿರ್ತಾಳೆ. ಹುಡುಗ ಆಕ್ಟಿವ್ ಆಗಿರ್ತಾನೆ, ನಗ್ನಗ್ತಾ ಇರ್ತಾನೆ. ಯಾಕೆ ಗೊತ್ತಾ ಸರ್? ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು. ಹುಡುಗಿ ಯಾಕೆ ಸಪ್ಪಗಿರ್ತಾಳೆ ಅಂದರೆ ಆಕೆ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ಅಳೋದು. ಲಾಸ್ಟ್ ಟೈಮ್ ಅಳೋದು. ಯಾರು ಸರ್ ಹೇಳಿದ್ದು ಕಷ್ಟದಲ್ಲಿ ಜನ ಜೊತೆ ನಿಲ್ಲಲ್ಲ ಅಂತ? ಮದುವೆ ಆಲ್ಬಮ್ ನೋಡಿ ಸರ್, ಗ್ರೂಪ್ ಫೋಟೋ ತಗೊಂಡು ಹೋಗ್ತಾರೆ. ಬಂದು ಗ್ರೂಪ್ ನಿಂತ್ಕೊಂಡು ಕೆಲವರು ಎರಡೆರಡು ಸಲ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಕಷ್ಟದ ಟೈಮಲ್ಲೂ ಜನ ನಮ್ಮ ಜೊತೆ ನಿಲ್ತಾರೆ. ಅದಾದ್ಮೇಲೆ ಮದುವೆ ಆಗುತ್ತೆ. ಬ್ಯೂಟಿಫುಲ್. ಜೀವನದಲ್ಲಿ ಮದುವೆ ಆದರೆ ಭಾಳಷ್ಟು ಜನ ಮದುವೆ ಆಗದಿರೋ ಹುಡುಗರು ಇಷ್ಟಪಟ್ಟು ಹುಡುಗಿ ಸಿಕ್ಕಿದ್ರೆ ಬಿಂದಾಸಾಗಿ ಲೈಫ್ ಇರುತ್ತೆ ಅಂತ. ಕರ್ನಾಟಕದ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ, ಮಗ ನೀನು ಐಶ್ವರ್ಯ ರೈನ ಮದುವೆ ಆದರೂ ಅವಳು 6 ತಿಂಗಳಿಗೆ ಬೇಜಾರಾಗ್ತಾಳೆ. ವಿರಾಟ್ ಕೊಹ್ಲಿನ ಮದುವೆ ಆದರೂ 6 ತಿಂಗಳಿಗೆ ಬೇಜಾರಾಗ್ತಾನೆ. ಟ್ರಾಲ್ ಕಂಟೆಂಟ್ ಆಗಲಿ ಅಂತ ಹೇಳಿದೆ ಮೇಡಮ್. ಅವ್ರ ಪಾಪ ನೋಡಿ 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 ಎಲ್ಲೂ ಕಟ್ ಮಾಡೋಕ್ಕಾಗಿರಲ್ಲ. ನಾನು ನೋಡಿದೆ, ಎಲ್ಲಾದ್ರೂ ಕಟ್ ಮಾಡಕ್ಕೆ ಪಾಪ 20 ಸೆಕೆಂಡ್ ರೀಲ್ ಆಗಲಿ ಅಂತ ಹೇಳ್ಬಿಟ್ಟೆ. ಪಾಪ ಟ್ರಾಲ್ ಹುಡುಗರು ನನ್ನ ಮೇಲೆ, ಕರ್ನಾಟಕದ ಟ್ರಾಲ್ ಪೇಜ್ಗಳ ಮೊದಲ ಕ್ರಶ್ ನಾನು. ನನ್ನನ್ನು ಭಾಳ ಇಷ್ಟಪಡ್ತಾರೆ. ಟ್ರಾಲ್ ಮಾಡೋ ಕೂಡ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಂತ ಅಣ್ಣ ಅಂತ ಕರೀತಾರೆ. ये अंदर का प्यार लगता है ना मैडम, जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, जिंदगी सोचने से फर्क पड़ता. सोचना है अब जिंदगी में क्या बनना है. डर का आगे भी जीत रहता है. If you want to live greatly, you should risk greatly. ಯದ್ಭಾವಂ ತದ್ಭವತಿ. ನೀ ಮತೆಂತೋ ನೀ ಗತಂತ. ನಾನೆಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಮದುವೆ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ, ಆ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಐ ಲವ್ ಯು ಅಂತ ಹೇಳೋವಾಗಿರೋ ಧೈರ್ಯ ಐ ಮ್ಯಾರಿ ಯು ಅಂತ ಹೇಳೋವಾಗಿರಲ್ಲ. ಐ ಲವ್ ಯು ಅಂತ ಹೇಳೋವಾಗಿರೋ ಧೈರ್ಯ ಐ ಮ್ಯಾರಿ ಯು ಅಂತ ಹೇಳೋವಾಗಿರಲ್ಲ. ಅದೇನು ಸರ್, ಎಕ್ಸಾಮ್ ಫೀಸ್ ಕಟ್ಟೋಗಿರೋ ಧೈರ್ಯ ಎಕ್ಸಾಮಲ್ಲಿ ಇರುತ್ತಾ ಏನು? ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೋದಾಗ ಕ್ಲರ್ಕಿಂದ ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸರ್. ಎಕ್ಸಾಮ್ ಅಲ್ಲ ಧೈರ್ಯ ಇರುತ್ತಾ ಏನೋ? ಆದರೂ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಭಾಳ ಭಾಳ ಯಂಗ್ಸ್ಟರ್ಸು, ಬ್ಯಾಚುಲರ್ಸು, ಸ್ಪಿನ್ಸ್ಟರ್ಸ್ ಇದ್ದೀರಾ, ಮದುವೆ ಆಗ್ದಿರೋ ಹುಡುಗರು ಹುಡುಗಿರು. ಮದುವೆ ಆದಮೇಲೆ ತುಂಬ ಸಖತ್ತಾಗಿರುತ್ತೆ. ಏನು ಹೆಂಡತಿ ಬೆಳಗ್ಗೆ 6 ಗಂಟೆಗೆ ಎದ್ದು ಕೌಸಲ್ಯ, ರಾಮ, ಪೂರ್ವ, ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಹಾಕ್ತಾಳೆ, ಮನೆ ಮುಂದೆ ರಂಗೋಲಿ ಹಾಕ್ತಾಳೆ. ಬೆಳಗ್ಗೆ 6:15 ಎದ್ದಿದ್ದೀನಿ, ನನ್ನ ಸೊಸೆ ಎಷ್ಟು ಗ್ರೇಟು ಅಂತ ಅನ್ಕೊಳ್ಳಿ ಅಂತ ಅತ್ತೆ ಮಾವ ಕೇಳಿಸೋ ಹಂಗೆ ಆ ದೇವ್ರ ಮನೆಯಿಂದ ಸ್ವಲ್ಪ ಸೌಂಡ್ ಜಾಸ್ತಿನೇ ಮಾಡ್ತಾಳೆ. 7-7:30 ಕಾಫಿ ಇಟ್ಟು ಕಾಫಿ ಮಾಡ್ತಿದ್ದೀನಿ ಅಂತ ಪಾತ್ರೆಗಳ ಸದ್ದು ಅಲ್ಲಿ ಅವಶ್ಯಕತೆ ಇಲ್ಲದಿದ್ದರೂ ನಾನು ಎದ್ದು ಕಾಫಿ ಮಾಡ್ತಿದ್ದೀನಿ, ಎಂಥ ಲಕ್ಷ್ಮೀದೇವಿ ಮನೆಗೆ ಬಂದಿದ್ದೀನಿ ಅಂತ ಪ್ರೂವ್ ಮಾಡೋಕ್ಕೆ ಸ್ವಲ್ಪ ಸಪ್ಪಳ ಜಾಸ್ತಿನೇ ಆಗುತ್ತೆ. ಬೆಡ್ ಕಾಫಿ ಕೊಟ್ಟು, ಸ್ನಾನಕ್ಕೆ ಟವಲ್ ಕೊಟ್ಟು, ಟಿಫನ್ ಕಲಿಸ್ಕೊಟ್ಟು. ಇನ್ನು ಹುಡುಗಾನು ಅಷ್ಟೇ, ಬಹಳ ಅತಿ. ಟೈಟ್ಲ್ಗಳ ಅವಶ್ಯಕತೆ ಇದ್ರೂ ಇಲ್ಲದೆ ಇದ್ರೂ ಹೆಂಡತಿನ ಚಿನ್ನ, ರನ್ನ, ಬಂಗಾರು ಅಂತ ಮುದ್ದಾಡ್ಬಿಟ್ಟಿರ್ತಾನೆ. ಆಫೀಸ್ಗೆ ಹೋಗೋರಿ, ಮಧ್ಯಾಹ್ನ ಊಟ ಮಾಡ್ರಿ ಅಂತ ಹೇಳೋ ಹೆಂಡತಿ. ಮದುವೆ ಆಗಿರೋ ಹೊಸತ್ರಲ್ಲಿ ಸಂಜೆ 5 ಗಂಟೆ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡೋ ಗಂಡ. ಕಾಲಕ್ರಮೇಣ 6 ತಿಂಗಳು, 1 ವರ್ಷ ಆಗುತ್ತೆ. ಕೌಸಲ್ಯ, ರಾಮ, ಪೂರ್ವ, ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಕಳೆದೋಗುತ್ತೆ ಮೇಡಮ್. ಮನೆ ಮುಂದೆ ಪೇಂಟಿಂಗು, ಮನೆ ಮುಂದೆ ರಂಗೋಲಿ ಪೇಂಟಿಂಗ್ ಬಿದ್ದೋಗುತ್ತೆ ಮೇಡಮ್. ಕಾಫಿ ಎಲ್ಲೇ ಇಟ್ಕೊಡ್ತೀನಿ ರೀ, ಸ್ನಾನಕ್ಕೆ ಟವಲ್ಲು ಎತ್ಕೊಂಡು ಹೋಗೋಕ್ಕಾಗಲ್ವಾ? ಟಿಫನ್ನು ಕಲ್ಸಿಟ್ಟಿದ್ದೀನಿ, ಹೋಗ್ಬರ್ಲಾ? ಅದೇನು ಡೈಲಿ ಹೇಳ್ಬೇಕಾ? ಮದುವೆ ಆದರೆ ಸಂಜೆ 5 ಗಂಟೆ ಆಗಿದ ತಕ್ಷಣ ಬರ್ತಿರೋ ಗಂಡ ರಾತ್ರಿ 10 ಗಂಟೆ ಆದರೂ ಬರಲ್ಲ. ಅವಾಗ ಹೆಂಡತಿ ಹೋಗಿ ಅತ್ತೆ ಹತ್ರ, ಅತ್ತೆ 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 ಇನ್ನು ನಿನ್ನ ಮಗ ಬಂದಿಲ್ಲ, ಫೋನ್ ಮಾಡಿ ಅಂದರೆ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಉಳಿದಿದ್ದಾರೆ, ದೂರ ಉಳಿದಿದ್ದಾರೆ. ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ಮಧ್ಯದಲ್ಲಿ ನಾಟಕ. ಇದೇ ಜೀವನ. ಮ್ಯಾರೇಜ್ ಎಲ್ಲ ಆಗುತ್ತೆ. ಮ್ಯಾರೇಜ್ ಎಲ್ಲ ಆದಮೇಲೆ ಭಾಳಷ್ಟು ಜನ ಗಂಡು ಮಕ್ಕಳಿಗೆ ತಂದೆ ವ್ಯಾಲ್ಯೂ ಅರ್ಥ ಆಗಲ್ಲ.
10 ವರ್ಷ ನಮ್ಮಪ್ಪ ಗ್ರೇಟ್ ಅನ್ಸುತ್ತೆ. 10ರಿಂದ 20 ವರ್ಷ ಬೇರೆಯವ್ರ ತಂದೆ ಅವ್ನಿಗೆ ಏನೇನೋ ಕೊಡಿಸಿದಾಗ, ಆಕೆ ಏನೇನೋ ಕೊಡಿಸಿದಾಗ, ಲೇಡಿ ಬರ್ಡ್ ಸೈಕಲ್ಲು, 2 ವೀಲರ್ ಕೊಡಿಸಿದಾಗ ಅವರಪ್ಪ ಅಷ್ಟು ನಮ್ಮಪ್ಪ ಗ್ರೇಟ್ ಅಲ್ಲ ಅನ್ಸುತ್ತೆ. 20ರಿಂದ 30 ವರ್ಷ ನಮ್ಮಪ್ಪ ಎಲ್ಲದಕ್ಕೂ ಬಾಯಿ ಆಗ್ತಾರೆ ಅನ್ಸುತ್ತೆ. 25-30 ವರ್ಷಕ್ಕೆ ಮದುವೆ ಆಗಿ ಫ್ಲ್ಯಾಟಿಗೆ ರೆಂಟ್ ಕಟ್ಟಕ್ಕಾಗದೆ ಅರ್ಧ ರಾತ್ರಿ 2 ಗಂಟೆಯಲ್ಲೋ 3 ಗಂಟೆಯಲ್ಲೋ ಮಗನಿಗೆ ಜ್ವರ ಬಂದರೆ ಅವ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಬೆಳಗ್ಗೆ 7:30-8 ಗಂಟೆಗೆ ಇವತ್ತು ಆಫೀಸಿಗೆ ಬರಲೇಬೇಕು ಅಂತ ಬಾಸ್ ಹೇಳಿದ್ರೆ 30-35 ಸಾವಿರ ಹಾಸ್ಪಿಟ್ಲ್ ಬಿಲ್ ಆಗಿರುತ್ತೆ. ಡಿಸ್ಚಾರ್ಜ್ ಮಾಡ್ಸೋಣ ಅಂದರೆ ಗೂಗಲ್ ಪೇಯಲ್ಲಿ 20 ಸಾವಿರ ಇರುತ್ತೆ. ಫ್ರೆಂಡ್ಸ್ ಹತ್ರ ಒಂದು 20 ಸಾವಿರ ಸ್ಯಾಲ್ರಿ ತಗೊಂಡು ಸಾಲ ತಗೊಂಡು ಅಲ್ಲಿ ಗೂಗಲ್ ಪೇ ಮಾಡಿ ಮಗುನ ಡಿಸ್ಚಾರ್ಜ್ ಮಾಡಿ ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡು ಆಫೀಸ್ಗೆ ಹೋಗಿ ಅಷ್ಟೆಲ್ಲ ರಿಸ್ಕ್ ಅನ್ಸುತ್ತಲ್ಲ. ಆವಾಗ ಅನ್ಸುತ್ತೆ ನಮ್ಮಪ್ಪ ಎಷ್ಟೆಲ್ಲ ಕಷ್ಟಪಟ್ಟು ಬೆಳೆಸ್ಬಿಟ್ರು ಅಂತ. 45-50 ವರ್ಷ ಆದಮೇಲೆ ನಮ್ಮಪ್ಪ ಗ್ರೇಟ್ ಕುತ್ಕೊಂಡು ಹೇಳೋಣ ಅನಿಸುತ್ತೆ, ಅಪ್ಪ ನೀನು ಗ್ರೇಟ್ ಅಂತ. ಅಷ್ಟೊತ್ತಿಗೆ ತುಂಬ ಜನ ಅಪ್ಪಂದ್ರಿ ಪ್ರಪಂಚನ ಬಿಟ್ಟು ಹೊರಟೋಗಿರ್ತಾರೆ. ಅದೇ ದುರಾದೃಷ್ಟ, ಅದೇ ದುರಾದೃಷ್ಟ. ನಮ್ಮಪ್ಪ ಗ್ರೇಟ್ ಅಂತ ಕುತ್ಕೊಂಡು ಹೇಳೋ ಅಷ್ಟೊತ್ತಿಗೆ ಈ ಪ್ರಪಂಚ ಬಿಟ್ಟು ಹೊರಟೋಗಿರ್ತಾರೆ. ನಿಮಗೆ ಗೊತ್ತಾ ಸರ್, 80% ಹಾರ್ಟ್ ಅಟ್ಯಾಕ್ಸ್ ಗಂಡಸರಿಗೆ ಬರುತ್ತೆ. ಯಾಕೆ ಗೊತ್ತಾ? ಅಮ್ಮಗೆ ನೋವಾದರೆ ಮಗಳ ಮುಂದೆ ಅಳ್ತಾಳೆ, ಅಮ್ಮಗೆ ನೋವಾದರೆ ಗಂಡನ ಮುಂದೆ ಅಳ್ತಾಳೆ, ಮಗನಿಗೆ ನೋವಾದರೆ ಅಮ್ಮ ಮುಂದೆ ಹೇಳ್ಕೊತಾನೆ. ಯಾವ ಮನೆಯಲ್ಲಾದರೂ ಅಪ್ಪ ಹೆಂಡತಿ ಮಕ್ಕಳನ್ನ ಹಾಲಲ್ಲಿ ಕೂರಿಸ್ಕೊಂಡು ನನಗೆ EMI ಕಟ್ಟಕ್ಕಾಗ್ತಿಲ್ಲ, ಸ್ಟ್ರಗಲ್ ಆಗ್ತಿದೆ ಅಂತ ಯಾವ ಮನೆಯಲ್ಲೂ ಗಂಡಸು ತಂದೆ ಹೆಂಡತಿ ಮಕ್ಕಳ ಮುಂದೆ ಹತ್ತಿರೋದಿಲ್ಲ ಸರ್. ಸಾಧ್ಯ ಇಲ್ಲ. ದಿಟ್ ಈಸ್ ಅ ಸ್ಯಾಕ್ರಿಫೈಸ್. ನನಗೆ ಗೊತ್ತಿದೆ ನನ್ನ ಸಕ್ಸಸ್ಸೇ ನಮ್ಮಮ್ಮ ಅಂತ. ನಮ್ಮಮ್ಮ ಸಕ್ಸಸ್ಸೇ ನಮ್ಮಪ್ಪ ಅಲ್ವಾ ಸರ್? ಈ ಲೈನ್ ಯಾಕೆ ಹೇಳಲಿಲ್ಲ ಜನ್ರೇಷನ್ ಅಂತ? ಒಂದು ಹುಡುಗಿ ವಯಸ್ಸಿಗೆ ಬಂದಮೇಲೆ ರೀ ಇಂಥ ಸ್ಕೂಲ್ಗೆ ಹಾಕ್ರಿ ಅನ್ನೋದೇ ಅಮ್ಮನ ಕರ್ತವ್ಯ, ಫೀಸ್ ಅಡ್ಜಸ್ಟ್ ಮಾಡೋದು ಅಪ್ಪನೇ. ಒಂದು ವಯಸ್ಸಿಗೆ ಬಂದಮೇಲೆ ರೀ ಈ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಕರ್ತವ್ಯ. ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು, ಮುತ್ತೂಟ ಮಣಾಪುರಮಲ್ಲೋ ಗೋಲ್ಡ್ ಇಡು, ಫ್ಲೆಡ್ಜ್ ಮಾಡು, ಅಡ್ವಾನ್ಸ್ ಕೊಡು, 10-20 ಲಕ್ಷ ಸಾಲ ಮಾಡು, ಅದಕ್ಕಿನ್ನೊಂದು 20 ವರ್ಷ ಬಡ್ಡಿ ಕಟ್ಟು, ಅಪ್ಪನ ಕರ್ತವ್ಯ. ಭಾಳಷ್ಟು ಜನ ಹೆಣ್ಮಕ್ಳಿಗೊಂದು ಲಾಜಿಕ್ ಮಿಸ್ ಆಗ್ತಿದ್ರ. ಮದುವೆ ಎಲ್ಲ ಆಗಿ ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಕಾರು, ಇಲ್ಲ ಅಂದರೆ ಬಸ್ಸಲ್ಲೋ ಕಳಿಸೋವಾಗ ತಾಯಿಗೆ ಅಭದ್ರತೆ, ನನ್ನ ಮಗಳನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾನೋ ಇಲ್ವೋ ಅಂತ. ಅಮ್ಮ ಅಳ್ತಿರ್ತಾಳೆ, ದೂರದಲ್ಲಿ ಅಪ್ಪ ನಿಂತಿರ್ತಾರೆ. ಇನ್ನು ಚೌಲ್ಟ್ರಿದು ಬ್ಯಾಲೆನ್ಸು, ಅಡುಗೆಯವ್ರ ಬ್ಯಾಲೆನ್ಸ್ ಸೆಟ್ಲ್ ಮಾಡಬೇಕಲ್ಲ. ಭಾಳಷ್ಟು ಜನ ಹೆಣ್ಮಕ್ಳಿಗೆ ಅರ್ಥ ಆಗದೆ ಇರೋ ಲೈಫ್ ಫಿಲಾಸಫಿ ಏನು ಗೊತ್ತಾ? ಅಮ್ಮ ಅಳ್ತಿರ್ತಾಳೆ, ಅಳಿಯ ಸರಿಯಾಗಿ ನೋಡ್ಕೊತಾನೋ ಇಲ್ವೋ ಅಂತ. ಅಲ್ಲಿ ದೂರದಲ್ಲಿರೋ ಅಪ್ಪನ ಸೈಲೆನ್ಸಲ್ಲಿ ಒಂದು ಮೆಸೇಜ್ ಇರುತ್ತೆ, ಅಪ್ಪಿ ತಪ್ಪಿ ಅವ್ನು ಕೈ ಕೊಟ್ಟರೆ ಮತ್ತೆ ಯುವರಾಣಿ ಥರ ನೋಡ್ಕೊತೀನಿ ಹೋಗು ಮಗಳೇ ಅಂತ. ಈ ಮೆಸೇಜನ್ನು ಎಷ್ಟು ಜನ ಹೆಣ್ಮಕ್ಳ ಕೈಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿದೆ? ಅದಾದಮೇಲೆ ಬೆಳಿತೀವಿ. ಒಂದು ಜನ್ರೇಷನ್ಗೆ ಕ್ಲಾರಿಟಿ ಪ್ರಾಬ್ಲಮ್ ಏನು ಅಂದರೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಮನುಷ್ಯನಿಗೆ ಬುದ್ಧಿವಂತಿಕೆ, ಟ್ಯಾಲೆಂಟು, ಹಾರ್ಡ್ ವರ್ಕ್ ಎಷ್ಟು ಮುಖ್ಯನೋ ಹಣ ಸಂಪಾದಿಸೋದು ಕೂಡ ಅಷ್ಟೇ ಮುಖ್ಯ. ನಾವೆಲ್ಲ ಹೇಳ್ಕೊಡ್ತಾ ಇದೀವಿ ಜನ್ರೇಷನ್ಗೆ, ದುಡ್ಡು ಮಾಡಿ ಸಕ್ಸಸ್ ಆಗಬೇಕಪ್ಪ ಅನ್ನೋ ರಿಯಾಲಿಟಿನ ಹೇಳ್ಕೊಡ್ತಾ ಇಲ್ಲ. ದುಡ್ಡು ಮಾಡೋದು ಅಂದರೆ ಅದು ಎಲ್ಲರೂ ಮಾಡ್ತಾರೆ ಅಂತ ಫಿಲಾಸಫಿ ಮಾತಾಡ್ತಿದ್ದೀವಿ. MBBSಗೆ ಸ್ಕೋಪ್ ಇದೆ ಅಂತಾರೆ, IITಗೆ ಸ್ಕೋಪ್ ಇದೆ ಅಂತಾರೆ. ಸ್ಕೋಪ್ ಇದೆ ಅಲ್ಲ ಸರ್, ಅದು ಓದಿದ್ರೆ ಸಂಬಳ ಜಾಸ್ತಿ ಇದೆ. ಸಂಬಳ ಜಾಸ್ತಿ ಅಂತ ಹೇಳಿದ್ರೆ ಸಮಾಜ ಒಪ್ಪಲ್ಲ ಅಲ್ವಾ? ಅದಕ್ಕೆ ಟೆಕ್ನಿಕಲಿ ಸ್ಕೋಪ್ ಅಂತ ಕರಿತಾ ಇದ್ದೀವಿ. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದಿಷ್ಟೇ, ನಾವು ಅಂದ್ಕೊಂಡ್ರೆ ಏನು ಬೇಕಾದರೂ ಸಾಧಿಸ್ತೀವಿ. ಒಬ್ಬ ಬಡ ಕುಟುಂಬದ ಹುಡುಗ ವಿಧಾನಸೌಧಕ್ಕೆ ಬರ್ಬೋದು ಅಂತ ಪ್ರೂವ್ ಮಾಡಿರೋ ಹುಡುಗರಿದ್ದಾರೆ ಕರ್ನಾಟಕದಲ್ಲಿ. ಬಡ ಕುಟುಂಬದ ಹುಡುಗ ಒಂದು ಅತಿ ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿ 5,000 ಹುಡುಗರನ್ನ MBBS ಮಾಡ್ಬೋದು ಅಂತ ಪ್ರೂವ್ ಮಾಡಿರೋ ಹುಡುಗರಿದ್ದಾರೆ. ನನಗೆ ನಂಬಿಕೆ ಇದೆ ಬಡ ಕುಟುಂಬದ ಹುಡುಗರು ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನನೂ ಸ್ವೀಕರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಬಡ ಕುಟುಂಬದ ಹುಡುಗರು ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ, ರಾಜ ಕಾ ಬೇಟಾ ರಾಜ ನೈ ಬಂತೆ, ರಾಜ ಹೋಯಿ ಬಂತೆ, ಉನ್ಕಾ ಹಕ್ದಾರ್ ಬಂತಾ ಹೈ, ಉನ್ಕಾ ಹಕ್ದಾರ್ ಬಂತಾ ಹೈ. ಸೊ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಜೀವನದಲ್ಲಿ ನಂಬಿಕೆ ಇಟ್ಕೊಳ್ಳಿ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮ್ಗೆ ಏನು ಬೇಕು ಅಂತ ಅಟ್ಲೀಸ್ಟ್ ನಿಮಗಾದರೂ ಗೊತ್ತಿರಬೇಕು. ಒಂದು ಏಜಲ್ಲಿ ಡಿಸ್ಟರ್ಬ್ ಆಗಬೇಡಿ. ಒಪ್ಕೊತೀನಿ, ನಾನೇನೋ ಸಾಚ ಅಂತ ಖಂಡಿತವಾಗೂ ಬಿಲ್ಡಪ್ ಕೊಡ್ತಿಲ್ಲ. ಬಿಲ್ಡಪ್ ಕೊಡೋ ಅವಶ್ಯಕತೆ ನನಗಿಲ್ಲ, ಯಾಕೆಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ನಾನು ಬಿಲ್ಡ್ ಆಗಿದ್ದೀನಿ. ಆ ಬಿಲ್ಡಪ್ ಅವಶ್ಯಕತೆ ಇಲ್ಲ, ನಾನು ರಿಯಾಲಿಟಿ ಮಾತಾಡ್ತಿದ್ದೀನಿ. ಒಂದು ಏಜಿಗೆ ಬಂದಾಗ ಕರ್ನಾಟಕದ ಯಂಗ್ಸ್ಟರ್ಸ್ನ ಹೇಳಕ್ಕೆ, ನಾನು 12th ಇದ್ದಾಗ ನನ್ನ ತಂದೆ ತಾಯಿನ ಕಳ್ಕೊಂಡೆ. ಅರೆ ತಂದೆ ತಾಯಿನ ಕಳ್ಕೊಂಡೆ, ಊಟಕ್ಕಿರಲಿಲ್ಲ, ದರಿದ್ರ ಇತ್ತು, ಬಡತನ ಇತ್ತು, ಅಷ್ಟೇನು ಸರಸ್ವತಿ ಅದ್ಭುತವಾಗಿ ಹೊಲ್ದಿರ್ಲಿಲ್ಲ. ಆದ್ರೂ ಮನ್ಸಲ್ಲಿ ಒಬ್ಬ ಹುಡುಗಿ ಬಂದು ಕೂತಿದ್ಲು, ಅವಳೇ ಪ್ರಪಂಚ ಅನಿಸ್ತು. ಅವಳಿಲ್ಲ ಅಂದ್ರೆ ಬದುಕನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಯ್ತು. ಆದ್ರೆ ನಮ್ಮ ಖಾಲಿ ಜೇಬೋ, ಒಡೆದ ಹೃದಯನೋ, ಖಾಲಿ ಹೊಟ್ಟೆನೋ, ಭವಿಷ್ಯದ ಬಗ್ಗೆ ಕಲ್ಪನೆಗಳೋ, ಇಲ್ಲ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯನೋ, ಅದರಿಂದ ಆಚೆ ಬಂದು ಕೆರಿಯರ್ ಕಾನ್ಸಂಟ್ರೇಟ್ ಮಾಡಕ್ಕಾಯ್ತು. ದೊಡ್ಡವ್ರೇನಾದ್ರೂ ಮಾತಾಡಿದ್ರೆ, ಬಡವ್ರೇನಾದ್ರೂ ಪ್ರೀತಿ ಮಾಡಿ ಡಿಸ್ಟರ್ಬ್ ಆದ್ರೆ,
ಒಟ್ಟಿಗೆ ಇಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಜುಟ್ಟೆಲ್ಲಿರೋದು ಹೊಟ್ಟೆ ಎಲ್ಲಿರೋದು ಸರ್? ಯಾವ ಕಂಪ್ಯಾರಿಸನ್ ಇಲ್ಲಿ? ಇಲ್ಲಿ ಬಡವರು ಡಿಸ್ಟರ್ಬ್ ಆಗ್ತಾರೆ, ಶ್ರೀಮಂತರು ಡಿಸ್ಟರ್ಬ್ ಆಗ್ತಾರೆ, ಇಬ್ರು ಡಿಸ್ಟರ್ಬ್ ಆಗ್ತಾರೆ. ಆದರೆ ಅದರಿಂದ ಆಚೆ ಬರೋದೇ ತುಂಬ ಚಾಲೆಂಜಿಂಗು. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅರ್ಥ ಆಗದೆ ಇರೋದೇನು ಅಂದರೆ, ಪ್ರತಿ ತಿಂಗಳು ಆಕೆಗೆ ಏನೋ ಬೇಕಾಗಿರೋದನ್ನ ತಗೊಳ್ಳೋಕ್ಕೆ ಒಂದು ಮೆಡಿಕಲ್ ಸ್ಟೋರ್ ಹತ್ರ ಹೋಗಿ ಆ ಕಡೆ ಈ ಕಡೆ ಯಾರಾದರೂ ಗಂಡಸರಿದ್ರೆ ಅವರೆಲ್ಲರೂ ಹೊಲ್ಟೋರ್ಗೂ ವೆಯ್ಟ್ ಮಾಡಿ ಅಂಕಲ್ ಇಂಥದ್ದು ಕೊಡಿ ಅಂತ ಆಕೆ ಪ್ರೈವೇಸಿನ ಕಾಪಾಡ್ಕೊಳ್ಳೋಕ್ಕೆ ಪರ್ಚೇಸ್ ಮಾಡೋ ಹುಡುಗಿ ಒಂದು 5-6 ವರ್ಷ ಆದಮೇಲೆ ಇಷ್ಟಪಟ್ಟು ಹುಡುಗನ ಜೊತೆ ಹೊಲ್ಟೋಗಿ ಅದೇ ತಂದೆ ತಾಯಿನ ಅವ್ರ ತಾಲೂಕೋ ಸಿಟಿಯಲ್ಲೋ ಇರ್ತಕ್ಕಂಥ ಪೊಲೀಸ್ ಸ್ಟೇಷನಲ್ಲಿ ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಲೆಟರ್ ಬರೆದು ಇಷ್ಟಪಟ್ಟು ಹುಡುಗನ ಜೊತೆ ನಡ್ಕೊಂಡು ಹೊಲ್ಟೋಗ್ತಾಳಲ್ಲ. ಇಂಥ ನೋವುಗಳು ನೋಡೋದೇ ಭಾಳ ಕಷ್ಟ. ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಫ್ರೀ ಆಗಿರಬೇಕು ಅಂದರೆ ಸ್ಟೇ ಆಗಿದ್ರೆ ಸಾಲದು, ಅಪ್ಪ ಅಮ್ಮನು ಸ್ಟೇ ಫ್ರೀ ಆಗಿಡಬೇಕು ಅಂತ. ಇದು ಕರ್ನಾಟಕದ ಹೆಣ್ಣು ಮಕ್ಕಳು ಯುವಕರು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ. ಎನಿ ಹಾವ್, ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಕಟ್ಟೆ ಹಾಕಿದ್ದೀನಿ ಅಂತ ಫಿಲಾಸಫಿ ಮಾತಾಡ್ತಿಲ್ಲ, ಕಟ್ಟೆ ಹಾಕ್ಬೋದು ಅಂತ ಪ್ರೂವ್ ಮಾಡಿದ್ದೀನಿ. ಸ್ಕ್ರ್ಯಾಚ್ ಇಂದ 800 ಕೋಟಿ ಎವ್ಯಾಲ್ಯೂಯೇಷನ್ ಬರ್ತಕ್ಕಂಥ ಒಂದು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ 25 ದಿನದಲ್ಲಿ ಎಲೆಕ್ಷನ್ಗೆ ನಿಂತು ಗೆದ್ದು. ನನ್ನನ್ನು ಯಾರೋ ಕೇಳಿದ್ರು, ನೀನು ಹೆಂಗೆ ಗೆದ್ದೆ ಅಂತ. ನಾವು ಸೋಲಕ್ಕೆ ಬೆಂಗಳೂರಿಗೆ ಬಂದಿರೋರು, ಗೆಲ್ಲಕ್ಕಲ್ಲ. ಗೆಲ್ಲಕ್ಕೆ ಅಸಲು ಬಂದಿಲ್ಲ. ಯಾಕೆಂದ್ರೆ ಗೆಲ್ಲಬೇಕು ಅಂತ ಬಂದಿರೋ ಎಷ್ಟೋ ಜನ ಸೋತ್ ಹೋಗ್ತಾ ಇರೋವಾಗ ನಾವು ಸೋಲಕ್ಕೆ ಬಂದೇ ಗೆಲ್ತೀವಿ ಅಂತ. ನಾವು ಸೋಲಕ್ಕೆ ಬಂದಿರೋರು, ನಮಗೆ ಭಯ ಇಲ್ಲ. ಪಾಲಿಟಿಕ್ಸ್ ಅಲ್ಲಿ ಸೋತೋಗ್ತೀವಿ ಅನ್ನೋ ಭಯ ಇಲ್ಲ. ನಮ್ಮ ಜೀವನದಲ್ಲಿ ಸಕ್ಸಸ್ಸು ನಮಗೆ ಸರ್ಪ್ರೈಸು, ಸೋಲಲ್ಲ. ಸೋಲು ಪ್ರತಿದಿನದ ಅತಿಥಿ ನಮ್ಮ ಲೈಫಲ್ಲಿ. ಸಕ್ಸಸ್ ಇಸ್ ಅ ಸೆಲೆಬ್ರೇಷನ್ ಫಾರ್ ಅಸ್. ವೈ ಶುಡ್ ವಿ ಅಫ್ರೈಡ್? ಬೀದಿಯಿಂದ ಎದ್ದು ಬಂದವರು, ದಾರಿನೇ ಗೊತ್ತಿರಲಿಲ್ಲ. ಈ ಸಲ ಬಿಸಾಕಿದ್ರೆ ಬೇಗ ಎದ್ದು ಬರ್ತೀವಿ. ಅಭದ್ರತೆ ಇಲ್ಲ. ನನ್ನ ಹತ್ರ 3 ಕಾಸ್ಟ್ಲಿಯೆಸ್ಟ್ ಥಿಂಗ್ಸ್ ಇದೆ. ಒಂದು ನನ್ನ ಐಫೋನು, 2ನೇದು ನನ್ನ BMW, 3ನೇದು ಸ್ವಿಸ್ ಬ್ಯಾಂಕ್ ಕಡ ಇಟ್ಟರು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು. ಇವು 3 ಪ್ರಾಪರ್ಟಿ ಇಟ್ಕೊಂಡೆ ಬೆಂಗಳೂರಿಗೆ ಬಂದಿದ್ದೀನಿ. 3 ಇಟ್ಕೊಂಡೆ ಬೆಂಗಳೂರು. ನನ್ನನ್ನು ಕೇಳಿದ್ರು, ಏನು ಗುರು BMW X7 ತಗೊಂಡಿದ್ಯಾ ಅಂತ. ನಾನು X7 ತಗೊಂಡೆ. ಐ ಆಮ್ ಏಬಲ್ ಟು ಗೆಟ್ ಮೈ X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಬಿಲೀವ್ ಮಿ ಸರ್, ಬಿಲೀವ್ ಮಿ. ಓನ್ಲಿ 1X ಸರ್. ಅವ್ರು 7X ಅಂತ ಇದ್ದಾರೆ. ಎಸ್ ಮೇಡಮ್. ಸಿ ಬಟ್ ಸ್ಟಿಲ್ ಐ ಲವ್ ಸ್ಟಿಲ್ ಟುಡೇ. ನನ್ನ ಮೊದಲ ಪ್ರೀತಿಯನ್ನು ನಾನು ಮರ್ತಿಲ್ಲ. ಬಿಕಾಸ್ ನಾನು ಮೊದಲು ಪ್ರೀತಿಸಿದ ನನ್ನ ತಾಯಿನ, ಆಕೆ ಹೆಸರು ಮಂಜುಳಾ ಅಂತ. ಸ್ಟಿಲ್ ಐ ಲವ್ ಹರ್. ಸೊ ಯಾರ ಲೈಫಲ್ಲೂ ಫಸ್ಟ್ ಲವ್ ಸೋಲಲ್ಲ, ಹೋಗೋದೆಲ್ಲ ಸೆಕೆಂಡ್ ಲವ್. ಸೊ ನನ್ನ ತಾಯಿ ನನ್ನ ಮೊದಲ ಪ್ರೀತಿ, ಆಕೆ ನನ್ನ ಮೊದಲ ಪ್ರೀತಿ. ಮನೆಯಲ್ಲಿ ಇಲ್ಲ, ನನ್ನ ವೈಫು ನನಗೆ ಭಾಳ ಗ್ರೇಟ್ ಸರ್. ನನ್ನ ತಾಯಿ ಅಷ್ಟೇ ನನ್ನ ಶ್ರೀಮತಿ ಶ್ರೇಷ್ಠಳು. ಯಾಕೆಂದ್ರೆ ಯಾಕೆಂದ್ರೆ ನನ್ನ ತಾಯಿ ನನಗೆ ಮಾತನಾಡೋದನ್ನ ಕಲಿಸಿದ್ರೆ ನನ್ನ ಹೆಂಡತಿ ಆ ಮಾತನ್ನ ನಿಲ್ಸೋದು ಹೇಳ್ಕೊಟ್ಟಿದ್ದಾಳೆ ಸರ್. ಶಿ ಈಸ್ ವೆರಿ ಗ್ರೇಟ್. ಹೋಮ್ ಮಿನಿಸ್ಟರ್ ಸರ್. ಮತ್ತೆ ಒಂದು ಜೋಕ್ ಇದೆ, ವೈಫ್ ಇಸ್ ಅ ನೈಫ್ ಟು ಕಟ್ ದ ಲೈಫ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ವೈಫ್ ಅಂದ್ರು WIFE, ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ. ಆದರೆ ಇದು ಚೆನ್ನಾಗಿರುತ್ತೆ. ಮನೇಲಿ ಗಲಾಟೆ ಆಗಬೇಕು ಅಂದರೆ ಆಗಬಾರ್ದು. ಅಂದರೆ ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅಂತಾರೆ. ಮತ್ತೆ ಏನು ಗೊತ್ತಾ, ಈ ಜನ್ರೇಷನ್ ಸಮಸ್ಯೆ ಏನು ಗೊತ್ತಾ, ಈ ವಯಸ್ಸಿಗೆ ಬಂದಿರೋ ಹುಡುಗಿನ ಯಾವುದೋ ಮ್ಯಾಟ್ರಿಮೋನಿಯಲ್ ಫೋಟೋ ನೋಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಹುಡುಗಿನ ಇಷ್ಟಪಡೋಣ ಅಂದರೆ ಈ ಸಿನಿಮಾಗಳು ನೋಡಿ ಇನ್ಸ್ಪೈರ್ ಆಗಿದ್ದಾರೆ. ಪ್ರತಿ ಹುಡುಗಿ ಕೇಳೋ ಕ್ವಶನ್ನು, ನೀವು ನನ್ನನ್ನೇ ಯಾಕೆ ನೋಡಕ್ಕೆ ಬಂದ್ರಿ? ಬ್ರೋಕರ್ ಬಂದ್ವಿ ಅಲ್ವಾ? ಮ್ಯಾಟ್ರಿಮೋನಿಯಲ್ ಫೋಟೋ ಕೊಟ್ಟಿರ್ತಾರೆ, ನೋಡಪ್ಪ ಹುಡುಗಿ ಚೆನ್ನಾಗಿದೆ ನೋಡಕ್ ಬಾ. ಆ ಹುಡುಗಿ ಕೇಳೋ ಕ್ವಶನ್, ನೀವು ನನ್ನನ್ನೇ ಯಾಕೆ ನೋಡಕ್ ಬಂದ್ರಿ? ಮತ್ತೆ ಮದುವೆ ಆದ್ಮೇಲೆ ನಾನು ಸಿಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತಿದ್ರಿ? ಬೇರೆಯವ್ರನ್ನ ಮದುವೆ ಆಗ್ತಿದ್ವಿ ಅಲ್ವಾ? ಆದ್ರೂ ಸಮಾಧಾನಕ್ಕೆ ನಾನು ಮದುವೆನೇ ಆಗ್ತಿರ್ಲಿಲ್ಲ, ಸಂತೋಷಕ್ಕೆ. ಮತ್ತೆ ಅರ್ಥ ಆಗದಿರೋದೇನು ಅಂದ್ರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೀತಿ ಹುಟ್ಟಿದಾಗ ಹುಡುಗ ಹುಡುಗಿ ಒಂದು ಡೈಲಾಗು, ಮೇಡ್ ಫಾರ್ ಈಚ್ ಅದರ್ಲೆ, ಕಟ್ ಆಫ್ ಸೇಮ್ ಇದ್ದಿದ್ದು ಒಂದೇ ಕಾಲೇಜಿಗೆ ಬಂದ್ರೆ ಲವ್ ಆಯ್ತು. ಅವನು 4 ಮಾರ್ಕ್ಸ್ ಕಡಿಮೆ ಇದ್ದಿದ್ರು ಅವ್ನು ಬೇರೆ ಕಾಲೇಜು, ಈಕೆ 4 ಮಾರ್ಕ್ಸ್ ಕಡಿಮೆ ಇದ್ದಿದ್ರು ಬೇರೆ ಕಾಲೇಜು. ಮತ್ತೆ ಡೈಲಾಗ್ ಬೇರೆ, ಮೇಡ್ ಫಾರ್ ಈಚ್ ಅದರ್. 4 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಮೇಡ್ ಫಾರ್ ಸಮ್ ಅದರ್ ಅಂತ.
ಕಾಲೇಜ್ ಕ್ಯಾಂಟೀನಲ್ಲಿ 4ನೇ ವರ್ಷ ಆ ಹುಡುಗಿನೋ ಆ ಹುಡುಗನೋ ಇನ್ಮೇಲೆ ಜನರಲ್ಲಾಗಿ ಹುಡುಗರಂಗೆ ಮಾಡಲ್ಲ, ಹುಡುಗಿರು ಇನ್ಮೇಲೆ ನನ್ನನ್ನು ಮರ್ತೋಗು, ನಮ್ಮ ಮನೇಲಿ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ ಅಂತ ನಂಬರ್ ಸ್ವಿಚ್ ಆಫ್ ಮಾಡಿದಾಗ ಆ ಹುಡುಗರು ಗೊತ್ತಾಗುತ್ತೆ. ಕ್ಲಾಸಿನ ಮೂಲೆಯಿಂದ ಕೊಟ್ಟಳು ಸ್ಮೈಲು, ಡೆಸ್ಕ್ಗಳೇ ಫೇಲು ಅಂತ. ಅಯ್ಯೋ ರಾಮ ಅಂದವಳು ಅಯ್ಯಯ್ಯೋ ಅನಿಸ್ಬಿಟ್ರೆ ಜೀವನ ಹೋಗುತ್ತೆ. ನಾನು ಯುವಕರಿಗೆ ಹೇಳೋದಿಷ್ಟೇ, ಜೀವನದಲ್ಲಿ ನೀನು ಇಷ್ಟಪಟ್ಟು ಹುಡುಗಿಗೋಸ್ಕರ ಒಂದು 3-4 ವರ್ಷ ಅವಳಿಗೋಸ್ಕರ ದುಡಿದು ಸಕ್ಸಸ್ ಆಗಕ್ಕೆ ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ 100 ವರ್ಷ ಅವಳ ಜೊತೆ ಸಂತೋಷವಾಗಿ ಹೇಗೆ ಮೆರಿತೀಯ ಮಗ? ಹೇಗಿರ್ತೀಯ? ಪ್ರೀತಿ ಅಂದರೆ ನಡೆದೋಗ್ಬೇಕಾಗಿರೋ ಕಾರ್ಯ ಅಲ್ಲ ಸರ್, ನಡಿಬೇಕಾಗಿರೋ ಹಾದಿ ಅಂತ. ಪ್ರೀತಿ ಅಂದರೆ ನಡೆದೋಗ್ಬೇಕಾಗಿರೋ ಕಾರ್ಯ ಅಲ್ಲ, ನಡಿಬೇಕಾಗಿರೋ ಹಾದಿ ಅಂತ. ಈ ಕ್ಲಾರಿಟಿ ಜನ್ರೇಷನ್ಗಿದ್ರೆ ಸಾಕು. ಎಲ್ಲ ಯುವಕರಿಗೆ ಯುವತಿಯರಿಗೆ ನಾನೊಂದು ಪರೀಕ್ಷೆ ಕಟ್ಟಿದ್ದೀರಾ, ಕೂತು ಓದಿ. ಒಂದು 6 ತಿಂಗಳು 1 ವರ್ಷ ಶ್ರದ್ಧೆಯಿಂದ ಓದಿ. ಇಷ್ಟಪಟ್ಟು ಹುಡುಗನಿಗೋ ಹುಡುಗಿಗೋ ಕನ್ವಿನ್ಸ್ ಮಾಡಿ. ಭಾಳಷ್ಟು ಜನ ಹುಡುಗಿರಿಗೆ ಗೊತ್ತಿಲ್ಲಲ್ಲ, ಚಿಕ್ಕ ವಯಸ್ಸಲ್ಲಿ ನೀವು ಹುಟ್ಟಿದಾಗ ನಿಮ್ಮ ತಂದೆ ನಿಮ್ಮನ್ನ ಬೈಕಲ್ಲಿ ಮುಂದೆ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಆಗ್ತಾನಮ್ಮ, ಬೆಳೆದ ಮೇಲೆ ಬಾಯ್ ಫ್ರೆಂಡು ಹಿಂದೆ ಕೂರಿಸ್ಕೊಂಡು ರೌಂಡ್ ಆಗ್ತಾನೆ. ಇಲ್ಲೊಂದು ಫಿಲಾಸಫಿ ಇದೆ, ನಿಮ್ಮ ಅಪ್ಪಗೆ ನೀನು ಮುಂದೆ ಇರಬೇಕು ಅಂತ ಆಸೆ, ನಿಮ್ಮ ಹುಡುಗನಿಗೆ ಅವನಿಗಿಂತ ನೀನು ಹಿಂದೆ ಇರಬೇಕು ಅಂತ ಆಸೆ. ಈ ಲಾಜಿಕ್ ಯಾಕೆ ಅರ್ಥ ಮಾಡ್ಕೊತ ಇಲ್ಲ? ಲಾಜಿಕ್ ಯಾಕೆ ಅರ್ಥ ಮಾಡ್ಕೊಳಕ್ ನಮ್ಗೀಗೋ ಪರ್ಮಿಟ್ಟು ಮಾಡಲ್ಲ. ಪ್ರತಿಯೊಬ್ಬ ಹುಡುಗಾನು ಹೇಳೋ ತುಂಬ ಜನ ಹುಡುಗಿರಿಗೆ ಅರ್ಥ ಮಾಡ್ಕೋಬೇಕು, ಪ್ರೀತಿಯಲ್ಲಿದ್ದಾಗ ಎಲ್ಲರೂ 95% ಆರ್ಟಿಫಿಷಿಯಲ್ ಆಗಿ ಬಿಹೇವ್ ಮಾಡಿರ್ತಾರೆ. ಪ್ರತಿಯೊಬ್ಬ ಹುಡುಗ ಅವನ ಲೈಫಲ್ಲಿ ಹೇಳೋ ಮೊದಲ ಸುಳ್ಳು ಅಂದ್ರೆ ಯು ಆರ್ ಮೈ ಫಸ್ಟ್ ಲವ್. ಪ್ರತಿಯೊಂದು ಹುಡುಗಿ ಹೇಳೋ ಅದ್ಭುತವಾದ ಸುಳ್ಳು ಅಂದ್ರೆ ನಾನು ನಿನ್ನನ್ನೇ ಇಷ್ಟಪಟ್ಟಿರೋದು. ದೀಸ್ ಆರ್ ದ 2 ಗ್ರೇಟೆಸ್ಟ್ ಲೈಸ್ ರೂಲಿಂಗ್ ಅವರ್ ಜನರೇಷನ್. ನಿಜ, ನಾನು ಹಿಂಗೆ ಮಾತಾಡೋದಕ್ಕೆ ವೈರಲ್ ಆಗೋದು ರೀಲ್ಸು. ರೀಲ್ಸ್ ವೈರಲ್ ಆಗೋದು ಯಾಕಿದೆ? ಇದೇ ಟ್ರೂ. ನೋಡೋನ್ ಅನ್ಸುತ್ತೆ ನನ್ನ ಮಗ ಸಖತ್ತಾಗಿ ಹೇಳ್ತಾ ಇದ್ದಾನೆ. ನಾನು ಯಾಕಿದೆ ಹೇಳ್ತಿದ್ದೀನಿ ಅಂದರೆ ಇದು ವಾಸ್ತವ, ಇದು ನಿಜ, ಇದು ನಿಜ. ಚೆನ್ನಾಗಿ ಓದಿ, ಧೈರ್ಯವಾಗಿರಿ, ಭಯ ಬೀಳ್ಬೇಡಿ. ತುಂಬ ದೊಡ್ಡ ಅವಮಾನ ಆದರೆ ಲೈಫಲ್ಲಿ ಏನು ಮಾಡಬೇಕು ಸರ್? ಏನು ಮಾಡಬೇಡ. ಒಂದು 50 ವರ್ಷ ಆದಮೇಲೆ ನಿನ್ನ ಬೈದವರು ಸತ್ತೋಗ್ತಾರೆ, ನೀನು ಸತ್ತೋಗ್ತೀಯಲ್ಲ, ಭಯ ಯಾಕೆ ಮತ್ತೆ? ವೈ ಯು ಫಿಯರ್? ಒಂದು 100 ವರ್ಷ ಆದಮೇಲೆ ನೀನು ಹೋಗ್ತೀಯಾ? ನಿನ್ನ ಬೈದವರು ಹೋಗ್ತಾರಾ? ದೆನ್ ವೈ ಯು ಅಫ್ರೈಡ್? Fear causes hesitation. Hesitation makes our worst fears to come true. ಮಿಡಲ್ ಕ್ಲಾಸು ಬಡವರಿಗೆ ಧೈರ್ಯ ಬಿಟ್ಟು ಇನ್ಯಾವುದು ಬಂಡವಾಳ ಇರಲ್ಲ. ನೀವು ನಂಬ್ತಿರೋ ಇಲ್ಲೋ, 1-1.5 ಲಕ್ಷ ಇತ್ತು ನಾನು 2018 ಪರಿಶ್ರಮ ಸ್ಟಾರ್ಟ್ ಮಾಡಿದಾಗ. ಜೋಬಲ್ಲಿ 1.5 ಲಕ್ಷ ಇತ್ತು, ಜೋಬ್ ಹಿಂದ್ಗಡೆ ಇರೋ ಗುಂಡಿಗೆಯಲ್ಲಿ ಕೋಟಿಗಳ ಧೈರ್ಯ ಇತ್ತು. ಅದು ಇವತ್ತು ಪರಿಶ್ರಮನ ಕಟ್ಟಿದ್ದು, ಅದು ಪರಿಶ್ರಮನ ಕಟ್ಟಿದ್ದು. ಟುಡೇ ವಿ ಆರ್ ಅ ಬ್ರ್ಯಾಂಡ್ ಇನ್ ಸೌತ್ ಇಂಡಿಯಾ. ವಿ ಆರ್ ದ ನಂಬರ್ 1 ನೀಟ್ ಅಕಾಡೆಮಿ ಇನ್ ಕರ್ನಾಟಕ. ರಾಜಸ್ಥಾನ, ಆಂಧ್ರ ಪ್ರದೇಶ ಅವ್ರು ಬಿಟ್ರೆ ನೀಟ್ ಮಾರ್ಕೆಟ್ ಅಲ್ಲಿ ಲೋಕಲ್ ಪ್ಲೇಯರ್ಸ್ ಒಬ್ಬರು ಸಕ್ಸಸ್ ಆಗಿಲ್ಲ, ಇವತ್ತಿಗೂ ಆಗಿಲ್ಲ, ಎಕ್ಸೆಪ್ಟ್ ಪರಿಶ್ರಮ. ಯಾರ ಕೈಯಲ್ಲೂ ಫೈಟ್ ಮಾಡಕ್ಕೆ ಆಗ್ಲಿಲ್ಲ. ರಾಜಸ್ಥಾನ್ ಇನ್ಸ್ಟಿಟ್ಯೂಟ್ಸ್ನ, ನೈಬರ್ ಸ್ಟೇಟ್ ಇನ್ಸ್ಟಿಟ್ಯೂಟ್ಸ್ನ ಫೈಟ್ ಮಾಡಕ್ಕಾಗಲಿಲ್ಲ. ವಿ ಫಾಟ್ ವಿತ್ ದೆಮ್. ಕರ್ನಾಟಕ ಕನ್ನಡಿಗರದು ನೀಟ್ ಕೋಚಿಂಗ್ ಅಲ್ಲಿ ಅಂತ ಪ್ರೂವ್ ಮಾಡಿದ ಮೊದಲ ಹುಡುಗ ನಾನು. ಆ ಕಾರಣಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು. ನಾವೇನು ಸೋತಿಲ್ವಾ? ಸೋತಿದ್ವಿ. 15-16 ವರ್ಷದಲ್ಲೇ ನನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡು ತೀರೋದ್ರು. ಆ ಒಂಟಿತನ ಹೇಗಿರುತ್ತೆ, ಅಭದ್ರತೆ ಹೇಗಿರುತ್ತೆ, ನೋವು ಹೇಗಿರುತ್ತೆ, ಅಪ್ಪ ಅಮ್ಮನ ಕಳ್ಕೊಂಡ ನೋವು ಒಂದು ಕಡೆ, ಇಷ್ಟಪಟ್ಟು ಹುಡುಗಿಯನ್ನ ಮರೆಯಕ್ಕಾಗದೇ ಇರೋ ಅಸಹಾಯಕತೆ ಒಂದು ಕಡೆ, ಅದರಲ್ಲಿ ಬೆಳಿಬೇಕು ಅನ್ನೋ ಆಸೆ ಒಂದು ಕಡೆ, ಕುತ್ಕೊಂಡು ಓದಿದ್ರೆ ನೆಟ್ಟಿಗೆ 1-2 ತಾಸು ಓದಕ್ಕಾಗದೇ ಇರೋ ಶ್ರದ್ಧೆಯ ಕೊರತೆ ಒಂದು ಕಡೆ. ಇದ್ರ ಮಧ್ಯೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ವಿಧಾನಸೌಧಕ್ಕೆ ಬರೋದಿದೆಯಲ್ಲ, ಇಟ್ಸ್ ನಾಟ್ ಸೋ ಈಸಿ. ಇಲ್ಲಿ ವಿಮರ್ಶೆ ಇತ್ತು, ಅವಮಾನ ಇತ್ತು, ಬೇಸರ ಇತ್ತು, ಒಂಟಿತನ ಇತ್ತು. 25 ದಿನ ಇದ್ದಾಗ ನನ್ನನ್ನು ರಾಜಕಾರಣದ ಅಖಾಡಕ್ಕೆ ಕರೆದ್ರು. ತಮಗೆ ಗೊತ್ತಿರಲಿ, 7-8 ಜನ ಟಿಕೆಟ್ ಬೇಡ ಅಂತ ಡಿನೇ ಮಾಡಿದಾಗ ಒಲಿದು ಬಂದ ಅದೃಷ್ಟ ಲಕ್ಷ್ಮಿ ನನಗದು. 7-8 ಜನನು ಬೇಡ 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 ಅಂದಾಗ ಬೈ ಚಾನ್ಸ್ ಐ ಗಾಟ್. ಯಾಕೆ ಹೋದೆ ಗೊತ್ತಾ? ನಾನು ಸೋಲಕ್ಕೆ ರೆಡಿ ಇದ್ದೆ, ಅದಕ್ಕೆ ಗೆದ್ದೆ. ಬೇರೆಯವರು ಸೋಲಕ್ಕೆ ರೆಡಿ ಇರಲಿಲ್ಲ, ಆ ಕಾರಣಕ್ಕೆ ಸೋತ್ರು. ಗೆದ್ದೆ. ನಿಮಗೆ ಗೊತ್ತಿರಲಿ, ನಮ್ಮಂಥ ಹುಡುಗರು ರಾಜಕಾರಣಕ್ಕೆ ಬಂದರೆ ವಿ ಬ್ರಿಂಗ್ ಎ ಚೇಂಜ್. ನಾನು ಬೆಂಗಳೂರಲ್ಲಿ
3:30 4 ಗಂಟೆಗೆ ಮನೆ ಬಿಟ್ಟು 5:15 ಚಿಕ್ಕಬಳ್ಳಾಪುರದ IBಗೆ ಹೋಗಿ 6 ಗಂಟೆಯಿಂದ 11 ಗಂಟೆವರೆಗೂ ಪ್ರತಿ ವಾರದಲ್ಲಿ 2 ದಿನ 3 ದಿನ 3 ಹಳ್ಳಿ ಎಂಟೈರ್ ಬ್ಯೂರೋಕ್ರೆಸಿನ KS ಆಫೀಸರ್ಸ್ನ ನೆಲದ ಮೇಲೆ ಕೂರಿಸಿ ದಿನಕ್ಕೆ 3 ಹಳ್ಳಿಯಲ್ಲಿ ಗ್ರಾಸ್ ರೂಟ್ ಡೆಮೋಕ್ರಸಿ ಆಸ್ ಆಫ್ ಟುಡೇ 201 ಹಳ್ಳಿ ಕವರ್ ಮಾಡಿದ್ದೀನಿ ನಾನು. ನಮ್ಮೂರಿಗೆ ನಮ್ಮ ಶಾಸಕ ಅಂತ ಆನರಬಲ್ CM ಅಪ್ರಿಷಿಯೇಟೆಡ್. ನನ್ನ ತಂದೆ ತಾಯಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಾಗ ಮಧ್ಯಾಹ್ನ 12 ಗಂಟೆ 2 ನಿಮಿಷ ನನ್ನ ತಂದೆ ತಾಯಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದು ಬಾಡಿಗೆಗೆ ಮನೆ ಬಾಡಿಗೆ ಕೊಟ್ಟಿರೋ ಓನರ್ಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಓನರ್ ಕೈಗೆ ಡೆತ್ ನೋಟ್ ಕೊಟ್ಟು ನಮ್ಮ ಮಕ್ಕಳಿಗೆ ಫೋನ್ ಮಾಡಿ ಅಂತ 08156274426 ನಮ್ಮ ಲ್ಯಾಂಡ್ಲೈನ್ ನಂಬರ್ ಕೊಟ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿದ ತಕ್ಷಣ ನನ್ನ ತಾಯಿ ಮುತ್ತೈದಾಗಿ ತೀರೋಗ್ತಾಳೆ. ಅದಾದ 4-5 ನಿಮಿಷಕ್ಕೆ ನನ್ನ ತಂದೆ ತೀರೋಗ್ತಾರೆ. ಅವತ್ತೋಗಿ ಸಂಜೆ ಇದು ಮಾಹಿತಿ ಗೊತ್ತಾಗಿದ ತಕ್ಷಣ ಆ ಹಿಂದೂಪುರದ ಸರ್ಕಾರಿ ಆಸ್ಪತ್ರೆ ಮಾರ್ಷರಿಯಲ್ಲಿ ಹೋಗಿ ತಂದೆ ತಾಯಿ ನೋಡಿದಾಗ ನಾಳೆ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋದು ಅಂದಾಗ ಅಲ್ಲಿ ರಾತ್ರಿ ಎಲ್ಲ ನೋಡಿ ಅಲ್ಲಿ ದೂರದಲ್ಲಿದ್ದೋ ಒಂದು ಬಂಡೆ ಮೇಲೆ ರಾತ್ರಿ ಎಲ್ಲ ಕಳೆದು ಬೆಳಗಿನ ಜಾವ 10:00 ಪೋಸ್ಟ್ ಮಾರ್ಟಮ್ ಆಗಿ ತಂದೆ ತಾಯಿನ ತಗೊಂಡು ಒಂದು ಆಂಬ್ಯುಲೆನ್ಸ್ ಅಲ್ಲೋ 307 ಇಟ್ಕೊಂಡು ಅಲ್ಲೆಲ್ಲೋ ಪಕ್ಕದಲ್ಲಿ ಕುತ್ಕೊಂಡು 150 ಕಿಲೋಮೀಟರ್ ಟ್ರಾವೆಲ್ ಇದೆ ಅಲ್ಲ. ಇಂಥ ಅಭದ್ರತೆಯಲ್ಲಿ ಪ್ರದೀಪ್ ಈಶ್ವರ್ ಅನ್ನೋ ಹೀರೋಗಳು ಕರ್ನಾಟಕದಲ್ಲಿ. ಇಂಥ ಸಂದರ್ಭದಿಂದ ಧೈರ್ಯವಂತರು ಹುಟ್ಟೋದು. ದಟ್ ಲೋನ್ಲಿನೆಸ್ ಮೇಡ್ ಮೀ. ನಾನು ಅವತ್ತು ಯೋಚನೆ ಮಾಡಿದೆ, ನಮ್ಮಪ್ಪ ಒಳ್ಳೆಯವರು, ಭಯ ಬೀಳ್ತಿದ್ರು ಸಮಾಜಕ್ಕೆ, ಯಾರು ಬೈಯಂಗಿಲ್ಲ, ಫೀಲ್ ಆಗ್ತಿದ್ರು. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಬದುಕಬೇಕು ಅಂತ ಡಿಸೈಡ್ ಆದೆ. ಇವತ್ತು ನನ್ನ ಏಕಾಗ್ರತೆಯನ್ನ ಕರ್ನಾಟಕದಲ್ಲಿ ಯಾರು ಚದರಿಸಕ್ಕಾಗಲ್ಲ. ಡೈಲಿ ಎಷ್ಟು ಬೈದ್ರು ನಾಳೆ ನಗ್ನಗ್ತಾ ಬಂದು ನಾನು ಬೈತೀನಿ. ಐ ಫೀಲ್ ಇಲ್ಲಿ ಒಳ್ಳೆತನದಷ್ಟೇ ಧೈರ್ಯ ಮುಖ್ಯ ಅಂತ ನಾನು ಅರ್ಥ ಮಾಡ್ಕೊಂಡೆ. ಅದಾದ್ಮೇಲೆ ಬಂದು ಸ್ಟ್ರಗಲ್ ಮಾಡಿ ಪರಿಶ್ರಮ ಕಟ್ಟಿ ಎಲೆಕ್ಷನ್ಗೆ 25 ಡೇಸ್, ಬಿಲೀವ್ ಮೀ, ಲಕ್ಕಿಂದ ಬಂದಿದ್ದಲ್ಲ. 100 ಜನ ನನ್ನ ಟೀಮು ರಿಸರ್ಚ್ ಮಾಡಿದ್ವಿ. ಯಾವ ವಿಲೇಜ್ ಡೈನಮಿಕ್ಸ್ ಏನು, ಎಷ್ಟು ಮನೆ ಇದೆ, ಆ ಊರಲ್ಲಿರೋ ಹುಡುಗರು ಬೆಂಗಳೂರಲ್ಲಿ ಯಾರ್ಯಾರು ಸೆಟ್ಲ್ ಆಗಿದ್ದಾರೆ, ಅವ್ರನ್ನ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡಬೇಕು. ಯಾವುದೋ ಒಂದು ಹಳ್ಳಿ ಇದೆ, ಹಳ್ಳಿಯಿಂದ ಒಬ್ಬ ಹುಡುಗ ಬೆಂಗಳೂರಲ್ಲಿ ಇದ್ದಾನೆ, ಅವ್ನು ಹೇಳಿದ್ರೆ ಹಳ್ಳಿಯಲ್ಲಿ ಒಂದು 100 ಜನ ಕೇಳ್ತಾರೆ. ಆ ಹುಡುಗನ್ನ ಬೆಂಗಳೂರಲ್ಲಿ ಲೇಟ್ ನೈಟ್ ಬಂದು ಮೀಟ್ ಮಾಡಿ, ಸರ್ ಒನ್ ಚಾನ್ಸ್ ಐ ವಿಲ್ ಬ್ರಿಂಗ್ ಎ ಚೇಂಜ್ ಅಂತೇಳಿ ಆ ಹುಡುಗನಿಂದ ಅವ್ರೂರಿಗೆ ಹೇಳಿಸಿದ್ರೆ ಇಂಥ 106 ಎಫರ್ಟ್ ಮಾಡಿದ್ದೀವಿ. 2 ರಿಂದ 2.5 ತಾಸಿಗೆ 25 ದಿನ ನಿದ್ದೆ ಇಳಿಸಿದ್ವಿ. ಕಷ್ಟಪಟ್ವಿ, ಗೆದ್ವಿ, ವಿಧಾನಸೌಧಕ್ಕೆ ಬಂದ್ವಿ. ನಿಮಗೆ ಗೊತ್ತೋ ಇಲ್ವೋ, ನನ್ನ ತಾಯಿ ಹೆಸರಲ್ಲಿ ನಾನು 10 ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ. ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. ಮೈ ಪಾಕೆಟ್ ಮನಿ. ನನ್ನ ಪರಿಶ್ರಮ, MD ಸ್ಯಾಲ್ರಿ, ನನ್ನ MLA ಸ್ಯಾಲ್ರಿ, 20 ಜನ ಡ್ರೈವರ್ಸು, 10 ಆಂಬ್ಯುಲೆನ್ಸ್ಗೆ 3 ಕೋಟಿ ಖರ್ಚು ಮಾಡಿ ತಗೊಂಡಿದ್ದೀನಿ. ಆಂಬ್ಯುಲೆನ್ಸ್ ವಿಚಾರದಲ್ಲಿ 0 ಪಾಲಿಟಿಕ್ಸ್. 24x7 12 ಮಿನಿಟ್ಸ್ ಅಲ್ಲಿ ಪೇಷಂಟ್ನ ಲಿಫ್ಟ್ ಮಾಡ್ತೀವಿ. ಇದುವರೆಗೂ 11,500 ಪೇಷಂಟ್ನ ಸಕ್ಸಸ್ಫುಲಿ ಇನ್ ಟೈಮ್ಗೆ ಹಾಸ್ಪಿಟ್ಲಿಗೆ ಸೇರಿಸಿದೀವಿ. ಅಮ್ಮ ಆಂಬ್ಯುಲೆನ್ಸ್ ಅಂದ್ರೆ ಚಿಕ್ಕಬಳ್ಳಾಪುರದ ಆತ್ಮ ಗೌರವ ಅದು. ಸರ್, ಡೇ ಶಿಫ್ಟ್ ಅಲ್ಲಿ 10 ಡ್ರೈವರ್ಸು, ನೈಟ್ ಶಿಫ್ಟ್ ಅಲ್ಲಿ 10 ಡ್ರೈವರ್ಸು, ಒಂದು ಡ್ರೈವರ್ಗೆ 25,000 ಸ್ಯಾಲ್ರಿ. ಅಷ್ಟು ಆಂಬ್ಯುಲೆನ್ಸ್ಗೆ ಡೀಸೆಲ್ಲು, ಆಕ್ಸಿಜನ್ ಸಿಲಿಂಡರು, ವೆಂಟಿಲೇಟರು 12 ಮಿನಿಟ್ಸ್ಗೆ ಪಿಕಪ್ ಮಾಡಿ ಕೇಸಸ್ನ ರಿಲೆವೆಂಟ್ ಹಾಸ್ಪಿಟ್ಲಿಗೆ ತಗೊಂಡೋಗೋದಿಲ್ಲ. ಡೇ ಶಿಫ್ಟ್ ಅಲ್ಲಿ 2 ಟೆಲಿಕಾಲರ್ಸ್, ನೈಟ್ ಶಿಫ್ಟ್ ಅಲ್ಲಿ 2 ಟೆಲಿಕಾಲರ್ಸ್. ಕಷ್ಟಪಟ್ಟು ಮಾಡ್ತಿದ್ದೀವಿ. ಇದು ನಮ್ಮಂಥ ಹುಡುಗರು ವ್ಯವಸ್ಥೆಗೆ ಬಂದರೂ ತರೋ ಚೇಂಜ್. ಎಸ್, ನಾನು ಜಾಸ್ತಿ ಮಾತಾಡ್ತೀನಿ. ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟೆ ಹಾಕಿದ್ದಾರೆ ಸರ್. ಕಡಿಮೆ ಮಾತಾಡಿರೋರೆಲ್ಲ ಏನಾದರೂ ಕಡ್ದು ಕಟ್ಟೆ ಹಾಕಿದ್ರೆ ನನಗೊಂದು 10 ಎಕ್ಸಾಂಪಲ್ ಹೇಳಿ ನಾನು ಮಾತಾಡೋದು ನಿಲ್ಲಿಸ್ತೀನಿ. ನಾನು ಜಾಸ್ತಿ ಮಾತಾಡಿ MLA ಆಗಿದ್ದೀನಲ್ಲ ಸರ್. ಜಾಸ್ತಿ ಮಾತಾಡಿ ಪರಿಶ್ರಮ ಫೌಂಡರ್ ಆಗಿದ್ದೀನಲ್ಲ ಸರ್. ಕರ್ನಾಟಕ ಕ್ಯಾನ್ ಲೈಕ್ ಮೀ, ಕ್ಯಾನ್ ಡಿಸ್ಲೈಕ್ ಮೀ, ಬಟ್ ಕರ್ನಾಟಕ ಶುಡ್ ನಾಟ್ ಇಗ್ನೋರ್ ಮೀ. ನನ್ನನ್ನು ಇಗ್ನೋರ್ ಆಗಕ್ಕೆ ನಾನು ಬಿಡೋದೇ ಇಲ್ಲ. ಮರೀತಾ ಇದ್ದಾರೆ ಅನ್ನೋ ಅಷ್ಟೊತ್ತಿಗೆ ಮಾಧ್ಯಮ ಸ್ನೇಹಿತರು ಸಹಾಯ ಮಾಡ್ತಾರೆ. ಅಂಡ್ ಐ ಲವ್ ಯು ಸೋ ಮಚ್ ಸರ್. ಮಾಧ್ಯಮ ಸ್ನೇಹಿತರು ಸಹಾಯ ಮಾಡ್ತಾರೆ. ಅಕಸ್ಮಾತ್ ಅವ್ರು ಸಹಾಯ ಮಾಡ್ಲಾದ್ರೆ ಸಹಾಯ ಮಾಡೋ ಅಂತ ಮಾತುಗಳು ನಾವೇ ಮಾತಾಡ್ತೀವಿ. ಸಹಾಯ ಮಾಡೋ ಅಂತ ಮಾತುಗಳು ಹಾಕೊಂಡು 2-3 ದಿನ ಜಡಾಯಿಸ್ತಾರೆ. ಐ ಫೀಲ್ ವೆರಿ ಹ್ಯಾಪಿ. ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿರಲಿಲ್ಲ ನಾನು. ಇವತ್ತು ಕರ್ನಾಟಕದ ಯಾವ ಗ್ರಾಮಕ್ಕೆ ಪ್ರದೀಪ್ ಈಶ್ವರ್ ಗೊತ್ತಿಲ್ಲ ಹೇಳಿ. ಐಡೆಂಟಿಟಿ ಕ್ರೈಸಿಸ್ ಅಲ್ಲ ಇದು. ಕ್ರೈಸಿಸ್ ಅಲ್ಲಿರ್ತಕ್ಕಂಥ ಐಡೆಂಟಿಟಿಗಳಿಗೆ ಇನ್ಸ್ಪಿರೇಷನ್ ನಾನು. ಇಟ್ಸ್ ನಾಟ್ ಸೋ ಈಸಿ ಟು ಕಮ್ ಟು ದ ವಿಧಾನಸೌಧ ಅಂಡ್ ಫೇಸ್. ಅಷ್ಟು ಸುಲಭ ಅಲ್ಲ. ಬೈಸ್ಕೊಳ್ಳೋದು ಒಂದು ಹಾರ್ಟು,
ಅದೆಲ್ಲರ ಆಸ್ತಿ ಅಲ್ಲ. 2 ದಿನ ಬೈಸ್ಕೊಳ್ಳಿ, ಡಿಪ್ರೆಸ್ ಆಗೋಗ್ಬಿಡ್ತೀರಾ ನೀವು. ನಾನು ಬೈಸ್ಕೊಂಡ್ರು ಐ ಫೀಲ್ ಹ್ಯಾಪಿ. ಎಸ್, ಫಸ್ಟ್ 10 years of a journey built with the criticism. ಸ್ಲೋಲಿ ಪಕ್ವವಾಗ್ತಾ ಹೋಗ್ತೀವಿ. ನಿಮಗೆ ಗೊತ್ತೋ ಇಲ್ವೋ, ಟ್ರೆಡಿಷನಲ್ ವೇ ಆಫ್ ಪಾಲಿಟಿಕ್ಸ್ ಹೆಂಗ್ ನಡೀತಿತ್ತು? 11 ಗಂಟೆ 11:30 MLA ಮನೆ ಹತ್ರ ಬರಬೇಕಾಗಿತ್ತು, ಅರ್ಜಿ ಕೊಡಬೇಕಾಗಿತ್ತು. ಅರ್ಜಿ ಕೊಟ್ಟರೆ MLA ಏನ್ ಮಾಡ್ತಾರೆ? ಇಸ್ಕೊಂಡು PA ಕೈ ಕೊಡೋರು. ಇಷ್ಟೇ ತಾನೆ. ನಾನು ಯೋಚನೆ ಮಾಡಿದೆ, ಬಿಲೀವ್ ಮೀ, 60,180 ಮನೆ ಇದೆ ನನ್ನ ಕ್ಷೇತ್ರದಲ್ಲಿ. ಪ್ರತಿ ಮನೆಗೂ QR ಕೋಡ್ ಕೊಟ್ಟಿದ್ದೀನಿ. ದಿನಕ್ಕೆ 20-25 ಜನ QR ಕೋಡಲ್ಲಿ ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಹೇಳ್ತಾರೆ. 10,000 ಜನ ಅವ್ರ ಮನೆಯಲ್ಲಿ ಕುತ್ಕೊಂಡು MLA ಸಮಸ್ಯೆ ಹೇಳಿದ್ದಾರೆ. 10,000 ಕಂಪ್ಲೇಂಟು ನಾನು ಸಾಲ್ವ್ ಮಾಡಿದ್ದೀನಿ. ಮೊನ್ನೆ ಪ್ರೆಸ್ ಮೀಟ್ ಇದ್ದಾಗ ಹೆಸರು, ಊರು, ಇಶ್ಯೂ ಸಮೇತ ಮಾಧ್ಯಮ ಮಿತ್ರರಿಗೆ ಇಷ್ಟು ಬುಕ್ಲೆಟ್ಸ್ ತಲುಪಿಸಿದ್ದೀನಿ. ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಚಿಕ್ಕಬಳ್ಳಾಪುರ. ಬಹಳಷ್ಟು ಜನ ನನಗಂತಾರೆ, ನೆಕ್ಸ್ಟ್ ಟೈಮ್ ನೀನು ಗೆಲ್ತೀಯಾ ಅಂತ. ಮೊನ್ನೆ ಗೆದ್ದಿರೋದೇ ಗ್ರೇಟ್ ಗುರು. ಅಲ್ಲ, ನನಗೆ ಮೊನ್ನೆ ಹೆಂಗೆದ್ದ ಅಂತ ಇನ್ನೂ ಅದರಿಂದ ನಾನು ಆಚೆ ಬಂದಿಲ್ಲ. ನನ್ನ ಫ್ರೆಂಡ್ಸು ಕೆಲವರು ನೆಕ್ಸ್ಟ್ ಟೈಮ್ ಆ ಸಕ್ಸಸ್ ಸೆಲೆಬ್ರೇಟ್ ಮಾಡಕ್ಕೆ ನನಗೆ ಈ ಜನ್ಮ ಬೇಕು. ಅಲ್ಲ, ಹೋಗ್ಲಿ, ನಿಮ್ಮ ಕೈಯಲ್ಲಿ ಒಂದ್ಸಲ ಆದ್ರೂ MLA ಆಗೋಕ್ಕಾಗುತ್ತಾ ಹೇಳಿ? ನನ್ನ ಲೈಫ್ ಟೈಮ್ ex-MLA ಸೋತೋದ್ರು. ಪೆನ್ಷನ್ ಕೊಡ್ತಾರೆ ಸರ್, ಪೆನ್ಷನ್. ಅಲ್ಲ, ನಾನು ಯಾರಾದ್ರೂ ನೆಕ್ಸ್ಟ್ ಟೈಮ್ ನೀನು ಗೆಲ್ತೀನಿ ಅಂದ್ರೆ, ಗುರು ನಾನು ಮೊನ್ನೆ ಗೆದ್ದಿರೋ ಸಕ್ಸಸ್ ಸೆಲೆಬ್ರೇಷನ್ ಇದ್ದಾನೆ, ಆಚೆ ಬಂದಿಲ್ಲ. ನನ್ನ ಬಹಳಷ್ಟು ಜನ ಇವನ್ ಮಾತು ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ. ಹೇಳಿ, ನಿಮ್ಮ ಕ್ಷೇತ್ರದಲ್ಲಿ 25 ವರ್ಷದಿಂದ ಯಾರು MLA ಇದ್ರು? 25 ವರ್ಷದಿಂದ ನಿಮ್ಮನ್ನು ರೂಲ್ ಮಾಡಿರೋ ನಿಮ್ಮ MLA ನಿಮಗೆ ಗೊತ್ತಿಲ್ಲ ಸರ್. ನನ್ನನ್ನು ಮರಿತಾರೇನೋ ನೋಡ್ಲಿ, 100 ವರ್ಷ ಕರ್ನಾಟಕದಲ್ಲಿ ಮರಿತಾರೇನೋ ನನಗೆ ಗೊತ್ತಿಲ್ಲ. 25-30 ವರ್ಷದಿಂದ ತಡ್ಕಾಡ್ಬೇಕು ಹೆಸರುಗಳು. ಯಾರಿದ್ರು ಸರ್? ಹುಡುಕಿದ್ರೆ ದೇವರೇ ಸಿಗ್ತಾನೆ, ಸಕ್ಸಸ್ ಸಿಗಲ್ವಾ ಏನು ಸರ್? ಒಳ್ಳೇದಾಗ್ಲಿ, ದಯವಿಟ್ಟು ಚೆನ್ನಾಗಿ ಹೆಸರು ಮಾಡಿ. ಸಮಯ ಜಾಸ್ತಿ ತಗೊಂಡೆ ಮೇಡಮ್. ನಾನು ಎಲ್ರಿಗೂ ನನ್ನ ಕರ್ನಾಟಕಕ್ಕೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ನಮ್ಮನ್ನು ಅಕ್ಸೆಪ್ಟ್ ಮಾಡಿ, ರಿಜೆಕ್ಟ್ ಮಾಡಿ, ಪ್ರಶ್ನೆ ಮಾಡಿ. ಪಾಲಿಟಿಷಿಯನ್ಸ್ ನಾವು ಹಂಗೆ. ನಾನು ಭಾಳಷ್ಟು ಜನ ಹುಡುಗರು ನಮ್ಮ ಹುಡುಗರು ಒಂದು ಕೆಲವರು ಬರ್ತಾರೆ, ಉತ್ತರ ಕರ್ನಾಟಕದ ಹುಡುಗರು ಬರ್ತಾರೆ, ಪ್ರದೀಪಣ್ಣ ನಾನು ನಿಮ್ಮ ಥರ MLA ಆಗ್ತೀನಿ ರೀ ಅಂದರೆ. ಆಗಪ್ಪ ಅಂತ. ಹೆಂಗಾಗ್ಬೇಕಣ್ಣ ಅಂತ. ಸುಮ್ಮನೆ ಪ್ರದೀಪ್ ಈಶ್ವರ್ ಅಂತ ಯೂಟ್ಯೂಬ್ ಹೊಡಿ ಅಂದೆ. ಹೊಡೆದೆ. ಕಾಮೆಂಟ್ ಸೆಕ್ಷನ್ ಓಪನ್, ಓದೊಂದು 5 ನಿಮಿಷ ಅಂದೆ. ಸುಮ್ಮನೆ ಅವ್ನ ಮಕ ಇಷ್ಟ ಆಗೋಯ್ತು. ಅದೇನು ಏನು ಸರ್ ಇಷ್ಟು ಕೆಟ್ಟದಾಗ ಬೈದಿದ್ದಾರೆ? ಅಷ್ಟು ಕೆಟ್ಟದಾಗ ಬೈದ್ರು ಈ ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿಲ್ಲ ಮಗನೇ. ಅದಕ್ಕೆ ನಾನು MLA ಆಗಿರೋದು. ಓದು, ಕಾಮೆಂಟ್ ಓದು ಅಂತ. ಸರ್ ಇದೇನು ಸರ್ ಹಿಂಗೆ ಕೆಟ್ಟದಾಗ ಬೈದಿದ್ದಾರೆ ಅಂತ. ಓದು ಅಂದೆ. ಅದೇನು ಸರ್? ಅದಂಗೆ ನಿಮಗೆ ದಮ್ಮಿದ್ರೆ ನಿಮ್ಮ ವಿಡಿಯೋಗೆ 100 ಕಾಮೆಂಟ್ಸ್ ಹಾಕ್ಸ್ಕೊಳ್ಳಿ ನೋಡೋಣ. ಕೇಳ್ಕೊಂಡ್ರು ಹಾಕಲ್ಲ. BJP IT ಸೆಲ್ ಅವ್ರಿಗೆ ನನ್ನ ಮೇಲೆ ಪ್ಯಾರ್, ಮೊಹಬ್ಬತ್, ಇಷ್ಕ್. ಐ ರೆಸ್ಪೆಕ್ಟ್ ದಮ್. BJP IT ಸೆಲ್ಲಲ್ಲಿ ಒಂದು 40 ಜನಕ್ಕೆ ಕೆಲಸ ಸಿಕ್ಕಿದೆ ಅಂದರೆ ನಾನು ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀನಿ. ಅಟ್ಲೀಸ್ಟ್ ನನ್ನ ಮೇಲೆ ಭಾಳಷ್ಟು ಜನ ಐ ಫೀಲ್ ವೆರಿ ಹ್ಯಾಪಿ. ಮತ್ತೆ 2ನೇ ವಿಚಾರ ಬಂದಾಗ ಇನ್ ಪಾಲಿಟಿಕ್ಸಿಗೆ ಬರೋಣ. ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ, ನನಗೆ ಶಿವರಾಜ್ಕುಮಾರ್ ಇಷ್ಟ ಸರ್. ನೀವು ರಾಜ್ಕುಮಾರ್ ಇಷ್ಟಪಡ್ತೀರಾ ಅಂತ ನನ್ನನ್ನು ರಾಜ್ಕುಮಾರ್ನ ಇಷ್ಟಪಡಿದ್ರೆ ನನಗೆ ಶಿವಣ್ಣ ಇಷ್ಟ ಸರ್. ನಿಮಗೆ ಸೀನಿಯರ್ NTR ಇಷ್ಟ, ನನಗೆ ಜೂನಿಯರ್ NTR ಇಷ್ಟ ಸರ್. ನಿಮಗೆ ವಿಷ್ಣು ಸರ್ ಇಷ್ಟ, ನನಗೆ ಸುದೀಪ್ ಸರ್ ಇಷ್ಟ ಸರ್. ನೀವು ಯೋಚನೆ ಮಾಡ್ದಂಗೆ ನಮ್ಮ ಜನ್ರೇಷನ್ನ ಯಾಕೆ ಯೋಚನೆ ಮಾಡಿ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಪಾಡಿಗೆ ನಾವು ಯೋಚನೆ ಮಾಡ್ತೀವಲ್ಲ. ಯಾರೋ ನನ್ನನ್ನು ಕೇಳಿದ್ರು, ಇದು ಟ್ರಾಲ್ ಆಗುತ್ತೆ ಗ್ಯಾರಂಟಿ ಹೇಳೋದು. ಪ್ರದೀಪಣ್ಣ ತಮಾಷೆನಾ? ಅವ್ರು ನಿಂತಿದ್ರು ಎಲೆಕ್ಷನ್ಗೆ, ಅವ್ರ ಕೈಯಲ್ಲೇ ಗೆಲ್ಲಕ್ಕಾಗಲಿಲ್ಲ. ಇವ್ರು ನಿಂತಿದ್ರು, ಇವ್ರ ಕೈಯಲ್ಲೇ ಗೆಲ್ಲಕ್ಕಾಗಲ್ಲ, ನಿನ್ನ ಕೈಯಲ್ಲಾಗುತ್ತಾ ಅಂತ ಒಂದು ಡೈಲಾಗ್ ಹೇಳಿದೆ. ಅವರಪ್ಪ ಬೇರೆ ನಮ್ಮಪ್ಪ ಬೇರೆ ಹೋಗಲೇ ಅಂತ. ಅವರಪ್ಪ ಬೇರೆ ನಮ್ಮಪ್ಪ ಬೇರೆ ಅಂದ. ಕಂಪೇರ್ ಮಾಡಿದ್ರು. ಅವ್ರ ಕೈಯಲ್ಲಾಗಲ್ಲ, ಇವ್ರ ಕೈ. ವಾಟ್ ಈಸ್ ದಿಸ್ ಕಂಪ್ಯಾರಿಸನ್? ಮೈ ಡ್ಯಾಡ್ ಇಸ್, ಐ ನೋ ದ ಸ್ಟ್ರೆಂತ್ ಆಫ್ ಮೈ ಡ್ಯಾಡ್. ಭಾಳಷ್ಟು ಜನಕ್ಕೆ ಗೊತ್ತಿರಲಿ. ಈಗ ಎಕ್ಸಾಮ್ ಕಾಲ್ ಆಗುತ್ತೆ KPSC, 5 ಲಕ್ಷ ಜನ ಬರೀತು. ಏನ್ರಿ 5 ಲಕ್ಷ ಕಾಂಪಿಟೇಷನ್, ಸೂಪರ್. ನೀಟ್ ಬರೆದ್ರೆ 20 ಲಕ್ಷ ಕಾಂಪಿಟೇಷನ್, UPSC ಬರೆದ್ರೆ 15 ಲಕ್ಷ ಕಾಂಪಿಟೇಷನ್. ಎಕ್ಸಾಮ್ಗೆ ಜಾಸ್ತಿ ಅಪ್ಲಿಕೇಶನ್ಸ್ ಬಂದ್ರೆ ನಾನು ಹೇಳೋ ಡೈಲಾಗ್ ನೆನ್ಪಿಟ್ಕೊಳ್ಳಿ. ತಂದೆಯಿಂದ
ಸ್ಪರ್ಮ್ ರಿಲೀಸ್ ಆದರೆ ಒಂದು ಸ್ಪರ್ಮ್ ಅಲ್ಲಿ 45 ಲಕ್ಷ ಮಕ್ಕಳು ಜನಿಸುವ ಸಾಮರ್ಥ್ಯ ಇರುತ್ತೆ. ಅಂತ ಸ್ಪರ್ಮು ಎಗ್ನ ಫರ್ಟಿಲೈಸ್ ಆಗುವಾಗ 44,99,999 ಸ್ವಂತ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಒದ್ದು ಫರ್ಟಿಲೈಸ್ ಆಗಿ ಭೂಮಿಗೆ ಬಂದವರು ನಾವೆಲ್ಲ. ಬೈ ಬರ್ತ್ ವಿ ಆರ್ ವಿನ್ನರ್ಸ್. ಇದ್ಯಾವುದು ಸರ್ 10 ಲಕ್ಷ ಸರ್? ಐ ಆಮ್ ನಾಟ್ ಗೋನ್ ಗೂಗಲ್ ಸರ್ಚ್. 44 ಲಕ್ಷ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಹೊಡೆದಾಕಿದೀವಿ ನಾವು. ಎಂತ ವಿಕ್ಟರಿ ಅಲ್ಲ. ಇಲ್ಲಿ 3 ಅವರ್ ಕೊಡ್ತಾರೆ ಸರ್ ಎಕ್ಸಾಮ್ ಅಲ್ಲಿ, ವಿತ್ OMR ಪ್ರೂವ್ ಮಾಡ್ಕೋ ಅಂತ. ಏನ್ಯಾವ ಮೇಡಮ್ ಭಾಳ ಚೆನ್ನಾಗಿ ಬರ್ತಿದೆ. ನಾನು ಆಗಲೇ ಅರ್ನಬ್ ಸರ್ನು ಭೇಟಿ ಮಾಡಿದೆ, ಭಾಳ ಖುಷಿ ಆಯಿತು. ನಿಮ್ಮ ಚಾನಲ್ಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಟೀಮ್ ಇದೆ. ನನ್ನೆಲ್ಲ ಸ್ನೇಹಿತರಿಗೂ ಭಾಳ ಖುಷಿ ಆಗುತ್ತೆ. ಇಲ್ಲೆಲ್ಲ ಭಾಳ ಕೀರ್ತಿ ಸರ್ ಇದ್ದಾರೆ, ಎಲ್ಲ ಗಂಡಿರು. ನಮ್ಮ ಜಾನಪದ ತುಂಬ ಅದ್ಭುತವಾಗಿ ಆಡಿದ್ರಿ, ಫ್ಯಾಂಟಾಸ್ಟಿಕ್. ನಮ್ಮ ಇನ್ಪುಟೆಡು ಸರ್, ನಿಮ್ಮ ಸಪೋರ್ಟು, ನಮ್ಮ ತೇಜು ಸರ್, ನಿಖಿಲ್ ಸರ್, ನಮ್ಮ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ BJP ಸ್ನೇಹಿತರಿದ್ದಾರೆ, ಆ್ಯಂಕರ್ ಮೇಡಮ್, ಮತ್ತು ಮೊನ್ನೆ ಸ್ಮಿತಾ ಮೇಡಮ್ ಅವರು ಇದ್ದಾರೆ, ರೀಸೆಂಟು ಇನ್ಸ್ಟಾಗ್ರಾಮು ಸೆನ್ಸೇಷನ್ ಮೇಡಮ್ ಅವರು. ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್. ನಾವು ಏನೋ ಸಾಧಿಸಬೇಕು ಅಂತ ಭರವಸೆ ಇರೋ ಕರ್ನಾಟಕದ ಹುಡುಗರಿಗೆ ಸ್ವಲ್ಪ ಮಟ್ಟಿಗೆ ಇನ್ಸ್ಪಿರೇಷನ್ ಆಗಿ ನಿಲ್ಲಬಲ್ಲೆ. ನಂಬಿಕೆ ಇಡಿ, ಸಕ್ಸಸ್ ಸುಮ್ಮನೆ ಬರಲ್ಲ. ಪುಕ್ಸಟ್ಟೆ ಸಿಗ್ತಾ ಇರೋ ಕನಸನ್ನ ನಮ್ಮಂಥ ಹುಡುಗರು ನೆಟ್ಟಕ್ಕೆ ಕಾಣ್ತಾ ಇದ್ದೀವಿ. ಪುಕ್ಸಟ್ಟೆ ಸಿಗೋ ಕನಸನ್ನ ನೆಟ್ಟಕ್ಕೆ ಕಾಣಕ್ಕಾಗಲಿಲ್ಲ ಅಂದರೆ ಕಷ್ಟಪಟ್ಟು ಪಡಿತಕ್ಕಂಥ ಸಕ್ಸಸ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದೇ ನನ್ನ ಕ್ವಶನ್. ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದೇ ನನ್ನ ಕ್ವಶನ್. ನಿಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ಸು ಅವರೆಲ್ಲ ನನ್ನ ಮೇಲೆ ಭಾಳ ಪ್ರೀತಿ ಇದೆ. ಖಂಡಿತವಾಗೂ ಪ್ರೀತಿ ಬೋತ್ ಪಾಸಿಟಿವ್ ನೆಗೆಟಿವ್ ಎರಡು ರೀತಿಯೂ ಸದಾ ತೋರಿಸ್ತೀರಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ 30 ವರ್ಷಗಳ ಕಾಲ ಕರ್ನಾಟಕದ ರಾಜಕಾರಣಕ್ಕೆ ನನ್ನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನನಗೆ ರಾಜಕಾರಣ ಬೇಕಾಗಿರಲ್ಲ, ರಾಜಕಾರಣಕ್ಕೆ ನನ್ನಂಥ ಹುಡುಗರ ಅವಶ್ಯಕತೆ ಇತ್ತು ಅಂತ ಬಂದಿದ್ದೀನಿ. ಚದುರಂಗ ಅಲ್ಲಿ ಪಾನು ಹಿಂದಕ್ಕೆ ಹೋಗಲ್ಲ, ಪ್ರದೀಪ್ ಈಶ್ವರು ಹಿಂದಕ್ಕೆ ಹೋಗಲ್ಲ. ಖಂಡಿತವಾಗೂ ಕ್ಲಿಕ್ ಆಗೇ ಆಗ್ತೀವಿ, ಗೆಲ್ತೀವಿ, ಸೋಲ್ತೀವಿ, ಬಟ್ ಚಾಲ್ತಿಯಲ್ಲಂತೂ ಇರ್ತೀವಿ. ಒಳ್ಳೆಯದಾಗಲಿ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್. ಇರಿ ಪಿಕ್ಚರ್ ಅಭಿ ಬಾಕಿ ಹೇ, ನಿಂತ್ಕೊಳ್ಳಿ ಸರ್. ನಿಮ್ಮನ್ನ ಇಷ್ಟು ಈಸಿಯಾಗಿ ಬಿಟ್ಬಿಡ್ತೀವ ನಾವು. ಈಗ ನಮ್ಮ ಆಡಿಯನ್ಸ್ ಕೂಡ ನಿಮಗೆ ಕ್ವಶನ್ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಈಗ ಕ್ವಶನ್ ಆರ್ ಸ್ಟಾರ್ಟ್ ಆಗುತ್ತೆ. ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಕ್ವಶನ್ ಅನ್ನ ನೇರವಾಗಿ ಕೇಳಬಹುದು. ನಿಮ್ಮ ಕ್ವಶನ್ ಸಂಕ್ಷಿಪ್ತವಾಗಿರಲಿ, ಬೇಗ ಅವ್ರಿಗೆ ಅರ್ಥ ಆಗೋ ಥರ ಇರಲಿ. ಅರ್ಥ ಆಗದೆ ಇರೋದು ಅವ್ರು ಅರ್ಥ ಮಾಡ್ಕೋತಾರೆ, ಆ ಮಾತು ಬೇರೆ. ಅರ್ಥ ಆದ್ರೆ ವ್ಯೂಸ್ ಕಡಿಮೆ, ಅರ್ಥ ಆಗಿಲ್ಲ ಅಂದ್ರೆ ಜಾಸ್ತಿ ಓಡುತ್ತೆ. ಈಗ ನನ್ನಿಂದಾನೇ ಸ್ಟಾರ್ಟ್ ಆಗುತ್ತೆ ಸರ್. MSc ಬಯೋಕೆಮಿಸ್ಟ್ರಿ ಹೊಡೆದಂಗೆ. ಪ್ರದೀಪ್ ಈಶ್ವರ್, ನನ್ನಿಂದಾನೇ ಫಸ್ಟ್ ಕ್ವಶನ್. ಪ್ಲೀಸ್ ಸರ್. ಬರೋ 2 ತಿಂಗಳಲ್ಲಿ DK ಶಿವಕುಮಾರ್ ಅವರ ಸಂಪುಟದಲ್ಲಿ ನೀವು ಮಂತ್ರಿ ಆಗ್ತೀರಾ? ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಸಚಿವನಾಗ್ತೀನಿ ಅನ್ನೋ ಭರವಸೆ ಇದೆ ಸರ್. ಇಲ್ಲಿ ಪ್ರತಿನಿತ್ಯ ಸರ್ ಆಗೋ ಟೈಮಲ್ಲಿ ಸಿಗಾಕ್ಸ್ತಾ ಇದ್ದೀರಾ. ನನ್ನ ಕ್ವಶನ್ ಬಹಳ 2 ತಿಂಗಳು ಹುಷಾರಾಗಿರ್ಬೇಕು ನಾನು. ಸರ್, ಈಗ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಎರಡು ನಿಮ್ಮ 2 ಕಣ್ಣುಗಳು. 2 ಕಣ್ಣಿದ್ದಂಗೆ ಸರ್. 2 ಕಣ್ಣಲ್ಲಿ ಒಂದು ಕಣ್ಣು ಮುಚ್ಚೋದಾದ್ರೆ ಯಾಕೆ ಕಣ್ಣು ಮುಚ್ತೀರಾ ನೀವು? ಎಷ್ಟೇ ಕಷ್ಟ ಆದರೂ 2 ಕಣ್ಣನ್ನು ನಾನು ಕಂಪ್ಲೀಟಾಗಿ ಓಪನ್ ಇಟ್ಕೊತೀನಿ ಸರ್. ಖಂಡಿತವಾಗೂ ನನಗೆ ಇಬ್ಬರು 2 ಕಣ್ಣಿದ್ದಂಗೆ, ಅವರಿಬ್ಬರು ಇಲ್ಲದೆ ನಾನಿಲ್ಲ. ಈಶ್ವರನಿಗೆ 3ನೇ ಕಣ್ಣಿರುತ್ತೆ, ಆ 3ನೇ ಕಣ್ಣೇ ನನಗೆ ಹೈಕಮಾಂಡ್ ಸರ್. ಈಗ ಈ 3 ಜನ ಆಶೀರ್ವಾದ ಮಾಡಿದ್ರೆ ರಾಜಭವನಕ್ಕೆ ಹೋಗ್ತೀನಿ ಅಂತ. ಒಬ್ಬರೇ ಗುರುಗಳ 2 ಶಿಷ್ಯನರ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾನು ವಿಶ್ವೇಶ್ವರ ಭಟ್ ಸರ್ ಅವರ ಓದನ್ನು ಓದಿರೋನು, ಬರೆದಿರೋನು. ನಾನು ಐಡಿಯಾಲಜಿಕಲಿ ಫೈಟ್ ಮಾಡ್ತಿದ್ದೀನಿ. ಸಂಬಂಧಗಳು ಬೇರೆ, ಐಡಿಯಾಲಜಿ ಬೇರೆ. ನಾನೊಂದು OBC ಹುಡುಗ ಸರ್. ಎಲ್ಲೋ ಇದ್ದ ಒಬ್ಬ ಆರ್ಪ್ಯಾನ್ ಹುಡುಗನಿಗೆ ಕಾಂಗ್ರೆಸ್ ಪಾರ್ಟಿ ಕರೆದು B ಫಾರ್ಮ್ ಕೊಟ್ಟು ನನ್ನ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದಿದೆ ಅಂದರೆ ನನ್ನ ಪಾರ್ಟಿ ಐಡಿಯಾಲಜಿಗೆ ನಾನು ನಿಂತ್ಕೊಳ್ಳಿಲ್ಲ ಅಂದರೆ ಹೆಂಗೆ ಸರ್? ನಾನು ಕಂಫರ್ಟ್ ಝೋನ್ಗೆ ಹೊಲ್ಟೋದ್ರೆ ನನ್ನ ಪಾರ್ಟಿ ಐಡಿಯಾಲಜಿನ ಯಾರು ಕ್ವಶನ್ ಮಾಡಿದ್ರು ನಾನು ಕ್ವಶನ್ ಮಾಡ್ತೀನಿ. ಅದರ್ ದೆನ್ ದಟ್ ಪರ್ಸ್ನಲಿ ಐ ಡೋಂಟ್ ಹ್ಯಾವ್ ಎನಿ ಗ್ರಿಚ್. ನನ್ನ ಸಂಸದರ ಬಗ್ಗೆನೂ ನನಗೇನು ಬೇಜಾರಿಲ್ಲ. ಅವ್ರ ತಾಯಿ ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು, ನಮ್ಮೂರು ಹುಡುಗ ಅವರು. ಬಟ್ ಇಟ್ಸ್ ಅ ಫೈಟ್ ಆಫ್ ಐಡಿಯಾಲಜಿ.
ಅದಾದ ಆಚೆ ಇಟ್ಟರೆ ಎಲ್ಲರ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ ಸರ್. ಇಟ್ಸ್ ಅನ್ ಐಡಿಯಾಲಜಿಕಲ್ ಫೈಟ್. ನಮ್ಮ ಐಡಿಯಾಲಜಿ ನಂಬ್ಕೊಂಡು ಅವ್ರನ್ನ ನಮ್ಮ ಪಾರ್ಟಿಗೆ ಬರೋಕ್ಕೆ ಕೇಳಿ, ನಾಳೆ ಜೊತೆಲಿ ಕುತ್ಕೊಂಡು ಊಟ ಮಾಡ್ತೀವಿ. ಇಟ್ಸ್ ಅ ಫೈಟ್ ಆಫ್ ಐಡಿಯಾಲಜಿ. ಬಟ್ ಆದರೂ ವಿಶ್ವೇಶ್ವರ ಭಟ್ ಸರ್ನ ಓದ್ಕೊಂಡು ಅವರ ಬರಹಗಳನ್ನು ಈ ಸಂದರ್ಭದಲ್ಲಿ ತುಂಬ ಜನ ನಾನು ಓದಿದ್ದೀನಿ ಮೇಡಮ್. ಎಸ್ ಎಲ್ ಭೈರಪ್ಪನವರು, ರವಿ ಬೆಳಗೆರೆ ಸರ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕವಿಗಳನ್ನ ಓದ್ಕೊಂಡಿದ್ದೀನಿ. ಸೊ ಇವರೆಲ್ಲರ ಬರಹ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಇದೆ. ನನ್ನ ಮಾತಲ್ಲಿ ಕೆಲವು ಸಾಲುಗಳು ಕಾಸ್ಬಾತಿಂದ ಬಂದು ಹೋಗ್ತವೆ, ಬಾಬಾ ಓಮನಸೆಯಿಂದ ಬಂದು ಹೋಗ್ತವೆ. ಭಾಳ ಓದ್ಕೊಂಡಿದ್ದೀನಿ ಮೇಡಮ್. ಇದು ಆ ಓದಿನ ಪ್ರಭಾವ ಅಷ್ಟೇ ಮಾತನಾಡುವಾಗ. Good evening, sir. Here. Sir, ma'am. Yeah, I'm Dr. Bhargavi Hemige from Jain University, Department of Journalism. Yes, ma'am. Most of my students are from different parts of India. Yes. They couldn't understand what you said, but most of them I saw that they enjoyed whatever you told. This is the power of Kannada, ma'am. Yeah, I understand. And ma'am, and one more thing you told, MBBS. Yeah. I will give it's a Bachelor of Medicine and Bachelor of MBBS. Surgery. I didn't say MBBS. Your name? I said Doctor PhD. Oh, PhD. Yeah. Doctor. I assume that it's an MBBS. No. MBBS Please means don't assume wrongly, sir. MBBS means maa baap ka bada sapna. That's why I used to tell. No. Oh, okay. So here my student Kritika Mishra wants to ask a question to you. ma'am. Yeah. Hello everyone, my name is Kritika and ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. ಸೊ ನಾನು ನಾಗ್ಪುರಿಂದ ಬಂದಿದ್ದೀನಿ. ಸೊ ಐ ಆಮ್ ಲರ್ನಿಂಗ್ ಕನ್ನಡ. ಐ ಕೆನಾಟ್ ಫ್ರೇಮ್ ಸೆಂಟೆನ್ಸಸ್. Whatever you said was in Kannada, so I could catch little words and I could understand. So even here, most of the people who don't know Kannada were laughing and were enjoying. So how do you get that strength and where do you get that confidence from and energy also to present yourself so well that everyone was understanding and also enjoying and getting along with you? Even I can speak English and Hindi very better, madam, equal to the Kannada. ಕನ್ನಡ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂತು. ನಾನಿನಗೆ ನೀ ನನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ಮೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪ ಭಗವತಿಗೆ ಮುಡಿಪಾಗುವ ಅಂತ. ದಿಸ್ ದ ಲೈನ್ಸ್ ಬೈ ದ ಕುವೆಂಪು, ಮೊದಲ ಜ್ಞಾನಪೀಠ ಪ್ರಶಸ್ತಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅಮ್ಮ. ಪ್ಲೀಸ್ ಲರ್ನ್ ಕನ್ನಡ. Sure. ಕನ್ನಡ ಇಸ್ ದ ಮದರ್ ಆಫ್ ಆಲ್ ದ ರೀಜನಲ್ ಲ್ಯಾಂಗ್ವೇಜಸ್. ಒನ್ ಥಿಂಗ್ ಐ ಕ್ಯಾನ್ ಸೇ, ಕನ್ನಡದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನೀವು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರಿ, ಕನ್ನಡ ಇಸ್ ಎವ್ರಿಥಿಂಗ್ ಫಾರ್ ಅಸ್. ಕನ್ನಡ ನಾನು ಭಾಳ ಸಲ ಹೇಳ್ತಿರ್ತೀನಿ, ನಾವು ಇಂಗ್ಲೀಷ್ ಮಾತಾಡಿದ್ರೆ ತಪ್ಪಾಗುತ್ತೆ. ಇಂಗ್ಲೀಷ್ ಇರೋದೇ ತಪ್ಪು ಮಾತಾಡೋಕ್ಕೆ. ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ. ನನ್ನನ್ನು ಯಾರಾದರೂ ಇಂಗ್ಲೀಷ್ ನೀನು ಯಾಕೆ ತಪ್ಪಾಗಿ ಮಾತಾಡ್ತೀಯ ಅಂದರೆ ಅದು ಮಾತೃಭಾಷೆ ಮೇಲೆ ಅಭಿಮಾನ ಅಂತೀನಿ ನಾನು. ನೀವು ಗ್ರಾಮರ್ ಬರಲ್ಲ ಅನ್ಬೋದು ನನಗೆ. जिंदगी में मैं एक ही बात बोलना चाहता हूँ मैडम, कुत्ते भी डरता है, इंसान भी डरता है. डरने के बाद कुत्ते नहीं सोचते हैं, डरने के बाद इंसान सोचना है, डरने के बाद इंसान नहीं सोचते तो इंसान भी कुत्ते बन जाता है मैम. दैट्स व्हाई वी शुड बी डेयर इनफ. Great. Thank you so Matte? much. Thank you, all the best madam. ಮತ್ತೆ ಯಾರಾದರೂ? ಯತ್ನಾಳ್ ಅವರು ನಿಮ್ಮ ಕ್ಷೇತ್ರಕ್ಕೆ ಕರೆದಿದ್ದೀರಾ, ನೀವು ಅವ್ರ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಾ. ಫೈನಲಿ ನೀವು ಅಲ್ಲಿಗ ಅವ್ರು ಇಲ್ಲಿಗ? ಅವರು ಎರಡು ಕಡೆ ಹಾಕ್ಲಿ, ನಾನು ಎರಡು ಕಡೆ ಹಾಕೋಣ ಅಂತ. ಅವರು ಚಿಕ್ಕಬಳ್ಳಾಪುರ ಬಿಜಾಪುರದಲ್ಲಿ ಹಾಕ್ಲಿ, ನಾನು ಬಿಜಾಪುರ ಚಿಕ್ಕಬಳ್ಳಾಪುರದಲ್ಲಿ ಹಾಕ್ತೀನಿ. ಖಂಡಿತವಾಗೂ ನೋಡೋಣ. ನಾನು ಯತ್ನಾಳ್ ಸರ್ಗೆ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ನೀವು ರಿಪಬ್ಲಿಕ್ ಅವ್ರು ಒಂದು ವೇದಿಕೆ ಅರೇಂಜ್ ಮಾಡಿ, ಹಿಂದೂ ಧರ್ಮದ ಬಗ್ಗೆ ನಾನು ಯತ್ನಾಳ್ ಸರ್ ಹತ್ರ ಮಾತಾಡಬೇಕು ಅಂತ ನನಗೆ ಆಸೆ ಅಷ್ಟೇ. ಹಿಂದೂ ಧರ್ಮದ ಬಗ್ಗೆ ಮತ್ತೇನು ಮಾತಾಡಲ್ಲ ಅಂತ. ಎಸ್, ನೆಕ್ಸ್ಟ್ ಅಲ್ಲಿ ಕೂಡ ಹೇಳಿ. ಹಲೋ ಸರ್, ಹಾಯ್ ಸರ್, ನಮಸ್ಕಾರ. ನನ್ನ ಹೆಸರು ಕೇದಾರ್ ಅಂತ. ನಿಮ್ಮ ಚಿಕ್ಕಬಳ್ಳಾಪುರ ಪಕ್ಕ ಕೋಲಾರ ನಮ್ಮದು. ಸೊ ನಾನು ನಿಮಗೆಲ್ಲ ನಿಮ್ಮದು ತುಂಬ ಕೇಳಿದ್ದೀನಿ, ಪೊಲಿಟಿಕಲ್ ರ್ಯಾಲೀಸ್ ಆಗಲಿ, ನಿಮ್ಮ ಸ್ಪೀಚಸ್ ಆಗಲಿ, ನಿಮ್ಮ ಪರಿಶ್ರಮ ಅಕಾಡೆಮಿ ಮೀಟಿಂಗ್ಸ್ ಆಗಲಿ. ಆ್ಯಂಡ್ ನೀವು ಇಷ್ಟೊತ್ತು ಮಾತಾಡಿದ್ದಿಲ್ಲ, ಎಷ್ಟೋ ಜನಕ್ಕೆ ಕನ್ನಡ ಬರಲ್ಲ, ಅವರು ನಮ್ಮನ್ನು ಕೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಏನು ಹೇಳ್ತಿದ್ದಾರೆ ಅಂತ ಕೇಳಿ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಅದರಿಂದ ಥಿಂಗ್ಸ್ ಹೇಳ್ತೀರಾ, ನೀವು ತುಂಬ ವ್ಯಾಲ್ಯೂಸ್ ಹೇಳ್ತೀರಾ. ಸರ್, ನೀವು ಹೇಳಿದ್ರಿ ನಿಮ್ಮ ಥರ ಪಾಲಿಟಿಕ್ಸ್ಗೆ ಬರೋಕ್ಕೆ ತುಂಬ ಕಷ್ಟ ಅಂತ. ಯಂಗ್ಸ್ಟರ್ ಆಗಿ ನಾವೆಲ್ಲ ಬರಬೇಕು ಅಂದರೆ ಜಾಸ್ತಿ ಇವಾಗಿರೋದು ಸೋಷಿಯಲ್ ಮೀಡಿಯಾ ಪ್ರೆಷರ್. ಒಂದು ತಪ್ಪು ಮಾತಾಡಿದ್ರೆ ಆ 10 ಸೆಕೆಂಡ್ಸಲ್ಲಿ ಕಂಪ್ಲೀಟ್ 1 hour ನಮ್ಮ ಸ್ಪೀಚ್ ಏನಿರುತ್ತೆ ಅದನ್ನೇ ಚೇಂಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಅವರು. ಸೊ ಅಂತ ಅಲ್ಲಿ ಕಮೆಂಟ್ಸಲ್ಲಿ ಬ್ಯಾಡಾಗಿ ಬರುತ್ತೆ ಅಂತಂದ್ರಿ, ಅಂಥವ್ರಿಗೆ ನೀವೇನು ಹೇಳ್ತೀರಾ ಅಂತ? ಪಾಲಿಟಿಕ್ಸ್ಗೆ ಬರಬೇಕು ಅಂದರೆ ನಾನು ಹೇಳೋ ಒಂದು ಫಾರ್ಮುಲಾ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಮಾನ ಮರ್ಯಾದೆ ಅನ್ನೋದು ಯಾರಿಗೂ ಇರಲ್ಲ. ಅದನ್ನು ಇದೆ ಅಂತ ತುಂಬ ಜನ ಅನ್ಕೊತಾರೆ. ಅದಿಲ್ಲ ಅನ್ನೋ ಸತ್ಯನ ನಾವು ಒಪ್ಕೊಂಡಿದ್ದೀವಿ. ನಾವು ಅದಕ್ಕೆ ಪೊಲಿಟಿಷಿಯನ್ಸ್ ವಿ ಆರ್ ಸಕ್ಸಸ್ಫುಲ್.
ಮಾನ ಮರ್ಯಾದೆ ಅನ್ನೋದು ಯಾರಿಗೂ ಇರಲ್ಲ ಆಕ್ಚುಲಿ. ಇದೆ ಅಂತ ರೆಸ್ಟ್ ಆಫ್ ದ ಕರ್ನಾಟಕ ಅನ್ಕೊಂಡಿದೆ, ನಮಗಿಲ್ಲ ಅಂತ ನಾವು ಡಿಸೈಡ್ ಆಗ್ಬಿಟ್ಟಿದ್ದೀವಿ. ದಟ್ಸ್ ವೈ ವಿ ಆರ್ ಸಕ್ಸಸ್ಫುಲ್. ಬ್ರದರ್, ಒನ್ ಥಿಂಗ್ ಐ ವಿಲ್ ಟೆಲ್, ನಾವು ಪೊಲಿಟಿಷಿಯನ್ಸ್ನ ನಮ್ಮ ಬೈತಾರೆ, ನಮ್ಮ ಮನೇಲಿ ಮದುವೆ ಆದರೆ ಲೈವ್ ಇಡ್ತಾರಲ್ಲ ಬ್ರದರ್. ನಮ್ಮ ಮಕ್ಕಳ ಮದುವೆನ ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಸ್ಟೇಟ್ಸಲ್ಲೇ ಓದ್ತೀವಿ, ನಮ್ಮ ಮನೆಗೆ IAS IPS ಅಳಿಯಂದ್ರೆ ಬರ್ತಾರೆ. ದೆನ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಸಕ್ಸಸ್ ಬ್ರದರ್? ಅಲ್ವಾ? ಪೊಲಿಟಿಷಿಯನ್ಸ್ ಮನೆಗೆ IAS IPSಗಳೇ ಅಳಿಯಂದ್ರಾಗ ಬರ್ತಾರೆ, ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಆಗುತ್ತೆ, ಸ್ಟಾರ್ಸು ಸೆಲೆಬ್ರಿಟೀಸ್ ಎಲ್ಲ ನಮ್ಮ ಮಕ್ಕಳು ಮದುವೆಗೆ ಬಂದು ಹೋಗ್ತಾರೆ. ದೆನ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ಸಕ್ಸಸ್? ಸಂತೋಷ ಅಲ್ವಾ? ಐ ಅಗ್ರಿ. ನಾನು ಹೇಳೋದು, ಎಷ್ಟು ಜನ ಕಾಮನ್ ಮ್ಯಾನ್ ಕೈಯಲ್ಲಿ ಆಗುತ್ತೆ? ನೀನು ಎಷ್ಟು ಸ್ಟ್ರಗಲ್ ಮಾಡು ನೋಡೋಣ. ನಿನ್ನ ಮನೇಲಿ, ನಮ್ಮ ಮನೇಲಿ ಒಂದು ಚಿಕ್ಕ ಘಟನೆ ನಡೆದ್ರು, ಒಂದು ಮದುವೆ ನಡೆದ್ರು, ಒಂದು ಗ್ರೂಪ್ ಪ್ರವೇಶ ನಡೆದ್ರು, ಲೈವ್ ಸ್ಟ್ರೀಮ್ ಹೋಗುತ್ತೆ ಬ್ರದರ್. ನಾನು ಯಾಕೆ ಹೇಳ್ತೀನಿ, ಯಾಕೆ ಹೇಳಿ? ನಾವು ಬೇಸಿಕ್ ಕಾಮನ್ ಸೆನ್ಸ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಮಾನ ಮರ್ಯಾದೆ ಇರುವುದಿಲ್ಲ. ಹೌದು, ನಾನು ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಬೈತಾರೆ ಅಂತ ಬೇಜಾರಾಗುತ್ತಲ್ಲ, ನಮ್ಮ ಬಗ್ಗೆ ಒಳ್ಳೇದು ಯೋಚಿಸ್ತಾ ಇದ್ದಾರೆ ಅಂತ ನಿನ್ಗೆ ಯಾರು ಹೇಳ್ಕೊಟ್ರು? ನೀನು ಯಾಕೆ ಅನ್ಕೊಂಡಿದ್ಯಾ ನಾನು ಒಳ್ಳೆಯವನು ಅಂತ ಇದ್ದಾರೆ? ಅವೆಲ್ಲ ಇರಲ್ಲ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅಷ್ಟೇ. ಲೈಫ್ ರಿಲೇಟಿವ್ ಬ್ರದರ್. ನಾನು ನನ್ನ ಫ್ರೆಂಡ್ ಹೋಗ್ತಾ ಇರ್ತೀವಿ, 1000 ರೂಪಾಯಿ ಸಿಗುತ್ತೆ ನನ್ನ ಫ್ರೆಂಡ್ಗೆ, ಅವನು ಎತ್ಕೊಂಡ್ಬಿಡ್ತಾನೆ. ಅಯ್ಯೋ ನನಗೆ ಸಿಗ್ಲಿಲ್ವೇ ಅಂತ ಫೀಲ್ ಆಗ್ತೀವಿ. 10 ನಿಮಿಷ ಆದ್ಮೇಲೆ ಪೊಲೀಸ್ ಬಂದು ಅದು ಕೋಟಾ ನೋಟು ಅಂತ ಅರೆಸ್ಟ್ ಮಾಡಿದ ತಕ್ಷಣ ಅಯ್ಯೋ ನನಗೆ ಸಿಗದೇ ಇದ್ದೇ ಒಳ್ಳೇದಾಯ್ತು ಅನ್ಕೊಂತೀವಿ. ಇಟ್ಸ್ ಆಲ್ ಅಬೌಟ್ ರಿಲೇಟಿವ್ ಬ್ರದರ್. ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೆ. ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ನೀವು ಕೇಳ್ತೀರಾ? ಸರ್ ನಮಸ್ಕಾರ ಸರ್. ನಮಸ್ತೆ, ನನ್ನ ಹೆಸರು ಸುನಿಲ್ ಸಿಂಧೆ ಅಂತ. ನಮ್ಮದು ವಿ ಡಿಜಿಟಲ್ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಇದೆ. ಸೊ ನಿಮ್ಮನ್ನು ನೋಡಿದ್ರೆ ಯಾರೇ ಒಬ್ಬರು ಆಂಟ್ರಪ್ರಿನರ್ಶಿಪ್ ಜರ್ನಿ ಶುರು ಮಾಡಬೇಕು ಅಂದರೆ ಒಂದು ರೇ ಆಫ್ ಹೋಪ್ ಥರ ನಿಮ್ಮನ್ನು ಪ್ರೇರಣಾ ರೂಪವಾಗಿ ತೊಗೋಬೋದು. ಇದೇ ರೀತಿ ಪ್ರತಿಯೊಬ್ಬರು ಈ ಆಂಟ್ರಪ್ರಿನರ್ಶಿಪ್ ಜರ್ನಿನ ಶುರು ಮಾಡಿದ್ರೆ ನಿಮ್ಮ ಕನಸಿನ ಕರ್ನಾಟಕದಲ್ಲಿ, ಅಂದರೆ ನಮ್ಮ ಕನಸಿನ ಕರ್ನಾಟಕ ಒಂದು ಡೆವಲಪ್ಡ್ ಕರ್ನಾಟಕ ಅಥವಾ ಡೆವಲಪ್ಡ್ ನೇಷನ್ ಆಗಿ ಆಗಲಿಕ್ಕೆ ಏನು ಮಾಡ್ಬೋದು ಅಂತ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದನೂ ನಾವು ಕೇಳ್ಕೊಂಡು ಬರ್ತಿರೋದೇನೆಂದರೆ ಡೆವಲಪಿಂಗ್ ನೇಷನ್ ಅಂತಾನೆ. ಸೊ ಇದು ಡೆವಲಪ್ಡ್ ನೇಷನ್ ಯಾವಾಗ ಆಗುತ್ತೆ, ಅದಕ್ಕೆ ನಾವು ಏನು ಆಸ್ ಎ ಸಿಟಿಸನ್ ಎಲ್ಲರೂ ಯೂತ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ನಿಮ್ಮ ವಿಷನ್ ಏನಿದೆ ಅಂತ ಕೇಳಿ. ಸರ್, ಎಂಟರ್ಪ್ರಿನರ್ಶಿಪ್ ಬಗ್ಗೆ ನೀವು ಹೇಳಿದ್ರಿ. ಫಸ್ಟ್ ಐ ವಿಲ್ ಸ್ಪೀಕ್ ದಟ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಸರ್, ನಾವು ಮಾಡೋ ಬಿಸ್ನೆಸ್ ಬಗ್ಗೆ ಶ್ರದ್ಧೆ. ನಾನು ಎಂಟರ್ಪ್ರಿನರ್ಶಿಪ್ ಜರ್ನಿ ಹೇಳ್ತೀನಿ ಸರ್. ಸರ್, ನನಗೆ 1 ಲಕ್ಷ ರೂಪಾಯಿ ಕಲೆಕ್ಟ್ ಆಯಿತು. ನಾನು ಎತ್ಕೊಂಡ್ಬಂದು, ನೀವು ನಂಬ್ತಿರಲ್ಲ, 95,000 ಹಾರಿಜೆಂಟಲ್ ಒಂದು ಆ್ಯಡು ವಿಜಯವಾಣಿ ಪೇಪರ್ಗೆ ಹೋಗಿ ಆ್ಯಡ್ ಕೊಟ್ಬಿಟ್ಟೆ, ಮಾರನೇ ದಿನ ಬರಲಿ ಅಂತ. 4 ಅಡ್ಮಿಷನ್ ಬಂತು, ಮತ್ತೆ ಪಬ್ಲಿಸಿಟಿ ಕೊಟ್ಟೆ, ಸ್ಟೂಡೆಂಟ್ಸ್ ಬಂದರು. 1 ವರ್ಷ ತುಂಬ ಕಷ್ಟಪಟ್ಟು, ನನ್ನ ಕೈಯಲ್ಲಿ ಬಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು ಸರ್, ಅದನ್ನ ಇಟ್ಕೊಂಡು ತುಂಬ ಕಷ್ಟಪಟ್ಟು ಗೆದ್ದೆ. ಸಕ್ಸಸ್ ಆಯಿತು. ಹೋಪ್ ಕಳ್ಕೊಳ್ಳಿಲ್ಲ, ಯಾಕೆಂದರೆ ವಿ ಆರ್ ಡಿಸೈಡೆಡ್, ಗ್ಯಾರಂಟಿ ಸೋಲ್ತೀವಿ, ಸಕ್ಸಸ್ಸೇ ನಮಗೆ ಸರ್ಪ್ರೈಸ್ ಅನ್ನೋ ಹೋಪಲ್ಲಿ ಇದ್ವಿ, ಗೆದ್ದುಬಿಟ್ವಿ. ನಾನು ಹೇಳೋದೇನು ಅಂದರೆ, ಸರ್, ದುಡ್ಡಿಂದನೇ ಏನಾದರೂ ಎಲ್ಲ ನಡೆಯಂಗಿದ್ದಿದ್ರೆ ಬೆಂಗಳೂರಲ್ಲಿ ಎಷ್ಟು ಜನರ ಹತ್ರ ದುಡ್ಡಿಲ್ಲ, ಯಾಕೆ ಅವ್ರು ಇನ್ನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ? ಇಟ್ಸ್ ಆಲ್ ಅಬೌಟ್ ಗಟ್ ಸರ್. ಎಂಟರ್ಪ್ರಿನರ್ಶಿಪ್ಗೆ ರಿಸ್ಕ್ ಭಾಳ ಮುಖ್ಯ ದುಡ್ಡಿಗಿಂತ. ಎರಡನೇದು, ಬೆಳಗ್ಗೆ ಅರ್ನಬ್ ಸರ್ ಹೇಳ್ತಿದ್ರು, ರೇಟಿಂಗ್ಸ್ ಎಲ್ಲ ಮುಖ್ಯ, ಹೌ ವಿ ಕನೆಕ್ಟೆಡ್ ವಿತ್ ದ ಪೀಪಲ್ ಅಂತ. ವಾಟ್ ಎ ಫ್ಯಾಂಟಾಸ್ಟಿಕ್ ಲೈನ್ ಇಟ್ ಈಸ್. ನನಗೆ ಗೊತ್ತಿರೋ ಪ್ರಕಾರ ನೀವು ರಿಪಬ್ಲಿಕ್ ಕಾರ್ ಆಗ್ಬೋದು, ನಾನಾಗ್ಬೋದು ಮೇಡಮ್, ನಾನು ಪರಿಶ್ರಮನ ಬ್ರೆಡ್ ಆ್ಯಂಡ್ ಬಟರ್ಗೆಲ್ಲ ಕಟ್ಟಿರೋದು. ಇಟ್ಸ್ ಮೈ ಪ್ಯಾಷನ್. ಪಾಲಿಟಿಕ್ಸ್ ಈಸ್ ಮೈ ಪ್ಯಾಷನ್. ನನ್ನ ಕನಸಿನ ಕರ್ನಾಟಕ ನನಗೊಂದೇ ಸರ್ ಆಸೆ ಇರೋದು. ಸರ್, ನನಗೊಂದು ಆಸೆ ಇದೆ, ಕನ್ನಡ ಮೀಡಿಯಂ ಮಕ್ಕಳು, ನಾನೊಬ್ಬ ಕನ್ನಡ ಮೀಡಿಯಂ ಹುಡುಗ ಸರ್, ಸರ್ಕಾರಿ ಶಾಲೆಯಲ್ಲಿ ಓದ್ದೋನು, SSLC ಸೆಕೆಂಡ್ ಟಾಪರು, PUCಗೆ ಬಂದು PCMBಗೆ ಅಡ್ಮಿಷನ್ ಆದರೆ ಫಿಸಿಕ್ಸ್ ಅರ್ಥ ಆಗ್ತಾಯಿಲ್ಲ, ಕೆಮಿಸ್ಟ್ರಿ ಅರ್ಥ ಆಗ್ತಾಯಿಲ್ಲ, ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ, ಬಯಾಲಜಿ ಅರ್ಥ ಆಗ್ತಿಲ್ಲ, ಎಲ್ಲ ಕನ್ನಡದಲ್ಲಿ ಓದ್ಕೊಂಡು ಬಂದಿದ್ದೀವಿ. ಲಿಟ್ರಲಿ 1 ವಾರ ಆದಮೇಲೆ ನಾನು ಒಬ್ಬನೇ ಕುತ್ಕೊಂಡು ಹತ್ತಿದ್ದೀನಿ, ಡಾಕ್ಟರ್ ಆಗಬೇಕು ಅಂತ ಆಸೆ, ನನಗೇನು ಅರ್ಥ ಆಗ್ತಿಲ್ಲ. ಟೀಚರ್ ಸೈನ್ ತೀಟ ಅಂತಾರೆ, ಗೊತ್ತಾಗ್ತಿಲ್ಲ. ನಾನು ಕನ್ನಡ ಮೀಡಿಯಂ ಟಾಪರ್ ಸರ್. ದೆನ್ ಐ ರಿಯಲೈಸ್ಡ್. ಸೊ 8ನೇ ಕ್ಲಾಸಿಂದ ಮಕ್ಕಳಿಗೆ, ಎಲ್ಲ ಕನ್ನಡ ಹೋರಾಟಗಾರರು ರಿಕ್ವೆಸ್ಟ್ ಮಾಡ್ತೀನಿ, ಕನ್ನಡ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಓದಲಿ ಸರ್, ಸೈನ್ಸು ಮ್ಯಾಥ್ಸ್ನಾದರೂ ಇಂಗ್ಲೀಷ್ ಓದಲಿ. PUCಗೆ ಬಂದರೆ ಸ್ಟ್ರಗಲ್ ಆಗ್ತೀವಿ ಸರ್ ನಾವೆಲ್ಲ, ಕನಸುಗಳು ಸತ್ತೋಗ್ಬಿಡ್ತವೆ. ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಚೇಂಜ್ ಬೇಕು ಸರ್. ಸರ್, ನೀವು ನಂಬ್ತಿರಲ್ಲ, ಇಲ್ಲೆಲ್ಲರೂ ಇದ್ದೀರಲ್ಲ, ಯಾರಾದರೂ ನ್ಯೂಟನ್ ಸೆಕೆಂಡ್ ಲಾ ಹೇಳಿ ನೋಡೋಣ. ಥರ್ಡ್ ಲಾ ಎಲ್ಲರೂ ಹೇಳ್ತೀವಿ, ಸೆಕೆಂಡ್ ಲಾ ಹೇಳಿ ನೋಡೋಣ. ಯಾರಾದರೂ ಥರ್ಡ್ ಲಾ ಎಲ್ಲರೂ ಓದ್ತೀವಿ, ಸೆಕೆಂಡ್ ಲಾ ಹೇಳಲ್ಲ. ಆದರೆ 6ನೇ ಕ್ಲಾಸಿಂದ ಹೇಳ್ಕೊಟ್ಟಿದ್ದಾರೆ. ಸೆಕೆಂಡ್ ಲಾ ಯಾರಾದರೂ ಹೇಳ್ಬೋದು, ಇಲ್ಲೊಂದು 50-100 ಜನ ಇದ್ದೀರಾ. ನೋ, ದಿಸ್ ದ ಲ್ಯಾಕ್ ಆಫ್ ಫೌಂಡೇಶನ್ ಸರ್. ಆ ಫೌಂಡೇಶನ್ ಗಟ್ಟಿಯಾಗಿರಬೇಕು. ಮತ್ತು ಇವತ್ತಿಗೂ ಸರ್ PE ಟೀಚರ್ ಇದ್ದಾರೆ, ಫಿಸಿಕಲ್ ಎಜುಕೇಷನ್ಗೆ ಡ್ರಾಯಿಂಗ್ ಟೀಚರ್ ಇದ್ದಾರೆ, ಮಾನಸಿಕ ಸ್ಥಿತಿಗೆ ಸೈಕಾಲಜಿ ಟೀಚರ್ ಯಾವ ಸ್ಕೂಲಲ್ಲೂ ಇಲ್ಲ ಅಲ್ವಾ ಸರ್?
ಸರ್ ಇವತ್ತಿಗೂ ಕೇಳಿ, ಯಾರಿಗಾದ್ರೂ ಬುಕ್ ತಗೊಂಡ್ರೆ ಹೆಂಗ್ ಓದಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರು ಜೋರಾಗಿ ಓದ್ತಾರೆ, ನಿಧಾನಕ್ಕೆ ಓದ್ತಾರೆ, ನೋಟ್ಸ್ ಮಾಡ್ತಾರೆ, ಬಯಟ್ ಮಾಡ್ತಾರೆ. ಈಗಲೂ ಯಾರಿಗಾದ್ರೂ ಒಂದು ಬುಕ್ ಎತ್ಕೊಂಡ್ರೆ, 100 ಪೇಜ್ ಬುಕ್ ಎತ್ಕೊಂಡ್ರೆ ಪ್ರಾಪರ್ ಆಗಿ ಮುಗ್ಸಕ್ ಆಗ್ತಿದೆಯಲ್ಲೋ ಕೇಳಿ, ಅದನ್ನ 50 ದಿನ ಓದ್ತಾರೆ ಒಂದು ಬುಕ್ನ. ನಮಗೆ ಗೊತ್ತಿಲ್ಲ. ಈಗ ನೀವು ಒಂದು ಬುಕ್ ತಗೊಂಡ್ರೆ ಯು ಆರ್ ಅನೇಬಲ್ ಟು ಫಿನಿಶ್ 4-5 ಪೇಜಸ್, ಸ್ಯಾಚುರೇಟ್ ಆಗಿ ಹೋಗ್ತೀರಾ. ಮತ್ತೆ ಏನು ಸರ್ ನಾವು 25 ವರ್ಷ ಓದಿದ್ದು? ಸಿಸ್ಟಮಲ್ಲಿ ಚೇಂಜ್ ಬರಬೇಕು. ಎರಡನೇದು, ದ ಅಡ್ಮಿನಿಸ್ಟ್ರೇಷನ್ ಶುಡ್ ಬಿ ವೆರಿ ಕ್ಲೀನ್. ಮತ್ತು ನಮ್ಮ ಪೊಲಿಟಿಷಿಯನ್ಸ್ಗೆ ತುಂಬ ಗಟ್ಟಿ ಚರ್ಮ ಇರಬೇಕು ಸರ್. ನಾನು ನಮ್ಮೆಲ್ಲ ಪತ್ರಕರ್ತರಿಗೆ ಹೇಳ್ತೀನಿ ಸರ್, ಫಾರ್ 2 years ನಾನೊಂದು ಫಿಲಾಸಫಿ ನಂಬಿದ್ದೀನಿ. ನನ್ನ ಒಂದು ಫಿಲಾಸಫಿ ಭಾಳಷ್ಟು ಜನ ನಿಮ್ಗೆ ಇದೊಂದು ಗೊತ್ತಿರ್ಬೇಕು ಸರ್. ಒಂದು ವಿಷನ್ ಅನ್ನೋದು ಇವತ್ತು ನಾಳೆದಲ್ಲ ಸರ್. ಇಟ್ಸ್ ಅ ಪ್ಲಾನ್ ಆಫ್ ಅನದರ್ 10-20 years. ನನಗಿನ್ನೊಂದು 30 ವರ್ಷಕ್ಕೆ ನನ್ನ ಕರ್ನಾಟಕ ಹಿಂಗಿರಬೇಕು ಅಂತ ಆಸೆ ಇದೆ. ಸಾಧ್ಯ ಆದರೆ ಪವರ್ಟಿನ ಮ್ಯೂಸಿಯಮಲ್ಲಿ ನೋಡಬೇಕು ಅನ್ನೋ ಆಸೆ. ಸಾಧ್ಯ ಆದರೆ ಹಸಿವನ್ನ ಮ್ಯೂಸಿಯಮಲ್ಲಿ ನೋಡಬೇಕು ಅನ್ನೋ ಆಸೆ. ಸಾಧ್ಯ ಆದರೆ ಡಿಪ್ರೆಷನ್, ಸ್ಯೂಸೈಡ್ನ ನಮ್ಮ ಹುಡುಗರು ಹಿಸ್ಟ್ರಿಯಲ್ಲಿ ಓದಬೇಕು ಅನ್ನೋ ಆಸೆ. ಇದೆಲ್ಲ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಸರ್, ಬಟ್ ಸರ್ಟೈನ್ಲಿ ವಿ ಆರ್ ಪಾರ್ಟ್ ಆಫ್ ದ ಚೇಂಜ್. ಈ ಕರ್ನಾಟಕದ ಭವಿಷ್ಯಕ್ಕೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ. ನಾನೊಬ್ಬ ಪುವರ್ ಹುಡುಗ ಸರ್. ನನಗೆ ಪೇಯ್ನ್ ಗೊತ್ತು, ನೋವು ಗೊತ್ತು, ಹಸಿವು ಗೊತ್ತು, ಒಂಟಿತನ ಗೊತ್ತು, ಬೇಸರ ಗೊತ್ತು, ಹತಾಶೆ ಗೊತ್ತು. ಅದಕ್ಕೆ ಬಡವ್ರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್, ನಮಸ್ಕಾರ ನಾನು ಜಿತೇಶ್ ಅಂತ, ಜೈನ್ ಡೀನ್ ಟು ಬಿ ಯೂನಿವರ್ಸಿಟಿಯಿಂದ ಬರ್ತಿದ್ದೇನೆ ಸರ್. ಸೊ ನಂದು ಸಿಂಪಲ್ 1-2 ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಬರೋದಾದ್ರೆ, ಪ್ರದೀಪ್ ಈಶ್ವರ್, ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು? ವಾಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಟು ಯು? ಅಂದರೆ ನೀವೀಗ ಹೇಳಿದ್ರಿ, ಸ್ಟಾರ್ಟಿಂಗ್ ಹೇಳಿದ್ರಿ, ರಿಲೇಷನ್ಶಿಪ್ಸಿಂದ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ಪೊಲಿಟಿಕ್ಸ್ ಹೇಳಿದ್ರಿ, ಆಮೇಲೆ ಬೇರೆ ಹೇಳಿದ್ರಿ. ಸೊ ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ತುಂಬ, ದೇರ್ ಆರ್ ಮೆನಿ ಯಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಮೆನಿ ಯಂಗ್ ಮೈಂಡ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯು? ಆ್ಯಂಡ್ ಅನದರ್ ಥಿಂಗ್ ಇಸ್, ಇನ್ನೊಂದು ಕ್ವಶನ್ ಏನಂದ್ರೆ ಸರ್, ಈ ಪೊಲಿಟಿಕಲ್ ಆಗಿರ್ಬೋದು, ಈಗ ನಾನು ಕೂಡ ಫ್ಯೂಚರ್ ಜರ್ನಲಿಸಮ್, ನಾನೀಗ ಐ ವಾಂಟ್ ಟು ಬಿ ಅ ಜರ್ನಲಿಸ್ಟ್. ಸೊ ಬೀಂಗ್ ಅ ಜರ್ನಲಿಸ್ಟ್ ನಮ್ಗೆ ಹೇಗಂದ್ರೆ, ವೆದರ್ ವಿ ಶುಡ್ ಫಾಲೋ ಅ ಪರ್ಟಿಕ್ಯುಲರ್ ಐಡಿಯಾಲಜಿ. ಬಿಕಾಸ್ ನಾನೊಂದು ನ್ಯೂಸ್ ಚಾನಲ್ಸ್ಗೆ ಹೋದ್ರೆ ನಂಗನ್ಸ್ತದೆ, ಓಕೆ ಇವರೊಂದು ಈ ಮೈಂಡ್ ಐಡಿಯಾಲಜಿ ಇರ್ತದೆ, ನಾನು ಅದನ್ನು ಫಾಲೋ ಮಾಡಬೇಕಾ? ಆರ್ ಹೌ ಅ ಪೊಲಿಟಿಷಿಯನ್ ಸೀಸ್ ಅ ಜರ್ನಲಿಸ್ಟ್? ಬಿಕಾಸ್ ಇಲ್ಲಿ ತುಂಬ ಜರ್ನಲಿಸ್ಟ್ ಇದ್ದಾವೆ. ಹೌ ಅ ಪೊಲಿಟಿಷಿಯನ್ ಆ್ಯಂಡ್ ಜರ್ನಲಿಸ್ಟ್ ಇದು ರಿಲೇಷನ್ಶಿಪ್ ಹೇಗಿದೆ, ನೀವು ಹೇಗೆ ಫೀಲ್ ಮಾಡಿದ್ದೀರಿ? ಆ್ಯಂಡ್ ವಾಟ್ ಈಸ್ ಯ ಕೀ ನೋಟ್ ಫಾರ್ ಅಸ್? ರೆಸ್ಪಾನ್ಸಿಬಿಲಿಟಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇಟ್ಸ್ ಯುವರ್ ಫ್ಯಾಮಿಲಿ ಬ್ರದರ್. ಯಾಕೆ ಅಂತ ಹೇಳ, ನಾಳೆ ನಿನಗೆ ಹೆಚ್ಚು ಕಡಿಮೆ ಆಗಿ ICU ಅಲ್ಲಿ ಬಿಸಾಕಿದ್ರೆ ಆಚೆ ನಿನ್ನ ಹೆಂಡತಿ ಮಕ್ಕಳು, ನಿಮ್ಮ ಅಪ್ಪ ಅಮ್ಮನೇ ಇರ್ತಾರೆ ಬ್ರದರ್. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಅಲ್ಲ, ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫ್ರೆಂಡ್ಸು ಅಲ್ಲ. ನಿನಗೆ ಹೆಚ್ಚು ಕಡಿಮೆ ಆದರೆ ICU ಆಚೆ ಅಪ್ಪ ಅಮ್ಮ, ನಿನ್ನ ಹೆಂಡತಿ ಮಕ್ಕಳು, ಇಷ್ಟೇ ಜನ ಇರ್ತಾರೆ. ಅಕಾರ್ಡಿಂಗ್ ಟು ಮೀ, ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಇಟ್ಸ್ ಅ ಫ್ಯಾಮಿಲಿ. ನಾವು ದ ರಿಲೇಷನ್ಶಿಪ್ ಬಿಟ್ವೀನ್ ಜರ್ನಲಿಸಮ್ ಅಂಡ್ ಪೊಲಿಟಿಷಿಯನ್ಸ್ ವಿ ಆರ್ ಟೆಲಿಂಗ್. ಮೆನಿ ಅವರ್ ಕಾಂಗ್ರೆಸ್ ಬಿಟ್ ರಿಪೋರ್ಟ್ಸ್ ಆರ್ ದೇರ್, ದೇ ಆರ್ ವೆರಿ ಗುಡ್ ವಿತ್ ಅಸ್, ದೇ ಕ್ವಶನ್ ಅಸ್, ನಾವು ಆನ್ಸರ್ ಮಾಡ್ತೀವಿ. ಒಂದೊಂದ್ಸಲ ಸುದ್ದಿ ನೆಗೆಟಿವ್ ಆಗಿ ಬರುತ್ತೆ, ನಾವು ಬೈಸ್ಕೊಂತೀವಿ, ಆದರೂ ನೆಕ್ಸ್ಟ್ ಡೇ ಅದೇ ಪ್ರೀತಿಯಿಂದ ಕಾಫಿ ಟೀ ಜೊತೆಯಲ್ಲಿ ಕುಡಿತೀವಿ. ಸೊ ಆ ಗಟ್ಸಿದ್ರೆ ಮಾತ್ರನೇ ಪಾಲಿಟಿಕ್ಸಲ್ಲಿ ಸಸ್ಟೈನ್ ಆಗ್ತೀವಿ. ನಾನು ಯಾಕೆ ಪ್ರಸ್ತುತ ಆಗ್ತೀನಿ ಅಂದರೆ, ನಿನ್ನೆ ನನ್ನನ್ನು ಹಾಫ್ ಅನ್ ಅವರ್ ಡಿಬೇಟಲ್ಲಿ ಕುತ್ಕೊಂಡು ಬೈದವ್ರನ್ನ ಕೂಡ ಮಾರನೇ ದಿನ ಪ್ರೀತಿಯಿಂದ ಮಾತಾಡ್ತೀವಿ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಲ್ಲ. ಅದನ್ನೇನಾದರೂ ಇಟ್ಕೊಳ್ಳೋಕೆ ಹೋದರೆ ಯುವರ್ ಡೇ ವಿಲ್ ನಾಟ್ ಬಿ ಸಕ್ಸಸ್ಫುಲ್. ನಾನೊಂದು ಹೇಳ, ನಾಳೆನೇ ಮುಖ್ಯ, ನೆನ್ನೆ ಅಲ್ಲ. ನಾಳೆನೇ ಮುಖ್ಯ, ನೆನ್ನೆ ಅಲ್ಲ. ನನಗೆ ನಾಳೆ ಮುಖ್ಯ, ಆ ಕಾರಣಕ್ಕೆ ನೆನ್ನೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇದೊಂತ ಬ್ರದರ್, ಅಲ್ಲೆಲ್ಲೋ ಇರೋ ನಮ್ಮ ಅಪ್ಪ ಅಮ್ಮಗೋಸ್ಕರ ನಾವೇ ಇಷ್ಟು ಮಾಡ್ತಿದ್ದೀವಿ, ನಿಮ್ಮ ಮನೆಯಲ್ಲಿರೋ ನಿಮ್ಮ ಅಪ್ಪ ಅಮ್ಮಗೋಸ್ಕರ ನೀನೆಷ್ಟು ಮಾಡಬೇಕು ಬ್ರದರ್, ಅಲ್ವಾ? ಜಸ್ಟ್ ಖಂಡಿತವಾಗೂ ಒಳ್ಳೇದಾಗುತ್ತೆ. ದ ರಿಲೇಷನ್ಶಿಪ್ ಈಸ್ ವೆರಿ ಗುಡ್. ಬಟ್ ನಾನು ಜರ್ನಲಿಸಮ್ ಪಾಠ ಮಾಡಲ್ಲ, ಬಟ್ ಆದರೂ ಕೆಲವು ನಾನು ಓದ್ಕೊಂಡಿದ್ದೀನಿ. ಪದಗಳನ್ನ ಭಾಳ ಚಂದ ಬಳಸಬೇಕು. ಈಗ ನಾನು ಡೈರೆಕ್ಟಾಗಿ ಎಲ್ಲರೂ ಗಾಡ್ ಗಿಫ್ಟೆಡ್ ಅಂತಾರೆ, ಕೆಲವರು ನನ್ನನ್ನು ಡೈಲಾಗ್ ಅಂತಾರೆ. ಇದು ಸರಸ್ವತಿ ಬ್ರದರ್, ಡೈಲಾಗ್ ಅಲ್ಲ. ಇದರಿಂದ ಪ್ರಿಪರೇಷನ್ ಇದೆ. ನಾನು ವಾರದಿಂದ ಪ್ರಿಪೇರ್ ಆಗ್ತಿದ್ದೀನಿ ಇವತ್ತಿನ ಸ್ಪೀಚ್ಗೆ. ಒಂದು 20-30 ಸಲ ಫ್ರೀ ಸಿಕ್ಕಿದಾಗ ರಿಹರ್ಸಲ್ ಮಾಡ್ಕೊಂಡಿರ್ತೀನಿ, ಈ ಸೀಕ್ವೆನ್ಸ್ ಆದಮೇಲೆ ನಾನು ಇದೇ ಹೇಳಬೇಕು ಅಂತ. ಪ್ರಾಕ್ಟೀಸ್ ಇಲ್ಲದೆ ಬರೋಕ್ಕಾಗಲ್ಲ. ಇದು ಸರಸ್ವತಿ. ಮತ್ತೆ ಓದಬೇಕು. ಪತ್ರಿಕೆ ನಾನು ಹೇಳ್ತೀನಿ, ಜರ್ನಲಿಸಮ್ಗೆ ನಾನು ಮೋಸ್ಟ್ಲಿ ಒಂದು 4-5 ಪೇಪರ್ಸು ನನ್ನ ಮನೆಗೆ ಬರುತ್ತೆ, ಎಡಿಟೋರಿಯಲ್ ಕುತ್ಕೊಂಡು ಓದ್ತೀನಿ, ನೋಟ್ಸ್ ಮಾಡ್ಕೊತೀನಿ. ನಾನು ಐಫೋನ್ ನೋಟ್ಸಲ್ಲಿ ಬರ್ಕೊತೀನಿ, ಇದು ಟೈಪ್ ಮಾಡಿ ಇಟ್ಕೊತೀನಿ. ಇಲ್ಲ ನೋಟ್ಸ್ ಯಾವುದಾದ್ರೂ ಒಂದು ಒಳ್ಳೆ ಪದ ಸಿಕ್ಕಿದ್ರೆ ಇಂಟೆನ್ಷನಲಿ ಬಳಸ್ಬಿಡ್ತೀನಿ ಅದನ್ನು ನೆಕ್ಸ್ಟ್ 4-5 ದಿನ. ಜಯಂತ್ ಕಾಯ್ಕಣಿ ಅವರು ಮುಂಗಾರು ಮಳೆಯಲ್ಲಿ ಸನಿಹ ಅನ್ನೋ ಪದ ಬಳಸಿದ್ರೆ, ಸಮೀಪ ಪ್ಲೇಸಲ್ಲಿ ಸನಿಹ ಅಂತ ಬಳಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತು. ಆ ಪದನ ಇಂಟೆನ್ಷನಲಿ ಬಳಸ್ತಾ ಬರ್ತೀವಿ, ಸನಿಹ ಸನಿಹ, ದೆನ್ ಓನ್ಲಿ ಪ್ರಾಸ ಸಿಗುತ್ತೆ. ಮತ್ತು ಈಗ ನೀನು ಜರ್ನಲಿಸಮ್ ಒಂದು ಟಾಪಿಕ್ ಕೊಟ್ಟರೆ ಬರೀ, ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು 14 ಬುಕ್ ಬರೆದಿದ್ದೀನಿ. ನಾನು ಕಾಲಮ್ ರೈಟರ್ ಕೂಡ.
ಮೇಡಮ್, ವಿಶ್ವವಾಣಿ ಪತ್ರಿಕೆಯಲ್ಲಿ ನನ್ನ ಕಾಲಮ್ ಪಬ್ಲಿಷ್ ಆಗಿ ಪರಿಶ್ರಮ ಅಂತ ಒಂದು ಬುಕ್ ರಿಲೀಸ್ ಆಯಿತು. ರೀಸೆಂಟಾಗಿ 100 ಜನ್ಮಕ್ಕೂ ಅಂತ ರಿಲೀಸ್ ಆಯಿತು ಬುಕ್ಕು. ಕುತ್ಕೊಂಡು ಹೆಂಗೆ ಬರೀಬೇಕು ಗೊತ್ತಾ? ಈಗ ರೈಟ್ ಅನ್ ಎಸ್ಸೆ ಆನ್ ಬೆಂಗಳೂರು ಅಂದರೆ ಯು ವಿಲ್ ಸ್ಟ್ರಕ್. ನಾನು 100 ಪೇಜ್ ಬರಿತೀನಿ. ವಾಟ್ ಈಸ್ ಬೆಂಗಳೂರು ಅಂತ ಯೋಚನೆ ಮಾಡು. ಓ, ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ವೇರ್ ಈಸ್ ಬೆಂಗಳೂರು? ಇಟ್ ಈಸ್ ಸದರ್ನ್ ಇಂಡಿಯಾ. ವೈ ಇಟ್ ಈಸ್ ಬೆಂಗಳೂರು? ಡಿರೈವ್ಡ್ ಫ್ರಮ್ ದ ವರ್ಡ್ ಬೆಂದೆಕಾಳೂರು. ವಾಟ್ ಈಸ್ ಫೇಮಸ್ ಫಾರ್ ಬೆಂಗಳೂರು? ಇಟ್ಸ್ ದ ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ. ಹಿಂಗೆ ಹುಡ್ತಾ ಇರುತ್ತೆ ಲೈನ್ಸು. ನೀವು ಕ್ವಶನ್ ಮಾಡದೆ ಬೆಂಗಳೂರು ಅಂತ ಇಟ್ಕೊಂಡ್ರೆ 4 ಲೈನ್ ಹೋಗಲ್ಲ. ದಿಸ್ ಇಸ್ ಹೌ ಥಾಟ್ ಪ್ರೋಸೆಸ್. ಬಟ್ ಯು ಶುಡ್ ರೀಡ್ ಬ್ರದರ್. ನಾನು ಎ ಗುಡ್ ರೀಡರ್. ನಾನು DVG ಅವ್ರನ್ನ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಕುವೆಂಪು ಅವ್ರನ್ನ ಚೆನ್ನಾಗಿ ಓದ್ಕೊಂಡು ಹೋಗಿದ್ದೀನಿ, ಜ್ಞಾನಪೀಠ ಪ್ರಶಸ್ತಿ ಅವ್ರನ್ನ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಶ್ರೀರಾಮಾಯಣಂ ದರ್ಶನಂ ಇಂದ ಹಿಡಿದು, ಮೂಕಜ್ಜಿಯ ಕನಸುಗಳಿಂದ ಹಿಡಿದು, 4 ತಂತಿಯಿಂದ ಹಿಡಿದು, ಭಾರತ ಸಿಂಧು ರಶ್ಮಿಯಿಂದ ಹಿಡಿದು ಸಮಗ್ರ ಸಾಹಿತ್ಯದವರೆಗೂ ಓದ್ಕೊಂಡಿದ್ದೀನಿ ಅಂತ ನನ್ನ ಭಾವನೆ. ಜಾಸ್ತಿ ಅನ್ಕೋಬೇಡ. ನೆಕ್ಸ್ಟ್ ಯಾರು? ಚಂದ್ರಶೇಖರ್ ಸರ್ ನಮಸ್ಕಾರ. ಬಿಜೆಪಿ ಒಂದೇ ಆರೋಪ ಮಾಡ್ತಿರೋದು, ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋಂಥದ್ದು. ಸೊ ಯಾಕೆಂತಂದರೆ ಈಗ ಉದಾಹರಣೆ ಪಾಟೋಲ್ಸ್ಗಳು, ಯಾಕೆಂದರೆ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥದ್ದೇ ಅಂತ ಪ್ರಶ್ನೆ. ಸೊ ಬೆಂಗಳೂರಲ್ಲಿ ಮತ್ತೊಬ್ಬರು ಸಚಿವರು ಹೇಳ್ತಾರೆ ಬೆಂಗಳೂರು ಡೆವಲಪ್ಮೆಂಟ್ ಆಗಿದೆ ಅನ್ನೋದಕ್ಕೆ ಟ್ರಾಫಿಕ್ ಜಾಮ್ ಕಾರಣ ಅನ್ನೋಂಥದ್ದು. ಸೊ ತಾವು ಯಾವ ರೀತಿ ನೋಡ್ತೀರಾ ಸರ್? ಸರ್, ಈಗ ನಾನೊಂದು ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ನಾವು ನಂಬರ್ 1 ಸರ್. ನಾವು ಪ್ರತಿ ಗೃಹಿಣಿಗೆ 2,000 ಕೊಡ್ತಿದ್ದೀವಿ, ಅಕ್ಕಿ ಕೊಡ್ತಿದ್ದೀವಿ, ಈಗ ಇಂದಿರಾ ಕಿಟ್ ಕೊಡ್ತಾ ಇದ್ದೀವಿ ಸರ್. ನಾವು ಒಂದು 50,000 ಕೋಟಿನ ಸರ್, ಎಸ್, ಬೆಂಗಳೂರಲ್ಲಿರೋರಿಗೆ ನಿಮಗೆ ನಮಗೆ 2,000 ದೊಡ್ಡದಲ್ಲದೆ ಇರ್ಬೋದು ಸರ್. ನಾನು ಹಳ್ಳಿಗಳಲ್ಲಿ ನೋಡಿದ್ದೀನಿ 2,000ದಲ್ಲಿ ಜೀವನ ಕಟ್ಕೊಳ್ಳೋ ಎಷ್ಟೋ ಕುಟುಂಬಗಳಿದೆ. ನಾವು ಹ್ಯೂಮನ್ ಡೆವಲಪ್ಮೆಂಟ್ ಮಾಡ್ತೀವಿ. ಎಸ್, ಐ ಅಗ್ರಿ. ಪಾಟೋಲ್ಸ್ ಬಿದ್ದಿದೆ, BJP ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ, ಅವ್ರು ವಿಮರ್ಶೆ ಮಾಡ್ತಿದ್ದಾರೆ. ನಮಗೆ ಸ್ವಲ್ಪ ಟೈಮ್ ಕೊಡಬೇಕಲ್ಲ. ನಾವೇನು ಪಾಟೋಲ್ಸ್ ಮುಚ್ಚಲ್ಲ ಅಂದ್ವಾ? ಬಡ್ಜೆಟ್ ಇಲ್ಲ ಅಂದ್ವಾ? ಅದನ್ನ 1 or 2 ಡೇಸಲ್ಲೇ BJP ಅವರು, ನಮ್ಮ ಅಶೋಕಣ್ಣವರು ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತಾರೆ, ವಿಜಯೇಂದ್ರಣ್ಣ ಬಂದು ಜಾಸ್ತಿ ಪ್ರೀತಿ. ಅದು ನಮಗೊಂದು ವಾರ ಟೈಮ್ ಕೊಟ್ಟು ನೋಡ್ರಿ, ಕಾಂಗ್ರೆಸ್ ಅವ್ರಿಗೆ 1 ವಾರ ಟೈಮು, ನಿಮಗೆ ತಾಕತ್ತಿದ್ರೆ ಮುಚ್ಚಿ, ಇಲ್ಲಾಂದರೆ ನಾವು 8ನೇ ದಿನ ಪ್ರಶ್ನೆ ಕೊಡ್ತೀವಿ ಅಂತ ಇಂಥ ಚಾಲೆಂಜಸ್ ನಮ್ಗೆ ಹಾಕಿದ್ರೆ ನಾವು 7 ದಿನದಲ್ಲಿ ಎಂಟೈರ್ MLAಗಳು ಒಬ್ಬೊಬ್ರು ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಂತ್ಕೊಂಡು ಹಾಕಿಸ್ತೀವಿ. ಇಂಥ ಚಾಲೆಂಜಸ್ ಯಾಕೆ ವಿರೋಧ ಪಕ್ಷದವ್ರು ನನಗೆ ಕೊಡ್ತಿಲ್ಲ? ನನ್ನನ್ನು ಪ್ರದೀಪ್ ಈಶ್ವರ್ನ ಬೈತಾರೆ, ಮನುಷ್ಯೇತರರು ಅಂತ. ಪ್ರದೀಪ್ ಈಶ್ವರ್, ನಿನ್ನ ರಿಪೋರ್ಟ್ ಕಾರ್ಡ್ ಇಡು ಅಂತ ಕೇಳಬೇಕು. ಇಂಥ ರಾಜಕಾರಣ ನಾನು ಬಯಸ್ತಾ ಇದ್ದೀನಿ. ನಿನ್ನ ಕ್ಷೇತ್ರಕ್ಕೆ ನೀನು ಎಷ್ಟು ಅನುದಾನ ತಗೊಂಡೋಗಿದ್ಯಾ? ದಮ್ಮಿದ್ರೆ ನನಗೆ ಹೇಳು ಅನ್ನೋ ಪೊಲಿಟಿಷಿಯನ್ ಬೇಕು. ಎಷ್ಟು ಹಳ್ಳಿಗೆ ಸುತ್ತಿದ್ಯಾ, ಆ ಹಳ್ಳಿಯಲ್ಲಿ ಎಷ್ಟು ಸಾಲು ಮಾಡಿದ್ಯಾ, ಇದು ಕೇಳಬೇಕು. ಮಾತಾಡಿದ್ರೆ ಕೋತಿ ಕೋತಿ, ಕೌಂಟರ್ ಟು ಕೌಂಟರ್. ನಾನು ಹೇಳೋದು ಈ ರಾಜಕಾರಣ ಬರಬೇಕು. ಈಗ ಅಶೋಕಣ್ಣ ನೆಕ್ಸ್ಟ್ ವಿರೋಧ ಪಕ್ಷದ ನಾಯಕರು, ಅಣ್ಣ ನೀನೊಂದು ಇಶ್ಯೂ ತರ್ತೀಯಾ, ನಮಗೆ ಟೈಮ್ ಕೊಡೋಣ 15 ದಿನ. ಇಂಥ ಕಡೆ ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಶಾಲೆ ಸೋರ್ತಾ ಇದೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, 15 ಡೇಸಲ್ಲಿ ಅದು ರೆಡಿ ಆಗಬೇಕು ಅನ್ನಿ. ನಾವೆಲ್ಲ ಇನ್ವಾಲ್ವ್ ಆಗಿ ರೆಡಿ ಮಾಡ್ತೀವಿ. ಅದು ಬಿಟ್ಟು ಬೈದು ಬಿಡೋದು, ವಿರೋಧ ಪಕ್ಷ ಮೋರ್ ರೆಸ್ಪಾನ್ಸಿಬಲ್ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನೊಂದು, ಅವ್ರಿಗೆ ಬೈಯಕ್ಕೂ ಬರ್ತಿಲ್ಲ ಅಂತ ಸರ್. ಹೆಂಗ್ ಬೈಬೇಕು ಸರ್? ತಯಾರಿ ಇಲ್ಲದೆ ಪ್ರೆಸ್ ಮೀಟ್ ಇಡ್ತಾ ಇದ್ದಾರೆ ಅವರು ವಿರೋಧ ಪಕ್ಷದವರು. ಎಸ್, ಥ್ಯಾಂಕ್ ಯು ಸರ್. ಮೇಡಮ್, ಅಕ್ಕ ನಮಸ್ಕಾರ. ಬಯೋಕೆಮಿಸ್ಟ್ರಿ ಅಕ್ಕ. ಧನ್ಯವಾದಗಳು. ನಿಮ್ ಕ್ವಶನ್ ಕೇಳಿ ನನಗೆ ರಾಜ್ಯಾದ್ಯಂತ ತುಂಬಾ ಪ್ರಚಾರ ಸಿಕ್ತು. ಅದಕ್ಕೆ ನಿಮಗೆ ಥ್ಯಾಂಕ್ ಯು ತಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಶಾಸಕರಿದ್ದಾರೆ ನಮ್ಗೆ. ಅಕ್ಕ ಸಿಕ್ಕಾಪಟ್ಟೆ ಇಲ್ಲ, ಒಳ್ಳೇದಾಯ್ತು ಅಕ್ಕ. ಅಕ್ಕ ಅದು ಆ ಸಂದರ್ಭಕ್ಕೆ ತಾವು ಕೇಳಿದ ಕ್ವಶನ್ ಅಲ್ಲಿ ತುಂಬಾ ಪಾಸಿಟಿವ್ನೆಸ್ ಇತ್ತು. ನೀವು PUC ಅಕ್ಕ ಕೇಳಿರೋ ಕ್ವಶನ್ನು, ನೀವು PUC ಮಾಡಿ ಹೆಂಗ್ ಪಾಠ ಮಾಡ್ತಿದ್ದೀರಾ ಅದು ಹೇಳಿದ್ರೆ ನಾವೆಲ್ಲರೂ ಕಲಿತೀವಿ ಅಂದಿದ್ದು. ಸರ್, ನೀವು ಹೇಳ್ಬೋದಾಗಿತ್ತು ಮೋಟಿವೇಶನ್ ಕ್ಲಾಸ್ ತಗೊಂತಿದ್ದೆ ಅಂತ. ಇಲ್ಲ ಅದು ನಾನೇ ಅವ್ರು ಹೇಳಿದ್ರೆ ನೀವು ಫೇಮಸ್ ಆಗ್ತಿರ್ಲಿಲ್ಲ. ಫೇಮಸ್ ಆದ್ರಲ್ಲ ಅಕ್ಕ. ಇವತ್ತು ಮತ್ತೆ ಹೇಳ್ತಿದ್ ನೋಡಿ, ಈ ರೀಲ್ ಮತ್ತೆ ಹೊಡುತ್ತೆ ನೋಡ್ಕೊಳ್ಳಿ. ನಾನು ಯೋಚನೆ ಮಾಡಿದೆ ಅಕ್ಕನೆಲ್ಲಾದ್ರೂ ಬಿಗ್ ಬಾಸ್ ಕರೆದು ಬಿಡ್ತಾರ ಅಂತ. ನೀವೇ ಕಳಿಸ್ಬೇಕಾಗತ್ತೆ ನನ್ನ. ನಾನು ಸ್ಮಿತಾ ಮೇಡಮ್ನ ಅಕ್ಕನಿಬ್ರು ಈ ಸಲ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ಕೊಂಡೆ. ಯಾಕೆಂದ್ರೆ ಯಾವ್ದೋ ಪೇಜಲ್ಲಿ 40 ಲಕ್ಷ ಓಡ್ಬಿಟ್ಟಿದೆ. 40 ಲಕ್ಷ ವ್ಯೂಸ್ ಮ್ಯಾಮ್. ಅದು MSc ಬಯೋಕೆಮಿಸ್ಟ್ರಿ. ಸರ್, ಕಮ್ ಟು ದ ಕ್ವೆಶ್ಚನ್. ನಮಸ್ಕಾರ ಅಕ್ಕ. ನೀವು ನಿಮ್ಮ ಚಿಕ್ಕಬಳ್ಳಾಪುರ ಈ ಕ್ಷೇತ್ರದಲ್ಲಿ ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಏನ್ ಮಾಡ್ತಿದೆ? ಯಾಕಂದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ, ಮೋಸ್ಟ್ ಆಫ್ ಆಲ್ ರಾಜ್ಯಾದ್ಯಂತ. ನಿಮ್ಮ ಪರಿಶ್ರಮ ಬಿಟ್ಟು, ನಿಮ್ಮ ಸಂಸ್ಥೆ ಬಿಟ್ಟು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನೀವು ಯಾವ ತರ ಸ್ಟೆಪ್ ಮಾಡಿದ್ದೀರಾ? ನಿಮ್ ವಿಷನ್ ಏನು? ಯಾಕಂದ್ರೆ ತುಂಬಾ ಸ್ಕೂಲ್ಗಳು ಮುಚ್ಚೋಗ್ತಾ ಇದೆ ಸರ್. ಯಾಕಂದ್ರೆ ಏನು ಮೀಡಿಯಂ ಅಲ್ಲ, ಯಾರು ಪ್ರಾಧ್ಯಾಪಕರ ಕೊರತೆಯಿಂದ ಅಂತ ಹೇಳ್ತಾರೆ, ಮತ್ತೆ ಸ್ಟ್ರೆಂತ್ ಇಂದ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು? ನನ್ನ ಕ್ಷೇತ್ರದಲ್ಲಿ ಏನ್ ಮಾಡಿದೀನಿ ಅಂದ್ರೆ ಅಕ್ಕ, ನಾನು ಗೌರ್ಮೆಂಟ್ ಫಸ್ಟ್ SSLC ಹೇಳ್ತೀರಕ್ಕ. 2100 ಜನ SSLC ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿದಾರಕ್ಕ. ನಾನು ಗೌರ್ಮೆಂಟ್ ಏಡೆಡ್ ಸ್ಕೂಲಲ್ಲಿ ಏನು ಬೇಕಾದ್ರೂ ಡಿಸಿಷನ್ ತಗೋಬೋದಕ್ಕ, ಯಾಕೆಂದ್ರೆ ನಾನು MLA.
ಸೊ ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಮಕ್ಕಳಿಗೆ ನಾನು ಏನು ಮಾಡಿದೆ ಗೊತ್ತಾ ಅಕ್ಕ 96 ಎಕ್ಸಾಮು ಅಕ್ಟೋಬರ್ಗೆ ಸಿಲೆಬಸ್ ಮುಗಿಸಿದ್ನಕ್ಕ. ಇದು ಲಾಸ್ಟ್ ಇಯರ್ ಮಾತು ಅಕ್ಕ. ನವೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಜಾನ್ವರಿ ಎಂಡ್ವರೆಗೂ ಪ್ರತಿದಿನ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಕ್ಕ ಪ್ರತಿದಿನ ಪರಿಶ್ರಮದಿಂದ ಕ್ವಶನ್ ಪೇಪರ್ ರೆಡಿ ಮಾಡ್ತಿದ್ವಿ. ನಮ್ಮ ಹುಡುಗರು 5 ಗಂಟೆಗೆ ಬಸ್ಗೆ ಹಾಕೋರಕ್ಕ, ಅದು BU ಆಫೀಸ್ಗೆ ಹೋಗೋದು, 8 ಗಂಟೆಗೆ ಟೀಚರ್ಸ್ ತಗೊಂಡೋಗಿ ಅಕ್ಕ ಡೈಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನನ್ನ ಖರ್ಚಲ್ಲಿ 96 ಎಕ್ಸಾಮ್ ಕಲಿಸಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 96 ಎಕ್ಸಾಮ್ಸ್ ಕಾರ್ಪೊರೇಟ್ ಸ್ಟೈಲಲ್ಲಿ ಬರ್ಸಿದ್ದೀನಕ್ಕ. ಮತ್ತೆ ಆ ಮಕ್ಕಳಿಗೆ ಗೈಡ್ ತೊಗೊಳಕ್ಕೆ ದುಡ್ಡಿರಲ್ಲ ಅಂತ ಅಷ್ಟು ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ಗೈಡ್ ತಗೊಳ್ಳಿ ಅಂತ ಹೇಳೋದಕ್ಕ. ಒಂದನೇದು. ಎರಡನೇದು, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಈ ವರ್ಷ ನನ್ನ ಕ್ಷೇತ್ರದಲ್ಲಿ SSLC ಓದೋ ಪ್ರತಿ ಮಗುಗೂ 1,000, PUC ಓದೋ ಮಗುಗೆ 2,000, ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಓದೋ ಮಗುಗೆ 3,000, ಆಸ್ ಆಫ್ ಎಸ್ಟರ್ಡೇ ಈವ್ನಿಂಗ್ 8,000 ಮಕ್ಕಳಿಗೆ ಮನೆ ಹತ್ರ ಹೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಇನ್ನು 2 ಪಂಚಾಯಿತಿ ಪೆಂಡಿಂಗ್ ಇದೆ. ಸಂಡೇ ಸ್ಯಾಟರ್ಡೆ ಮಾತ್ರ ಕೊಡ್ತಿದ್ವಿ, ಮಕ್ಕಳು ಪೇರೆಂಟ್ಸ್ ಇರಲಿ ಅಂತ. ಇದು ನಾನು ಎಂಪವರ್ ಮಾಡ್ತಿದ್ದೀನಕ್ಕ. ಮೂರನೇದು, ಪ್ರತಿ ವರ್ಷ ಫ್ರೀ CET ಕೋಚಿಂಗ್ ಮಾಡ್ತಿದ್ದೀನಕ್ಕ. 500 ಜನ ಬರ್ತಾರಕ್ಕ ಏಪ್ರಿಲಲ್ಲಿ. ಕೊಡೋದಕ್ಕಿಂತ ಮುಖ್ಯವಾಗಿ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳನ್ನ ದಯವಿಟ್ಟು ಮುಚ್ಚಬೇಡಿ. ನಾವು ಸರ್ಕಾರ ಶಾಲೆಯಿಂದ ಬಂದಂತಹ ಅಕ್ಕ ಇನ್ನೊಂದು ನಾನು ಗ್ರೇಟ್ ಡಿಸಿಷನ್ ಏನ್ ತಗೊಂಡೆ ಅಂದ್ರೆ ಅಕ್ಕ ಚಿಕ್ಕಬಳ್ಳಾಪುರದಲ್ಲಿ ಏನಾಗೋದು, ಎಲ್ಲ ಜೂನಿಯರ್ ಕಾಲೇಜಸ್ ಸ್ಕೂಲ್ಸ್ ಮುಂದೆ ದೊಡ್ಡ ಫೀಲ್ಡ್ ಇರೋದಕ್ಕ. ವಾರಕ್ಕೆ 4 ಫಂಕ್ಷನ್ಸ್ ಮಾಡೋರು. ನಾನು ಬಂದ ಮೇಲೆ ಯಾವ ಸರ್ಕಾರಿ ಶಾಲೆ ಪ್ರಿಮಿಸಿಸ್ ಅಲ್ಲೂ ಯಾವ ಫಂಕ್ಷನ್ಸು ಮಾಡಬಾರ್ದು ಅಂತ ಆರ್ಡರ್ ಮಾಡಿ 2 ವರ್ಷದಿಂದ ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ಯಾವ ಪ್ರೋಗ್ರಾಮು ನಡೆಯಕ್ಕೆ ಬಿಟ್ಟಿಲ್ಲ ಅಕ್ಕ ನಾನು. ಯಾಕಂದ್ರೆ ನಮ್ಮ ಮಂಡ್ಯ ತಾಲೂಕಲ್ಲೇ ನಮಗೆ ಬಂದ ಇದ್ರ ಪ್ರಕಾರ ನಮ್ಮನ್ನೇ ಯಾರೋ ಅಪ್ರೋಚ್ ಮಾಡಿದ್ರು, ತುಂಬಾ ಶಾಲೆಗಳು ಮುಚ್ಚೋಗ್ತಾ ಇದೆ ಅಂತ. ಖಂಡಿತವಾಗೂ ಕಾಳಜಿ ವಹಿಸ್ತೀನಿ. ಧನ್ಯವಾದಗಳು. ಅಕ್ಕ ಮತ್ತೆ ಫೇಮಸ್. ನೆಕ್ಸ್ಟ್ ಸರ್ ನಮಸ್ಕಾರ ಸರ್. ಮೇಡಮ್ ಎಸ್ ಯು ಪ್ಲೀಸ್. ಹೆಲೋ ಸರ್. ನಮಸ್ಕಾರ. ನಮಸ್ಕಾರ, ನಾನು ನಿಖಿತಾ ಅಂತ, ಧಾರವಾಡ ಹುಡುಗಿ ಸರ್. ಜೈನ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ. ಸೊ ಮೈ ಕ್ವೆಶನ್ ಈಸ್, ಎಲ್ಲರ ಲೈಫಲ್ಲೂ ನೀವು ಸರ್ ತುಂಬ ಮೋಟಿವೇಟ್ ಮಾಡ್ತೀರಾ ಸರ್, ಲೈಕ್ ಇಷ್ಟು ಎನರ್ಜೆಟಿಕ್ ಆಗಿರ್ತೀರಾ. ಸೊ ಎವ್ರಿ ಮಂತ್, ಎವ್ರಿ ಡೇ, ಎವ್ರಿ ಸೆಕೆಂಡ್ ಈ ಥರ ಮೋಟಿವೇಟೆಡ್ ಆಗಿರೋಕ್ಕಾಗಲ್ಲ ಸರ್. ಲೈಕ್ ಸಮ್ ಡೇಸ್ ನಾವು ಲೋ ಫೀಲ್ ಮಾಡ್ತೀವಿ, ಹೈ ಫೀಲ್ ಮಾಡ್ತೀವಿ, ಆ ಥರ ನಿಮ್ಮ ಲೈಫಲ್ಲೂ ಅಫ್ಕೋರ್ಸ್ ಆಗೇ ಆಗುತ್ತೆ ಸರ್. ಸೊ ನಿಮ್ಗೇನು ಆ ಥರ ಮೋಟಿವೇಟ್ ಆಗುತ್ತೆ, ಇಷ್ಟು ಎನರ್ಜೆಟಿಕ್ ಹೆಂಗಿರ್ತೀರಾ ಸರ್? ನಾನು ಟ್ರೂತ್ ಹೇಳ್ತೀನಿ, ನೀವು ನಂಬ್ತಿರಲ್ಲ, 98% ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ. ಎಕ್ಸೆಪ್ಟ್ ಮೈ PA decides which I want to see, which I doesn't want to see. ನಾನು ಪಾಸಿಟಿವ್ ಬಂದರೂ ರೇರೆಸ್ಟ್ ಆಫ್ ದ ರೇರ್ ನೋಡೋದು, ನೆಗೆಟಿವ್ ಬಂದರೂ ನೋಡಲ್ಲ, ಕಾಮೆಂಟ್ಸ್ ನೋಡಲ್ಲ, ನನ್ನ ಬೈದ್ರು ನೋಡಲ್ಲ, ಹೊಗಳಿದ್ರು ನೋಡಲ್ಲ. ದಟ್ ಸಮ್ ಸಾರ್ಟ್ ಆಫ್ ಸ್ಥಿತಿ ಪ್ರಜ್ಞೆ ಐ ಮೇಂಟೈನ್. ನಾನು ಇವತ್ತು, ವಿಲ್ ಯು ಬಿಲೀವ್ ಇಟ್ ಆರ್ ನಾಟ್, ಡೈಲಿ 4 hours ಐ ಟೀಚ್ ಇನ್ ಪರಿಶ್ರಮ. ಐ ಗೋ ಟು ದ ಅಸೆಂಬ್ಲಿ, ಐ ಟಾಕ್ ಟು ದ ಪೀಪಲ್, ಐ ಮೀಟ್ ಮೈ ಲೀಡರ್ಸ್, ಐ ಸ್ಟುಡ್ ವಿತ್ ದಮ್. ರಾತ್ರಿ 8:30, 9 ಗಂಟೆಗೆ ಊಟ ಮಾಡಿ ನಿದ್ದೆ ಮಾಡ್ಬಿಡ್ತೀನಿ. ಬೆಳಗ್ಗೆ 3:00 ನಾನು ಎದ್ದೇಳ್ತೀನಿ. ದಿಸ್ ಮೈ ಲೈಫ್ ಸ್ಟೈಲ್. ನಾನು ಯಾವ ಮದುವೆಗೂ ಹೋಗಲ್ಲ, ಫಂಕ್ಷನ್ಸ್ಗೆ ಹೋಗಲ್ಲ, ಯಾವ ಪಾರ್ಟಿಗಳಿಗೆ ಹೋಗಲ್ಲ, ಯಾರು ಕರೆದ್ರೂ ಹೋಗಲ್ಲ. ನನ್ನನ್ನು ಬೈತಾರೆ, ಯಾವ ಮದುವೆಗೂ ನೀನು ಬರಲ್ಲ. ನಾನು ಹೋಗಲ್ಲ. 2 ವರ್ಷದಿಂದ 3 ವರ್ಷದಿಂದ ಒಂದು ಮದುವೆಗೆ ಹೋಗಿದ್ದೆ, ಅದು ನನ್ನ ಮದುವೆ ಬರಬೇಕು ಅಂತ ಹೇಳಿದ್ರು. ಆಬ್ಸೆಂಟ್ ಆಗಬಾರ್ದಾಗಿತ್ತಂತೆ ಸರ್. ಅದು ನನ್ನ ಮದುವೆ, ಬರಲೇಬೇಕು ಅಂತ ಹುಡುಗಿ ಕಡೆಯವರು ಹೇಳಿದ್ರು. ಅದಕ್ಕೆ ಹೋಗಿದ್ದೆ. ದಟ್ಸ್ ಪ್ಲೀಸ್, ನಾನು ಹೇಳೋದೇನು ಗೊತ್ತಮ್ಮ, ವಾಟ್ ಎವರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಜಸ್ಟ್ ಸೆಲೆಬ್ರೇಟ್. ಲೈಫ್ ಈಸ್ ಆಲ್ ಅಬೌಟ್ ಸೆಲೆಬ್ರೇಷನ್. ಮೇಡಮ್, ನಾನು ಒಂದೇ ಹೇಳೋದು, ಸತ್ತೋದಾಗ ಗಾಂಧೀಜಿ ಪಕ್ಕದಲ್ಲಿ ಮಹಾತ್ಮ ಅಂತ ಸೇರಿಸ್ಬಾರ್ದ್ರು, ನೆಹರು ಪಕ್ಕದಲ್ಲಿ ಚಾಚಾ ಅಂತ ಸೇರಿಸ್ಬಾರ್ದ್ರು. ನೀವು ನಾನು ಹೋದ್ರೆ ಡೇಟ್ ಆಫ್ ಬರ್ತು, ಡೇಟ್ ಆಫ್ ಡೆತ್ ಬಿಟ್ಟು ಪಕ್ಕದಲ್ಲಿ 4 ಸೆಂಟೆನ್ಸ್ ಇರಬೇಕು ಮೇಡಮ್. ಹೋದ್ರೆ ಹಂಗೆ ಹೋಗ್ಬೇಕು ಅಂತ ಹೇಳ್ತೀನಿ ಅಷ್ಟೇ. ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು, ಬೆಳೆದಾಗ ತಂದೆ ಸಂಭ್ರಮ ಪಡಬೇಕು, ಗೆದ್ದಾಗ ಸೊಸೈಟಿ ಸೆಲೆಬ್ರೇಟ್ ಮಾಡಬೇಕು, ಸತ್ತೋದ್ರೆ ಸ್ಮಶಾನನೂ ಕಣ್ಣೀರಾಗಬೇಕು ಮೇಡಮ್. ಆ ಥರ ಇರಬೇಕು ಸರ್. ಮ್ಯಾಮ್ ನಮಸ್ತೆ ಸರ್. ನಮಸ್ಕಾರ ಮ್ಯಾಮ್. ನನ್ನ ಹೆಸರು ಅರ್ಫೈನ್ ಅಂತ, ಜೈನ್ ಯೂನಿವರ್ಸಿಟಿಯಿಂದ. ಅವ್ರ ಕ್ವಶನ್ಗೆ ಆ್ಯಡ್ ಆನ್ ಮಾಡ್ತಿರೋದು, ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಯಾವಾಗಲೂ ನಮ್ಮ ಜೊತೆ ಇರಲ್ಲ, ಲೈಕ್ ಫ್ಯಾಮಿಲಿ ಇರ್ತಾರೆ. ಐ ಆಮ್ ನಾಟ್ ಅಪೋಸ್ ಟು ದ್ಯಾಟ್, ಬಟ್ ದೇರ್ ಆರ್ ಟೈಮ್ಸ್ ವೆನ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಹೆಲ್ಪ್ ಲಾಟ್ ಆಫ್ ಪೀಪಲ್. ಸೊ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಸೊ ಸೋಷಿಯಲ್ ಮೀಡಿಯಾ ಇಸ್ ಟೋಟಲಿ ಬ್ಯಾಡ್? ಐ ಆಮ್ ನಾಟ್ ಲೈಕ್ ಮೇಡಮ್, ವೆನ್ ಯು ವಾಂಟ್ ಟು ಗ್ರೋ, ನೋ, ಡೋಂಟ್ ಲುಕ್ ಟೂ ಮಚ್, ಸಮ್ ಬ್ಯಾಡ್ ಕಾಮೆಂಟ್ಸ್ ವಿಲ್ ಕಮ್. ನಾನೊಂದು ರೀಸೆಂಟಾಗಿ ಒಂದು ಮಾತು ಹೇಳ್ತೀನಿ ನೋಡಿ, ಎಲ್ಲ ಹೆಣ್ಮಕ್ಳಿಗೂ ಇದು ಇನ್ಸ್ಪಿರೇಷನ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಹೀರೋ, ಕರ್ನಾಟಕದ ಒಂದು ಫೇಮಸ್ ಸೆಲೆಬ್ರಿಟಿಗೆ ಆ ಕಡೆಯಿಂದ ಒಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರುತ್ತೆ. ಆಕೆ ಹತ್ರ 2 ಆಯ್ಕೆ ಇತ್ತು.
ಇಂಥ ಕಿತ್ತೋಗಿರೋ ನನ್ನ ಮಕ್ಕಳು ಮೆಸೇಜ್ ಆಗ್ತಾರೆ ಅಂತ ಬ್ಲಾಕ್ ಮಾಡಿದಿದ್ರೆ ಟುಡೇ ಎಂಟೈರ್ ಸ್ಟೋರಿ ಇಸ್ ಡಿಫ್ರೆಂಟ್. ಆವತ್ತು ಅವ್ರು ಯಾರೋ ಮೆಸೇಜ್ ಮಾಡಿದ್ರು, ಅವ್ನು ನನಗೆ ಯಾಕೆ ಮಾಡ್ದ, ಅವನ್ನ ನಾವು ಬಿಡಲ್ಲ ಅನ್ನೋ ಒಂದೇ ಒಂದು ಹಠಕ್ಕೆ ಇವತ್ತು ಎಷ್ಟೋ ಫ್ಯೂಚರ್. ಆವತ್ತು ಆಕೆ ಜಸ್ಟ್ ಆಸ್ ಎ ವುಮನ್ ಬ್ಲಾಕ್ ಲಿಸ್ಟ್ಗೆ ಹಾಕಿದಿದ್ರೆ ಟುಡೇ ಸ್ಟೋರಿ ಇಸ್ ಡಿಫ್ರೆಂಟ್ ಇನ್ ಕರ್ನಾಟಕ. ಸಿ, ಆವತ್ತು ಆಕೆ ಯಾಕೆ ತಲೆಗೆಡಿಸ್ಕೊಂಡ್ಲು? ಲ್ಯಾಕ್ ಆಫ್ ಮೋಟಿವೇಶನ್. ಅದೇನಾಯ್ತು? ಹರ್ಟ್ ಆಯ್ತು, ರೀಪ್ಲೈ ಕೊಟ್ಟರು, ಕರೆಸ್ಕೊಂಡ್ರು, ಸಮಸ್ಯೆ ಆಯ್ತು. ರಾಜ್ಕುಮಾರ್ ಅಷ್ಟು ಎತ್ತರಕ್ಕೆ ಬರದೇ ಇರೋ ವ್ಯಕ್ತಿ ಅಲ್ಲೆಲ್ಲೋ ಪರಪ್ನಗರದಲ್ಲಿ ಇದ್ರೆ ನೋವಾಗುತ್ತೆ ಮೇಡಮ್. ನಾವು ಇಷ್ಟಪಡೋರೆ ಅವ್ರನ್ನ, ನೋವಾಗುತ್ತೆ ಸರ್. ಈವನ್ ಡಿ ಬಾಸ್ ಇಸ್ ಎ ಗ್ರೇಟ್ ಆಕ್ಟರ್, ನಮ್ಮ ಕನ್ನಡದ ಒಬ್ಬ ನಟ. ಅಲ್ಲಿ ಪರಪ್ನಗರದಲ್ಲಿ ನೋವಾಗುತ್ತೆ ಸರ್. ವಾಟ್ಸ್ ರಾಂಗ್ ಇನ್ ಇಟ್? ಆವತ್ತು ಒಂದು ಹೆಣ್ಣು ಮಗಳು ಒಂದು ಪಾಸಿಟಿವ್ ಡಿಸಿಷನ್ ತಗೊಂಡಿದ್ರೆ ಸ್ಟೋರಿ ಹೆಂಗಿರೋದು? ದಟ್ಸ್ ವೈ ಏನಾಗುತ್ತೆ ಅಮ್ಮ, ತುಂಬ ಜನ ಹೆಣ್ಮಕ್ಳಿಗೆ ಆ ಮೆಂಟಲ್ ಸ್ಟ್ರೆಂತ್ ಇರಲ್ಲಮ್ಮ. ಒಂದು 4 ಜನ ಕೆಟ್ಟದಾಗ ಕಾಮೆಂಟ್ ಆಗಿದ ತಕ್ಷಣ ನನಗೆ ತೆಲುಗಲ್ಲಿ ಮಹೇಶ್ ಬಾಬು ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಿದ್ರು ಮೇಡಮ್, ರಶ್ಮಿಕಾ ಮಂದಣ್ಣ ಮೇಡಮ್ ಅವರು ಇಂಡಸ್ಟ್ರಿಗೆ ಹೋದಾಗ ಯಾರು 4 ಜನ ಕಾಮೆಂಟ್ ಹಾಕಿದ್ರೆ ಮಾರನೇ ದಿನ ಸೆಟ್ಟಲ್ಲೆಲ್ಲ ಅಪ್ಸೆಟ್ ಆಗೋರಂತೆ. ಅವತ್ತು ಮಹೇಶ್ ಬಾಬು ಅವ್ರು ಹೇಳಿದ್ರಂತೆ ರಶ್ಮಿಕಾ ಮೇಡಮ್ಗೆ, ನೀನು ಇನ್ಮೇಲೆ ಕಾಮೆಂಟ್ ಓದೋದು ನಿಲ್ಲಿಸು ಅಂತ. ದಟ್ ಡೇ ಮೇಡಮ್ ಸ್ಟಾಪ್ಡ್ ರೀಡಿಂಗ್ ದ ಕಾಮೆಂಟ್ಸ್. ಇವತ್ತು ರಶ್ಮಿಕಾ ಅವರು ಒನ್ ಆಫ್ ದ ಸೆನ್ಸೇಷನ್ ಇನ್ ಇಂಡಿಯನ್ ಮೂವಿ. ಸೊ ಹೆಣ್ಣು ಮಕ್ಕಳಿಗೆ ಆ ಟಫ್ನೆಸ್ ಇದ್ರೆ ನಡೆಯುತ್ತಮ್ಮ. ಇನ್ ಜನರಲ್ ತುಂಬ ಹೆಣ್ಣು ಮಕ್ಕಳಿಗೆ ಆ ನೇಚರ್ ಇರಲ್ಲ ಅಂತ, ಅದು ನಾನು ಹೇಳೋದು. ಬಟ್ ಇವಾಗ ಜನರೇಷನ್ ಚೇಂಜ್ ಆಗ್ತಿದೆ ಸರ್. ನಾಟ್ ಎವ್ರಿ ಒನ್ ಆರ್ ಸೆನ್ಸಿಟಿವ್. ಇವಾಗ ಜನರಲಿ ಜೆಂಡರ್ ಈಕ್ವಾಲಿಟಿ ಬರ್ತಾ ಇದೆ. ಸೊ ಅದು ನೆಗೆಟಿವ್ ಕಮೆಂಟ್ ಇಂದನೂ ನಾವು ವಿಲ್ ಟ್ರೈ ಟು ಲರ್ನ್ ಇಟ್. ಸೊ ದಟ್ ಈಸ್ ಮೈ ಪರ್ಸ್ಪೆಕ್ಟಿವ್. ಬಟ್ ಕೆಲವರು ನಿಮ್ಮಂತ ಬೋಲ್ಡ್ನೆಸ್ ಇರೋ ಹುಡುಗಿರು ಇರ್ತಾರಮ್ಮ. ಬಟ್ ಮೋಸ್ಟ್ ಆಫ್ ದ ಗರ್ಲ್ಸ್, ಯಾರಾದ್ರೂ ಒಬ್ಬ ಹುಡುಗ ನೀನು ಇಷ್ಟಪಡಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂದರೆ ಮಾರನೇ ದಿನ ಎಲ್ಲ ಅಭದ್ರತೆಯಾಗಿ ಆ ಕ್ಲಾಸ್ ರೂಮಲ್ಲಿ ಕಾರಿಡಾರಲ್ಲಿ ಅವ್ನ ಫ್ರೆಂಡ್ ಬದುಕಿದನೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋರ್ಗೂ ಆಕೆ ಡಿಪ್ರೆಷನ್ಗೆ ಹೋಗ್ತಾಳೆ. ಯಾರಾದರೂ ಕ್ಲಾಸ್ಮೇಟು ನೀನು ಒಪ್ಕೊಳ್ಳಂದ್ರೆ ಸತ್ತೋಗ್ತೀನಿ ಅಂತ ಮೆಸೇಜ್ ಹಾಕಿದ್ರೆ ಮಾರನೇ ದಿನ ಅವ್ನು ಬದುಕಿದನೋ ಇಲ್ವೋ ಅಂತ ಕಾರಿಡಾರಲ್ಲಿ ಪ್ರೂವ್ ಆಗೋವರೆಗೂ ಭಯ ಬೀಳ್ತಾ ಇರ್ತಾಳೆ, ಏನಾದರೂ ಹೋಗ್ಬಿಟ್ರೆ ನನ್ನ ಮೇಲೆ ಬರುತ್ತಾ ಅಂತ. ಬಟ್ ಆಲ್ ದಿ ಬೆಸ್ಟ್ ಮೇಡಮ್. ಡಾಟರ್ಸ್ ಆರ್ ನಾಟ್ ಈಕ್ವಲ್ ಟು 10 sons, ದೇ ಆರ್ ಈಕ್ವಲ್ ಟು 10 sons ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಸರ್, ಲಾಸ್ಟ್ ಕ್ವಶನ್. ಎಸ್ ಸರ್. ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಕ್ಕಿಂತ ಮುಂಚೆ ಮತ್ತು ಶಾಸಕರಾದ ನಂತರದಲ್ಲಿ ಈ ಪವರ್ ಪಾಲಿಟಿಕ್ಸ್ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅನಿಸುತ್ತೆ ತಮಗೆ? ಬಟ್ ಪವರ್ ಸಿಕ್ಕಾಪಟ್ಟೆ ಗ್ರೇಟ್ ಸರ್. ಸರ್, ನಾನೊಂದು ಫೋನ್ ಹೇಳಿದ್ರೆ ಬಡವನಿಗೆ ಬೋರ್ವೆಲ್ ಹಾಕ್ತಾರೆ ಆಫೀಸರ್ಸು. ನಾನೊಂದು ಫೋನ್ ಮಾಡಿದ್ರೆ ಒಬ್ಬ ಹುಡುಗನಿಗೆ ಹಾಸ್ಟೆಲ್ ಸೀಟ್ ಸಿಗುತ್ತೆ. ನಾನೊಂದು ಫೋನ್ ಹಾಕಿದ್ರೆ ಒಬ್ಬ ಹುಡುಗನಿಗೆ ಸ್ಕಾಲರ್ಶಿಪ್ ಬೇಗ ಸಿಗುತ್ತೆ. ನಾನೊಂದು ಫೋನ್ ಹಾಕಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಬೇಗ ಸಾಲ್ವ್ ಆಗುತ್ತೆ. ಪವರ್ ರಿಯಲಿ ಮ್ಯಾಟರ್ಸ್. ಅದನ್ನು ಬಿಟ್ಟು ಇರೋದು ನಮಗೂ ಕಷ್ಟ ಆಗೋಗಿದೆ ಸರ್. ನಮಸ್ಕಾರ ಸರ್. ಸರ್, ಕಳೆದ 50 ವರ್ಷಗಳಲ್ಲಿ ಪ್ರದೀಪ್ ಈಶ್ವರ್ನಂತ ಮತ್ತೊಬ್ಬ ವ್ಯಕ್ತಿ ಯಾಕಿರಲಿಲ್ಲ? ಅವತ್ತು ಈಶ್ವರ್ ಅನ್ನೋ ವ್ಯಕ್ತಿ ಇರಲಿಲ್ಲ ಅಂತ. ಈಶ್ವರ್ ಯಾರು ಅಂದ್ರೆ ಪ್ರದೀಪ್ ಈಶ್ವರ್ ಅವ್ರ ತಂದೆ ಅಂತ. ಅಲ್ಲ, ಈ ನರೇಟಿವ್ ಅಂದ್ರೆ ಇಷ್ಟು ಬೇಗ ಕೆಲಸ ಮಾಡ್ಬೋದು. ಒಬ್ಬ MLA 3:30 ಗೆದ್ದು ಕ್ಷೇತ್ರಕ್ಕೆ ಹೋಗ್ತಾನೆ, ಜನರ ಜೊತೆ ಕೂತ್ಕೊಳ್ತಾನೆ. ಈ ತರ ಆಕ್ಟಿವ್ ಆಗಿರುವಂತ ರಾಜಕಾರಣಿ ಬೇಡ ಅಂತಲೇ ಇಂಥ ನಾಯಕರನ್ನ ಹುಟ್ಟಾಕ್ತಿಲ್ವಾ? ಪಕ್ಷಗಳೇ ಸಾಯಿಸ್ತಾ ಇದ್ದಾವ? ಅಥವಾ ನಿಜವಾಗ್ಲೂ ಕೆಲಸ ಮಾಡಿದ್ರೆ ಎಲ್ಲಿ ರಾಜಕಾರಣಿಗಳ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಹೊಸ್ಕಾಗ್ತಾ ಇದ್ದಾರ? ಈಗ ಪ್ರದೀಪ್ ಈಶ್ವರ್ನ ಮುಂದೆ ಬೆಳೆಯಕ್ಕೆ ಬಿಡ್ತಾರ? ನನ್ನನ್ನು ಯಾರೋ ಕೇಳಿದ್ರು ಇಷ್ಟು ಮೇಲೆ ಹೆಂಗೆ ಬಂದೆ ಅಂತ. ಕೆಳಗೆ ಬಿಟ್ಟವ್ರನ್ನ ಕೇಳಿ ಅಂದೆ ನಾನು ಇಷ್ಟು ಮೇಲೆ ಬಂದಿದ್ದೀನಿ ಅಂದರೆ ಕೆಳಗಡೆಯಿಂದ ನಾನು ಹತ್ತೋಗಿ ಯಾರೋ ಬಿಟ್ಟಿರ್ಬೇಕಲ್ಲ ಸರ್ ನನ್ನ. ಸೊ ನಾನು ಬೆಳೆದಿದ್ದೀನಿ ಅಂದರೆ ಅವರು ಬಿಟ್ಟಿರ್ತಾರೆ ಅಂತ. ಬಟ್ ನನಗೆ ನಂಬಿಕೆ ಇದೆ ಸರ್, ಯಾರೋ ಹಿಂದೆ ಇದ್ದಾರೆ ಅಂತ ನಾನು ಪಾಲಿಟಿಕ್ಸ್ಗೆ ಬಂದಿಲ್ಲ. ಯಾರು ಇಲ್ಲದೆ ಇದ್ದರೂ ಮುಂದೆ ಬರ್ಬೋದು ಅಂತ ಕರ್ನಾಟಕಕ್ಕೆ ಎಕ್ಸಾಂಪಲ್ ಸೆಟ್ ಮಾಡ್ದವನು ಸರ್ ನಾನು. ನನಗೇನು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಮತ್ತು ಎರಡನೇ ವಿಚಾರ ಸರ್, ಎಲ್ಲ ಜನರಲ್ ಆಗಿ ಮೊದಲು MLAಗಳು ಏನು ಮಾಡೋರು ಸರ್, 11:30 ಹಳ್ಳಿಗೆ ಬರ್ತಾರೆ ಸರ್. ಹಳ್ಳಿಗೆ ಅವರೆಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಬರ್ತಾರೆ ಸರ್. ಕೆಲಸ ಬಿಟ್ಟು MLAಗೆ ಯಾರಾದರೂ ವೆಯ್ಟ್ ಮಾಡೋಕ್ಕಾಗುತ್ತೆ ಸರ್? ಯಾರೋ ಲೀಡರ್ಸ್ ಬಿಟ್ಟು. ನಾನು ಯೋಚನೆ ಮಾಡಿದೆ, ಅವ್ರು ಕೂಲಿ ಕೆಲಸಕ್ಕೆ ಆಫೀಸ್ಗೆ ಹೋಗೋಷ್ಟೊಂದು ನಾನು ಹಳ್ಳಿಗೆ ಹೋಗ್ಬೇಕು ಅಂತ. 9:30 ಗಂಟೆಗೆ ಅವ್ರು ಹಳ್ಳಿಗೆ ಹೋಗೋಷ್ಟೊಂದು ನಾನು ಹಳ್ಳಿಯಲ್ಲಿ ಅವ್ರ ಕಷ್ಟ ಕೇಳ್ಕೊಂಬಂದ್ಬಿಟ್ಟಿರ್ತೀನಿ. ಮತ್ತೆ ವೆಲ್ಕಮ್ ಇಲ್ಲ, ಸೆಂಡ್ ಆಫ್ ಇಲ್ಲ, ಸ್ಟೇಜ್ ಇಲ್ಲ, ಏನಿಲ್ಲ. ನೆಲದಲ್ಲಿ ಹೋಗಿ ಚಾಪೆ ಮೇಲೆ ಕೂತ್ಕೊಂತೀವಿ. ಯಾಕೆಂದ್ರೆ ನೀವು ನೋಡಿ ಎಷ್ಟೋ ಪ್ರೋಗ್ರಾಮ್ಸು ವೆಲ್ಕಮ್ ಸ್ಪೀಚ್ಗಳು 1 hour ಆಗೋಗುತ್ತೆ. ಪಾಪ ಕಾಮನ್ ಮ್ಯಾನ್ ಏನೋ ಜಮೀನ್ ಗಲಾಟೆ ಅಂತ MLA ಹತ್ರ ಬಂದರೆ 1:30 ಸಿಗ್ತಾರೆ MLA. ಸೊ ನಾನು ಆ ಮಿತ್ನ ಬ್ರೇಕ್ ಮಾಡ್ತಿದ್ದೀನಿ ಸರ್. ಇಂಥ ರಾಜಕಾರಣಿಗಳು ಹಳೆಯ ಕಾಲದ ರಾಜಕಾರಣಿಗಳಿಗೆ ಸಮಸ್ಯೆ ಆಗಬಹುದು ಅಂತಲೇ ಬಿಡಿಸ್ಬೋದು ನಿಮಗೆ. ನನ್ನ ಸ್ಪೀಡ್ ಕೆಲವ್ರಿಗೆ ಇಷ್ಟ ಆಗಲ್ಲ ಸರ್. ಈ ಸ್ಪೀಡೇ ನನ್ನನ್ನು 39 ವರ್ಷಕ್ಕೆ MLA ಮಾಡಿದೆ. ಈ ಸ್ಪೀಡ್ನ ಹೆಂಗ್ ಬಿಡ್ಲಿ ಸರ್ ನಾನು?
ಮೇಡಮ್ ನಮಸ್ಕಾರ ಮೇಡಮ್. ಅಮೇಝಿಂಗ್ ಪ್ರದೀಪ್ ಈಶ್ವರ್ ಸರ್, ತುಂಬ ಖುಷಿ ಆಯಿತು ಮತ್ತು ಗಾಟ್ ಹೆವಿಲಿ ಇನ್ಸ್ಪೈರ್ಡ್ ಬೈ ಯು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ತಂದೆ ತಾಯಿ ಹೋದಾಗ ಆ ಮೊಮೆಂಟ್ ಹೇಗಿರಬಹುದು ಅಂತ, ಬಿಕಾಸ್ ಐ ಆಮ್ ಆಲ್ಸೋ ಒನ್ ಸಚ್ ಪರ್ಸನ್. ಬಟ್ ನನ್ನ ಹತ್ರ ಇರೋದು 2 ಪ್ರಶ್ನೆ ನಿಮಗೆ. ಬೆಳಗ್ಗೆ 3:30 ಎದ್ದು ಏನು ಮಾಡ್ತೀರಾ? ವಾಟ್ ವಿಲ್ ಬಿ ಯುವರ್ ರೊಟೀನ್ ಅಂಟಿಲ್ 10 AM? ಅದ ನಂತರ ಹೇಳಿದ್ರಿ ನೀವು. ಮ್ಯಾಮ್, ನಾನು ಕ್ಷೇತ್ರದಲ್ಲಿ 2 ರಿಂದ 3 ದಿನ ನಮ್ಮೂರಿಗೆ ನಮ್ಮ ಶಾಸಕ, ನಮಸ್ತೆ ಚಿಕ್ಕಬಳ್ಳಾಪುರ ಮೇಡಮ್. ರಿಮೈನಿಂಗ್ 4 days ಐ ಸ್ಟಾರ್ಟ್ ಕ್ಲಾಸ್ ಅಟ್ ದ 6 o'clock ಮ್ಯಾಮ್. ನಾನು ಹೆಂಗೆ ಪಾಠ ಮಾಡ್ತೀನಿ ಅಂದರೆ ಮ್ಯಾಮ್, ನಮ್ಮ ಹತ್ರ ಒಂದು 26 ಸೆಕ್ಷನ್ ಇದೆ ಮೇಡಮ್. 14 ಸೆಕ್ಷನ್ ಮಕ್ಕಳನ್ನ ಒಂದು 10 ಬಸ್ಸಲ್ಲಿ ಕರ್ಕೊಂಡ್ಬಂದು ಒಂದು ದೊಡ್ಡ ಫಂಕ್ಷನಲ್ಲಿ ಕೂರಿಸ್ಕೊಂಡು ಮಾರ್ನಿಂಗ್ 6 to 9 ಐ ವಿಲ್ ಟೀಚ್ ಎವ್ರಿ ಡೇ ಮ್ಯಾಮ್. ಟುಡೇ ನಾನು ಅಸೆಂಬ್ಲಿಗೆ ಹೋಗಿರಲಿಲ್ಲ, ನಾನು ಇವತ್ತು ನನ್ನ ಪಾಠ ಮಾಡೇ ಬಂದಿದ್ದೀನಿ ಮೇಡಮ್. ನಾನು ಪಾಠ ಇಲ್ಲದೆ ಇದ್ದಾಗ ನಾನು ನಮ್ಮೂರಿಗೆ ನಮ್ಮ ಶಾಸಕ ಮೇಡಮ್, ನಿಮಗೆ ಗೊತ್ತೋ ಇಲ್ವೋ 14 ವಾರ್ಡ್ ಸುತ್ತಿದ್ದೀನಿ ನಾನು. ನಮಸ್ತೆ ಚಿಕ್ಕಬಳ್ಳಾಪುರ ಏನು ಮಾಡ್ತೀನಿ ಗೊತ್ತಾ ಮೇಡಮ್? ಪ್ರತಿ ಮನೆಗೆ ಹೋಗಿ ಬೆಳಗ್ಗೆ 7 ಗಂಟೆ ಕಾಲಿಂಗ್ ಬೆಲ್ ಒತ್ತಿ ಹೊಸ್ತಿಲ ಹತ್ರ ನಿಂತ್ಕೊಂಡು, ಮೇಡಮ್ ಎಲ್ಲ ಆಫೀಸರ್ಸ್ ಜೊತೆ ಬಂದಿದ್ದೀನಿ, ಏನಾದರೂ ಕಷ್ಟ ಇದೆಯಾ ಅಂತ 14 ವಾರ್ಡ್ ಮನೆ ಹತ್ರ ಹೋಗಿದ್ದೀನಿ. ಕೆಲವರು ಚರಂಡಿ ಕ್ಲೀನ್ ಇಲ್ಲ ಅಂತ ಬೈದಿದ್ದಾರೆ, ಬೈಸ್ಕೊಂಡ್ ಬಂದಿದ್ದೀನಿ. ಲೈಟ್ ಹಾಕ್ಸಿಲ್ಲ, ಬೈಸ್ಕೊಂಡ್ ಬಂದಿದ್ದೀನಿ. ಅನಾಥ ಹುಡುಗನ್ನ ವಿಧಾನಸೌಧಕ್ಕೆ ಕಳಿಸಿದವರು ಒಂದು ಮಾತಂದ್ರೆ ಫೀಲ್ ಆದರೆ ಹೆಂಗೆ ಮೇಡಮ್? ಮನೆಗೆ ಹೋಗಿದ್ದೀನಿ ಮೇಡಮ್. ಇಟ್ ಈಸ್ ಕಾಲ್ಡ್ ನಮಸ್ತೆ ಚಿಕ್ಕಬಳ್ಳಾಪುರ. ಬಟ್ ಅದು ನಾನು ಸಿದ್ಧಗಂಗೆ ಮಠದಲ್ಲಿ ಓದಿದ್ದು ಮೇಡಮ್. 4:45 ನಮ್ಮ MR ಸರ್ ಹೊಡೆದು ಎಬ್ಸ್ಬಿಡೋರು. ಮತ್ತೆ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ, ಅವರು 2:15 ಸ್ವಾಮೀಜಿ ಅವರು ಸ್ನಾನ ಮಾಡಬೇಕು ಅಂದರೆ ನೀರು ಎತ್ಕೊಡ್ಬೇಕಾಗಿತ್ತು ಮೇಡಮ್. ಆವಾಗ ಅವ್ರು ಕರೆಯೋರು, ಹೋದರೆ ನೀರು ಎತ್ಕೊಟ್ರೆ ಒಂದು 2-3 ಹಣ್ಣು ಕೊಡೋರು. ಅವಾಗ 2:30-3 ಗಂಟೆಗೆ ಎದ್ದು 5 ವರ್ಷ ಇದ್ದೆ ಮೇಡಮ್. ಅಲ್ಲಿ ಬಕೆಟ್ ತುಂಬ ನೀರು ಹಾಕ್ಕೊಟ್ರೆ ಅವ್ರೊಂದು 2 ಫ್ರೂಟ್ಸ್ ಕೊಡೋರು. ಸೊ ಅದೆಲ್ಲ ಇವತ್ತಿನ ಇದಕ್ಕೆ ಅನುಕೂಲ ಆಗಿದೆ ಮೇಡಮ್. ಇವತ್ತು ನೀವು ನಂಬ್ತಿರಲ್ಲ, ನಾನು ಸ್ಟ್ರೀಟ್ ಫುಡ್ಡೇ ಇಷ್ಟ ಮೇಡಮ್. ಇಲ್ಲಿ ಬರೋದಕ್ಕಿಂತ ಮುಂಚೆನೂ ಅಲ್ಲಿ ಸ್ಟ್ರೀಟಲ್ಲಿ ಅನ್ನ ಸಾಂಬಾರು ತಿನ್ಕೊಂಡು ಬಂದೆ. 5 ಸ್ಟಾರ್ ಹೋಟ್ಲಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ರು ಅದರಷ್ಟು ಚೆನ್ನಾಗಿರಲ್ಲ ಅನ್ನೋ ಲಾಜಿಕ್ ಮೇಡಮ್ ನಂದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಮಸ್ಕಾರ ಅಕ್ಕ. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀರಾ ನೀವೆಲ್ಲರನ್ನು. ಐ ಥಿಂಕ್ ಯು ಕ್ಯಾನ್ ಟೇಕ್ ಡೈಲಾಗ್ ರೈಟಿಂಗ್ ಆಸ್ ಯೋರ್ ಪ್ಯಾರಲಲ್ ಪ್ರೊಫೆಷನ್. ಎಸ್. ನನ್ನ ಪ್ರಶ್ನೆ ಏನಂದರೆ, ಈಗ ಅನುದಾನ ಕೊಡೋದು ನೀವು ಹೇಳ್ತಿರಲ್ಲ ನಿಮ್ಮ ಸರ್ಕಾರ, ಎಲ್ಲರಿಗೂ ಸಮಾನವಾಗಿ ಹಂಚಿದ್ರೆ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗ್ಬೋದಲ್ಲ? ಯಾಕೆ ನಾವು ಆ ಅಭಿವೃದ್ಧಿ ನೋಡ್ತಾ ಇಲ್ಲ? ಆಮೇಲೆ ಎಲ್ಲ ದುಡ್ಡು ರೆವಿನ್ಯೂನು ಬರೀ ಗ್ಯಾರಂಟಿ ಸರ್ಕಾರ ಅಂತ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇದೆ. ಅದು ಒಂದು ಕಾರಣ ಆಗುತ್ತೆ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗದೆ ಇರೋದಕ್ಕೆ. ನೀವು ಇಷ್ಟೊಂದು ನಾನು ಅಲ್ಲಿ ಕೆಲಸ ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಸ್ವಲ್ಪ ಸ್ಪಷ್ಟನೆ ಕೊಡ್ತೀರಾ? ಅಕ್ಕ, ಈಗ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಿದೆ ಅಕ್ಕ. ನಂದು ಚಿಕ್ಕಬಳ್ಳಾಪುರದಲ್ಲಿ ನನ್ನ ತಾಲೂಕದಕ್ಕ, ನಾನು ಬೇರೆ ಯಾವುದೂ ಹೇಳಲ್ಲ, ವಿತ್ ಡೇಟಾ ನಾನು ಇದಕ್ಕೆ ಡಾಕ್ಯುಮೆಂಟು ಕೊಡ್ತೀನಿ ಅಕ್ಕ. 140 ಕೋಟಿ ನನ್ನ ಗೌರ್ಮೆಂಟು ನನ್ನ ಫ್ಲವರ್ ಮಾರ್ಕೆಟ್ಗೆ ರಿಲೀಸ್ ಮಾಡಿದೆ ಅಕ್ಕ. ನಾವು ವಿ ಆರ್ ರೆಡಿ ಟು ಕನ್ಸ್ಟ್ರಕ್ಟ್ 140 crores. 25 ಕೋಟಿ ಕೊಟ್ಟಿದೆ, ಆಲ್ರೆಡಿ ಕೆಲಸ ಮುಗಿಸಿದ್ದೀನಿ ಅಕ್ಕ. 50 ಕೋಟಿ ರೆಡಿ ಟು ಸ್ಟಾರ್ಟ್ ದ ವರ್ಕ್ ಅಕ್ಕ. ಇದು 200 ಕೋಟಿ ಪಕ್ಕಕ್ಕೆ ಇಡೋಣ ಅಕ್ಕ. ಮೈನಾರಿಟಿಯಿಂದ ನನಗೆ 20 ಕೋಟಿ ಕೊಟ್ಟಿದ್ದಾರಕ್ಕ. ಮೈನರ್ ಇರಿಗೇಷನಿಂದ ನನಗೆ 40 ಕೋಟಿ ಕೊಟ್ಟಿದ್ದಾರಕ್ಕ. ಆ ಕೆಲಸ ಎಲ್ಲ ಆನ್ ಗೋಯಿಂಗ್ ಇದೆ ಅಕ್ಕ. ಅಕ್ಕ, ಇದಕ್ಕೆ ನನಗೇನಿಲ್ಲ ಅಂದರೂ ಒಂದು 450 ಕೋಟಿ ನನ್ನ ಸರ್ಕಾರದಲ್ಲಿ ನನ್ನ ತಾಲೂಕಿಗೆ ತಗೊಂಡೋಗಿದ್ದೀನಿ ಅಕ್ಕ. ಅಕ್ಕ, ಡಯಾಗ್ನೋಸ್ಟಿಕ್ ಸೆಂಟರ್ಗೆ 12 ಕೋಟಿ ರೂಪಾಯಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ತಗೊಂಡಿದ್ದೀನಿ ಅಕ್ಕ. ಈಗ 7 ಕೋಟಿ ರೂಪಾಯಿ MRI ಮಿಷನ್ಗೆ ಕೊಟ್ಟಿದ್ದಾರಕ್ಕ. ಅಕ್ಕ, ಇದು ಫ್ಯಾಕ್ಟ್ಸ್ ಆನ್ ಪೇಪರ್ ಇದೆ. ಅದೇನಾಗ್ತಿದೆ ಅಕ್ಕ, ನನ್ಗೊಂದು 500 ಕೋಟಿ ಅಂದ್ರೆ ಅಸೆಂಬ್ಲಿಗೆ ಸಾಲದಕ್ಕ 2 ವರ್ಷಕ್ಕೆ? ಎಲ್ಲ ಕ್ಷೇತ್ರಗಳಲ್ಲೂ ಏನು ನಾವು ನೋಡ್ತಾನೆ ಇಲ್ಲ, ಅನುದಾನ ಅನ್ನೋದು ಎಲ್ಲ ಸಮವಾಗಿ ಅಕ್ಕ. ಇಲ್ಲ, ಎಲ್ಲ ಹೋಗ್ತಿದೆ. ಕೆಲವು ಕ್ಷೇತ್ರದ MLAಗಳು ಪ್ರೆಸೆಂಟ್ ಮಾಡಕ್ ಫೇಲ್ ಆಗಿದ್ದಾರೆ ಅಂತ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಕ್ವಶನ್ ಅವರ್ಸ್ ಇಲ್ಲಿಗೆ ಮುಕ್ತಾಯ ಆಯಿತು. ಎಲ್ಲಾ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಪ್ರದೀಪ್ ಈಶ್ವರ್ ಅವರೇ. ಈ ಕಾರ್ಯಕ್ರಮದ ಸೆಷನ್ ಪಾರ್ಟ್ನರ್ ಬಂಧನ್ ಪ್ರಾಪರ್ಟೀಸ್. ನಾವು ಮತ್ತೊಮ್ಮೆ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂತಹ ಶ್ರೀಮತಿ, ನಮ್ಮ ಚಿಕ್ಕಬಳ್ಳಾಪುರದ ಹೆಣ್ಮಗಳು, ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಚಿಕ್ಕಬಳ್ಳಾಪುರದ ಅಳಿಯ ಇವರು. ಥ್ಯಾಂಕ್ ಯು. ಶ್ರೀಮತಿ ಶೋಭಾ ಮಳವಳ್ಳಿ ಅವರು ವೇದಿಕೆ ಮೇಲೆ ಬರಬೇಕು. ಪ್ರದೀಪ್ ಈಶ್ವರ್ ಅವರಿಗೆ ಗೌರವ ಸಮರ್ಪಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೇನೆ ಪ್ರದೀಪ್ ಈಶ್ವರ್ ಒಂದು ನಿಮಿಷ. ಪ್ರದೀಪ್ ಈಶ್ವರ್ ಒಂದು ನಿಮಿಷ. ಈ ಕಾರ್ಯಕ್ರಮದ ಸೆಷನ್ ಪಾರ್ಟ್ನರ್ ಬಂಧನ್ ಪ್ರಾಪರ್ಟೀಸ್. ಬಂಧನ್ ಪ್ರಾಪರ್ಟೀಸ್ನ ಫೌಂಡರ್ ಮತ್ತು CEO ಆಗಿರುವಂತಹ ಮಿಸ್ಟರ್ ಕಿರಣ್ ಜೋಶುವಾ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಅವರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ಅವರು
ಅವರಿಗೆ ಗೌರವಿಸಬೇಕು ಅಂತಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಸೆಷನ್ ಪಾರ್ಟ್ನರ್ ಬಂಧನ್ ಪ್ರಾಪರ್ಟೀಸ್. ಬಂಧನ್ ಪ್ರಾಪರ್ಟೀಸ್ನ ಫೌಂಡರ್ ಆ್ಯಂಡ್ CEO ಮಿಸ್ಟರ್ ಕಿರಣ್ ಜೋಶುವಾ. ಕಿರಣ್ ಜೋಶುವಾ ಅವರಿಗೆ ಧನ್ಯವಾದಗಳು. ಪ್ರದೀಪ್ ಈಶ್ವರ್ ಅವರಿಗೂ ಕೂಡ ಧನ್ಯವಾದಗಳು. Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.